श्रीगुरुभ्यो नमः परमगुरुभ्यो नमः श्रीमदानंदतीर्थ भगवत्पादाचार्य गुरुभ्यो नमः भारतीय नमः सरस्वती नमः तत्तदेवताभ्यो नमः नित्यप्रदायक वासुदेवाय नमः हरये नमः श्रीकृष्णाय नमः हरिः ओम् कनकपीतचेलः केवलानन्दलीलः कलुषहर्णशीलः कन्यमन्दारमालः कविजनपरिपालः कालमेघौघलीलः करिगिरिशिखराग्रे भातृश्रीलक्ष्मीलोलः भैष्मी सत्यासमायुक्तं कृष्णकल्पद्रुमं भजे श्रीरामसरथेनं च व्यासचिन्तामणं सदा सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणि नमोऽस्तुते बुद्धिर्बलं यशोधैर्यं निर्भयत्वमरोगता अजाड्यं वाक्पटत्वं च हनुमत्स्मरणात् भवेत् यो विप्रलम्बविपरीतमतिप्रभूतान् वादान् निरस्य कृतवान् भुवि तत्त्ववादं सर्वेश्वरो हरिरिति प्रतिपादयन्तमानन्दतीर्थमुनिवर्यमहं नमामि गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः आनन्दतीर्थोपदिष्टो निधिन्नारायणः प्रजः प्रदर्शितो येन संविज्यति तीर्थं तमाश्रये कं सद्धंसि पदाम्भोजसंसक्तो हंसपुङ्गवः ब्रह्मण्यगुरुराजाख्यो वर्ततां मम मानसे काले फलति शत्रुः चिन्तामणिरव्याचने दाता वर्षति सकलमभीष्टं दर्शनमात्रात् सेवादरान्मुनिः कल्पितकल्पोऽयं प्रत्यर्थिकटिकेसरिव्यासतीर्थगुरुर्भूया तस्मदिष्टार्थसिद्धये भक्तानां मानसां गोजभानवे कामधेनवे नमतां कल्पतरवे जयीन्द्रगुरवे नमः मन्दारुकल्पतरवे वादिकैरवभानवे श्रीरामचन्द्रगुरवे नमः कारुण्यसिन्धवे दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे सर्वसर्वं त्वहेशानां सभासुचितवादिराट् सर्वदा सर्वतो भूयात् रघुनाथमीश्वरः मन्दारुजनसन्दोहमन्दारतरुसन्निभं मन्दारकगुरुप्रख्यं वन्दे वादीन्द्रदेशिकं विद्वत्पङ्कजमार्ताण्डः वादिमत्तेभकेसरी जगन्नाथगुरुर्भूयात् जायसे श्रेयसे मम वादे विजयशीलाय वरदाय वरार्थनां मदान्यजनसिंहाय वरदेन्द्राय ते नमः आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः नमो महद्भ्यः श्रीगुरुभ्यो नमः हरिः ओम् ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ವರ್ಧಂತಿಯ ಮಹೋತ್ಸವ ಪಟ್ಟಾಭಿಷೇಕ ಆಗಿದೆ. ವರ್ಧಂತಿ ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಅವತಾರ ಮಾಡಿದಂತಹ ದಿನ. ಅವರು ಅವತಾರ ಮಾಡಿರಲಿಲ್ಲ ಅಂತಾದ್ರೆ ವಾದೀಂದ್ರ ತೀರ್ಥ ಗುರು ಸಾರ್ವಭೌಮರು ಹೇಳಿದಂತೆ ಅದ್ಯ ಶ್ರೀ ರಾಘವೇಂದ್ರ ವಿಲಸತಿ ಫಲಿತೋ ಮಧ್ವ ಸಿದ್ಧಾಂತ ಸಾಕ್ಷಿ ಅಂತ ಹೇಳಿದಂತೆ ಮಧ್ವ ಸಿದ್ಧಾಂತಕ್ಕೆ ಅವರು ಏನ್ ಹೇಳ್ತಾರೆ ಅಂತಂದ್ರೆ, ಈ ಒಂದು ವೇದವ್ಯಾಸ ದೇವರು ಹಾಕಿದಂತಹ ಏನು ಈ ಮಧ್ವ ಸಿದ್ಧಾಂತ ಎನ್ನುವಂತಹ ಬೀಜ ಇದೆಯೋ, ಈ ಬೀಜ ಮೊಳಕೆ ಹೊಡೆದಿದ್ದು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಕಾಲಕ್ಕೆ, ಮೊಳಕೆ ಹೊಡೆದಂಥದ್ದು ಒಳ್ಳೆ ಸ್ವಲ್ಪ ಬೆಳೆದು ಬಂದದ್ದು ಟೀಕಾಕೃತ್ಪಾದರ ಕಾಲಕ್ಕೆ, ಆಮೇಲೆ ವ್ಯಾಸರಾಜರಿಂದ ಅದು ಚೆನ್ನಾಗಿ ಮರವಾಗಿ ಬೆಳೀತಾ ಬಂತು. ವಿಜೇಂದ್ರ ತೀರ್ಥ ಗುರು ಸಾರ್ವಭೌಮರಿಂದ ಪುಷ್ಪಿತೋಯಂ ವಿಜೇಂದ್ರಾತ್ ಅಂತ ಹೇಳಿದಂತೆ ಒಳ್ಳೆ ಪುಷ್ಪಗಳನ್ನ ವಿಜೇಂದ್ರ ತೀರ್ಥ ಗುರು ಸಾರ್ವಭೌಮರಿಂದ ಈ ಮಧ್ವ ಸಿದ್ಧಾಂತ ಎನ್ನುವಂತಹ ವೃಕ್ಷ ಅದು ಪುಷ್ಪವನ್ನ ಕೊಡುತ್ತಂತೆ ವಿಜೇಂದ್ರ ತೀರ್ಥರ ಕಾಲಕ್ಕೆ. ಫಲವನ್ನ ಕೊಟ್ಟದ್ದು ಯಾವಾಗ ಅಂತಂದ್ರೆ, ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಯಾವಾಗ ಅವತಾರ ಮಾಡಿ ಬಂದು ಈ ಒಂದು ವೇದಾಂತ ಸಾಮ್ರಾಜ್ಯ ಪೀಠದಲ್ಲಿ ಕೂತ್ಕೊಂಡು ಎಲ್ಲ ವ್ಯಾಖ್ಯಾನಾದಿಗಳನ್ನ ಎಲ್ಲವನ್ನ ಮಾಡಿ ಮಧ್ವ ಸಿದ್ಧಾಂತವನ್ನ ಏನು ಭದ್ರವಾಗಿ ನಿಲ್ಲುವಂತೆ ಏನು ಮಾಡಿದ್ರೋ ಅವತ್ತು ಈ ಮಧ್ವ ಸಿದ್ಧಾಂತ ಎನ್ನುವಂತಹ ವೃಕ್ಷ ಫಲ ಕೊಡ್ತು. ಅದ್ಯ ಶ್ರೀ ರಾಘವೇಂದ್ರ ವಿಲಸತಿ ಶೋಭಾಯಮಾನವಾಗಿದ್ದಂತೆ, ಹೇಗೆ ಫಲಿತಃ ಒಳ್ಳೆ ಫಲವನ್ನ ಕೊಡ್ತಕ್ಕಂಥದ್ದಾಗಿ ಶೋಭಾಯಮಾನವಾಗಿ ಈ ಮಧ್ವ ಸಿದ್ಧಾಂತ ಅನ್ನೋದು ಇವತ್ತು ಕಾಣ್ತಾ ಇದೆ ಎನ್ನುವ ಮಾತನ್ನ ವಾದೀಂದ್ರ ತೀರ್ಥ ಗುರು ಸಾರ್ವಭೌಮರು ಹೇಳ್ತಾರೆ. ಇದು ಅಕ್ಷರಶಃ ಸತ್ಯ. ರಾಯರಿರ್ಲಿಲ್ಲ ಅಂತಾದ್ರೆ, ರಾಯರಿಲ್ಲದ ನಮ್ಮ ಸಮಾಜವನ್ನ ನೆನೆಸ್ಕೊಂಡ್ರೇನೆ ಭಯವಾಗುತ್ತೆ. ರಾಯರಿದ್ದಿದ್ದಕ್ಕೆ ಇಷ್ಟು ನಮ್ಮ ಸಮಾಜ ಉಳಿದಿದೆ, ಮಧ್ವ ಸಿದ್ಧಾಂತಕ್ಕೆ ಇಷ್ಟು ಸೇವೆ ನಡೆದಿದೆ. ಇಂಥ ಗ್ರಂಥಕ್ಕೆ ಪ್ರಾಯ ಇಂಥದ್ದಕ್ಕೆ ವ್ಯಾಖ್ಯಾನ ಮಾಡಿಲ್ಲ ಅಂತಿಲ್ಲ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು. ಎಲ್ಲ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಅದನ್ನೆಲ್ಲ ವಾದೀಂದ್ರ ತೀರ್ಥರು ಗುರುಗುಣಸ್ತವನದಲ್ಲಿ ಯಾವ ಗ್ರಂಥಗಳಿಗೆ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ನಮೋ ಅತ್ಯಂತ ದಯಾಲವೇ ಅನ್ನೋದು ಕೇವಲ ಒಂದು ಜನರ ಮೇಲೆ ಮಾಡುವಂತಹ ದಯ ಅಂತ ಅಷ್ಟೇ ಅಲ್ಲ, ಯಾರು ಅಧ್ಯಯನ ಮಾಡುವಂತಹ ಜಿಜ್ಞಾಸುಗಳಿದ್ದಾರೋ ಅವರ ಮೇಲೂ ದಯೆಯನ್ನು ತೋರಿಸಿದ್ದಾರೆ. ಪರಿಮಳಾದಿ ಅನೇಕ ಗ್ರಂಥಗಳನ್ನ ರಚನೆ ಮಾಡಿ, ಸ್ವತಂತ್ರ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ, ವ್ಯಾಖ್ಯಾನ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಸೂತ್ರಕ್ಕೆ ಸಂಬಂಧಪಟ್ಟಂತೇನೆ 5 ವ್ಯಾಖ್ಯಾನಗಳನ್ನ, ಸೂತ್ರ ಭಾಷ್ಯ 2ಕ್ಕೂ ಚಂದ್ರಿಕಾ ಇಷ್ಟಕ್ಕೆ ಸಂಬಂಧಪಟ್ಟಂತೇನೆ ತತ್ವಪ್ರಕಾಶಕ ಇಷ್ಟಕ್ಕೆ ಸಂಬಂಧಪಟ್ಟಂತೆ 5 ಗ್ರಂಥಗಳನ್ನ ರಚನೆ ಮಾಡಿಕೊಟ್ಟಿದ್ದಾರೆ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು. ಯಾವ ವ್ಯಕ್ತಿ ತಾನು ಅಧ್ಯಯನದಲ್ಲಿ ತೊಡಗಿರ್ತಾನೋ ಈ ರಾಘವೇಂದ್ರ ತೀರ್ಥರು ರಚನೆ ಮಾಡಿದಂತಹ 5 ಪುಸ್ತಕ ತನ್ನ ಮನೆಯಲ್ಲಿ ಇರಲೇಬೇಕು,
ಅದನ್ನು ಅಧ್ಯಯನ ಮಾಡಲೇಬೇಕು. ಈ ರೀತಿಯಾದಂತಹ ಒಳ್ಳೆ ಬದ್ಧ ಸಿದ್ಧಾಂತವನ್ನ ಫಲಭರಿತವನ್ನಾಗುವಂತೆ ಲೌಕಿಕವಾಗೂ ಸಾಮಾಜಿಕವಾಗೂ ಮತ್ತು ಆಧ್ಯಾತ್ಮಿಕವಾಗೂ ಕೂಡ ಫಲಭರಿತವನ್ನಾಗಿ ಮಾಡುವಂತೆ ಮಾಡಿದಂತಹ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಇದನ್ನೆಲ್ಲ ಮಾಡಲಿಕ್ಕೆ ಅವತಾರ ಮಾಡಿ ಬಂದಂತಹ ದಿನ ಈ ಒಂದು ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ವರ್ಧಂತಿ. ನಮ್ಮದು ಜನ್ಮದಿನ ಇರುತ್ತೆ, ಯಾರು ಆಚರಣೆ ಮಾಡ್ಲಿಕ್ಕೆ ಆಗೋದಿಲ್ಲ, ಏನೋ ಮನೆಯಲ್ಲಿ ಮಟ್ಟಿ ಮಾಡ್ಕೊಳ್ತೇವೆ. ಇಂತಹ ಮಹಾನುಭಾವರಿಂದ ಜಗತ್ತಿಗೆ ಒಳ್ಳೇದಾಗುತ್ತಲ್ಲ, ಅವಾಗ ಜಗತ್ತು ಇಂಥವರ ವರ್ಧಂತಿಯನ್ನ ತಮ್ಮ ಮನೆಯಲ್ಲಿ ಎಷ್ಟು ಸಂಭ್ರಮದಿಂದ ಆಚರಣೆ ಮಾಡ್ತಾರೋ ತಮ್ಮ ಮಕ್ಕಳದ್ದು ಅದಕ್ಕೂ ಮಿಗಿಲಾಗಿ ಈ ವರ್ಧಂತಿ ಉತ್ಸವವನ್ನ ಆಚರಣೆ ಮಾಡ್ತಾರೆ ಅನ್ನೋದಕ್ಕೆ ವಿವಿಧ ಸ್ಥಳಗಳಲ್ಲಿ, ನಮ್ಮ ಭಾರತ ದೇಶದ ವಿವಿಧ ಸ್ಥಳಗಳಲ್ಲಿ ಗುರು ಸಾರ್ವಭೌಮರ ವರ್ಧಂತಿ ಉತ್ಸವ ಅನ್ನೋದು ನಡೀತಾ ಇದೆ, ಇನ್ನೂ ನಡೆಯುತ್ತೆ, ಇವತ್ತು ನಡೆದಿದೆ. ಆದ್ದರಿಂದ ಇಂತಹ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ರಚನೆ ಮಾಡಿಕೊಟ್ಟಂತಹ ಏನು ಗೀತಾ ವಿವೃತ್ತಿಯ ಚಿಂತನೆಯನ್ನು ಮಾಡಿಕೊಂಡು ಬರ್ತಾ ಇದ್ದೇವೋ ಆ ಚಿಂತನೆಯನ್ನು ಮುಂದುವರಿಸೋಣ. ನಿನ್ನೆಯ ದಿನ ಅನೇಕ ಜನ ಅಂದ್ರೆ ಯಜ್ಞದ ಪ್ರಭೇದಗಳನ್ನ ಕೃಷ್ಣ ಪರಮಾತ್ಮ ತಿಳಿಸಿಕೊಟ್ಟ. ಯಾರ್ಯಾರು ಹೇಗೆ ಯಜ್ಞಗಳನ್ನ ಮಾಡ್ತಾರೆ, ಎಲ್ಲ ಯಜ್ಞಗಳು ಕೂಡ ಒಳ್ಳೆ ಮೋಕ್ಷವನ್ನೇ ಕೊಡ್ತಕ್ಕಂಥದ್ದಾಗತ್ತೆ ಅಂತ ಕೃಷ್ಣ ಪರಮಾತ್ಮ ನಿನ್ನೆಯ ದಿನ ಕೃಷ್ಣ ಪರಮಾತ್ಮ ಹೇಳಿದ್ದನ್ನ ನಾವು ಚಿಂತನೆ ಮಾಡಿದ್ವಿ. ದ್ರವ್ಯಯಜ್ಞಾಸ್ತಪೋ ಯಜ್ಞಾಃ ಯೋಗಯಜ್ಞಾಸ್ತಥಾ ಪರೇ ಸ್ವಾಧ್ಯಾಯ ಜ್ಞಾನಯಜ್ಞಾಶ್ಚ ಯತಯಃ ಸಂಸ್ಕೃತ ವ್ರತಃ. ಇದೆಲ್ಲರಲ್ಲೂ ಕೂಡ ಸಾಮಾನ್ಯವಾಗಿರೋದು ಮಹಾಪ್ರಯತ್ನ, ಕಠಿಣ ವ್ರತ, ಇವೆರಡೂ ಕೂಡ ಈ ಎಲ್ಲ ಯಜ್ಞಗಳಲ್ಲಿ ಇದ್ದೇ ಇದೆ. ಯಾವ್ದಾವುದು ದ್ರವ್ಯಯಜ್ಞ ಅಂದ್ರೆ ದಾನ ಧರ್ಮ ಮುಂತಾದವುಗಳನ್ನು ಮಾಡಿ ಅದೆಲ್ಲವನ್ನೂ ಕೂಡ ಪರಮಾತ್ಮನಿಗೆ ಸಮರ್ಪಣೆ ಮಾಡೋದು ಒಂದು. ಮತ್ತೆ ತಪೋಯಜ್ಞ, ಏನೋ ಒಳ್ಳೆ ಧ್ಯಾನ ಮುಂತಾದವುಗಳನ್ನು ವಿಶೇಷವಾಗಿ ಮಾಡಿ ಉಪಾಸನೆಯನ್ನ ಮಾಡಿ ಅನುವ್ಯಾಖ್ಯಾನದಲ್ಲೂ ಆಚಾರ್ಯರು ತಿಳಿಸಿಕೊಡ್ತಾರೆ. ಅಂದ್ರೆ ಎರಡನ್ನ ವಿಶೇಷವಾಗಿ ತಿಳಿಸಿಕೊಡ್ತಾರೆ. ಉಪಾಸನಾ ಚದ್ವಿಧ ಶಾಸ್ತ್ರಾಭ್ಯಾಸ ಸ್ವರೂಪಿಣಿ ಧ್ಯಾನ ರೂಪಾಪರಾಚೈವ ಅಂತ. ಒಂದು ಉಪಾಸನೆ ಅಂದ್ರೆ ಎರಡು ತರ, ಒಂದು ಶಾಸ್ತ್ರಾಧ್ಯಯನ ಒಂದು ಕಡೆ ಆದರೆ ಮತ್ತೆ ಧ್ಯಾನ ಮುಂತಾದವುಗಳನ್ನ ಏನು ನಾವು ಪರಮಾತ್ಮನ ಮಂತ್ರವನ್ನ ಜಪ ಮುಂತಾದವುಗಳನ್ನು ಏನೇನು ಮಾಡ್ತೇವೋ ಇದೊಂದು ವಿಭಾಗ. ಹೀಗೆ ದ್ರವ್ಯಯಜ್ಞ ಆಗ್ಬೋದು, ತಪೋಯಜ್ಞ ಆಗ್ಬೋದು, ಯೋಗಯಜ್ಞ ಮತ್ತೆ ಸ್ವಾಧ್ಯಾಯ ಯಜ್ಞ ಮತ್ತೆ ಒಳ್ಳೆ ಚೆನ್ನಾಗಿ ಅಧ್ಯಯನ ಮಾಡೋದು, ಸ್ವಹಿತವಾದಂತಹ ಕರ್ಮಗಳನ್ನ ಅನುಷ್ಠಾನ ಮಾಡೋದು ಇದೊಂದು ಯಜ್ಞ. ಮತ್ತೆ ಜ್ಞಾನಯಜ್ಞ, ಈ ಎಲ್ಲದರಲ್ಲೂ ಕೂಡ ಈ ಎಲ್ಲ ಕರ್ಮಗಳನ್ನ ಆಚರಣೆ ಮಾಡ್ತಕ್ಕಂತಹ ಜನರು ಯತಯಃ ಎಲ್ಲರೂ ಕೂಡ ಅನೇಕ ವಿಧವಾಗಿ ಪ್ರಯತ್ನಗಳನ್ನ ಮಾಡ್ತಾ ಇರ್ತಾರೆ. ಸಂಸ್ಕೃತವು ವ್ರತಃ, ಕಠಿಣವಾದ ವ್ರತಗಳನ್ನ ಇವರೆಲ್ಲರೂ ಕೂಡ ಆಚರಣೆಯನ್ನ ಮಾಡ್ತಿರ್ತಾರೆ ಅನ್ನುವ ಮಾತನ್ನ ಕೃಷ್ಣ ಪರಮಾತ್ಮ ತಿಳಿಸಿಕೊಟ್ಟ. ಎಲ್ಲದಕ್ಕೂ ಮೀರಿದ್ದು ಏನು ಅಂತಂದ್ರೆ ಜ್ಞಾನವೇ ಮುಖ್ಯವಾದಂತಹದ್ದು ಅಂತ ಆ ಕೃಷ್ಣ ಪರಮಾತ್ಮ ಮುಂದೆ ಹೇಳ್ತಾನೆ. ಶ್ರೇಯಾನ್ ದ್ರವ್ಯಮಯಾಜ್ಞಾತ್ ಜ್ಞಾನಯಜ್ಞ ಪರಂತಪ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ನೀವೇನೇ ಮಾಡಿದರೂ ಕೂಡ ಜ್ಞಾನಯಜ್ಞ ಅನ್ನೋದು ಬಹಳ ಮುಖ್ಯ, ಅದೇ ದೊಡ್ಡದು ಅನ್ನುವ ಮಾತನ್ನ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಯಾಕೆ ಹಿಂದೆ ಹೇಳಿದಂತೆ ದ್ರವ್ಯಯಜ್ಞ ಮುಂತಾದವುಗಳು ಏನಿದೆಯೋ ಎಲ್ಲ ಯಜ್ಞಕ್ಕಿಂತಲೂ ಮಿಗಿಲಾದಂತಹ ಯಜ್ಞ ಯಾವುದು ಅಂತಂದ್ರೆ ಒಳ್ಳೆ ತತ್ವಜ್ಞಾನವನ್ನ ಸಂಪಾದನೆ ಮಾಡುವುದು. ಇದೇ ಬಹಳ ತುಂಬಾ ದೊಡ್ಡ ಯಜ್ಞ. ಅದಕ್ಕೋಸ್ಕರವೇ ಜ್ಞಾನ ಒಂದೇ ಸಾಕು ಮುಕ್ತಿಗೆ ಅಂತ ದಾಸರಾಯರು ಹೇಳ್ತಾರೆ. ಏನು ಒಳ್ಳೆ ಜ್ಞಾನವನ್ನ ಸಂಪಾದನೆ ಮಾಡಿ ಆ ಜ್ಞಾನದಿಂದ ನೀನು ಅನುಷ್ಠಾನ ಮಾಡಿದ್ರೆ ಸಾಕು ಮುಕ್ತಿ ಆಗ್ತಕ್ಕಂಥದ್ದಾಗುತ್ತೆ, ಪರಮಾತ್ಮ ಪ್ರೀತನಾಗ್ತಾನೆ ಅಂತ. ಅದರಿಂದ ಎಲ್ಲ ಯಜ್ಞಕ್ಕಿಂತಲೂ ದೊಡ್ಡದಾದಂತಹ ಯಜ್ಞ ಯಾವುದು ಅಂತಂದ್ರೆ ತತ್ವಜ್ಞಾನ ರೂಪವಾದಂತಹ ಏನು ತತ್ವಜ್ಞಾನವನ್ನ ಏನು ಸಂಪಾದನೆ ಮಾಡ್ತೇವೋ ಇದೇ ದೊಡ್ಡ ಯಜ್ಞ. ಮತ್ತೆ ಯಾಕೆ ಅಂತಂದ್ರೆ ಯಾವುದೇ ಒಂದು ಕರ್ಮ ನಾವು ಮಾಡಬೇಕಂದ್ರೂ ಕೂಡ ಜ್ಞಾನ ಬೇಕೇ ಬೇಕು. ಜ್ಞಾನ ಇಲ್ಲದೆ ಏನನ್ನು ನಾವು ಆಚರಣೆ ಮಾಡ್ಲಿಕ್ಕೆ ಬರೋದಿಲ್ಲ. ಉದಾಹರಣೆಗೆ ಈಗ ಎಲ್ಲ ಕಲೆಗಳಲ್ಲೂ ಕೂಡ ಸಂಗೀತ ಕಲೆಯನ್ನ ದೊಡ್ಡದಾಗಿ ಇಡ್ತಾರೆ. ಯಾಕೆ ಅಂತಂದ್ರೆ ಮುಂದೆ ಬರತಕ್ಕಂತಹ ಪ್ರತಿಯೊಂದು ಕಲೆಗೂ ಕೂಡ ಇದರ ಸಂಬಂಧ ಇದ್ದೇ ಇದೆ. ಅಂದ್ರೆ ಸಂಗೀತ ಕಲೆ ಚೆನ್ನಾಗಿ ಬಂದಿದ್ರೆ, ಸಂಗೀತ ಕಲೆ ಇದ್ದಲ್ಲಿ ನೃತ್ಯ ಕಲೆಗೆ ಸಂಗೀತ ಕಲೆಯ ಅವಶ್ಯಕತೆ ಇದೆ, ಶಿಲ್ಪ ಕಲೆಗೆ ಸಂಗೀತ ಕಲೆಯ ಅವಶ್ಯಕತೆ ಇದೆ. ಎಲ್ಲ ಮುಂದೆ ಬರ್ತಕ್ಕಂತಹ ಅನೇಕ ಕಲೆಗಳಿಗೆ ಸಂಗೀತ ಕಲೆಯ ಅವಶ್ಯಕತೆ ಬಹಳ ಇದೆ ಅನ್ನೋದಕ್ಕೇನೆ ಏನು ಮಾಡ್ತಾರೆ, ಸಂಗೀತ ಕಲೆ ತುಂಬಾ ದೊಡ್ಡದು ಅನ್ನುವ ರೀತಿಯಲ್ಲಿ ಹೇಗೆ ಕಲಾ ವಿಭಾಗವನ್ನು ಮಾಡಬೇಕಾದ್ರೆ ನಮಗೆ ತಿಳಿಸಿಕೊಡ್ತಾರೋ ಅದರಂತೆ ಈ ಜ್ಞಾನ ಇಲ್ಲ ಅಂತಾದ್ರೆ ನಮಗೆ ದ್ರವ್ಯಯಜ್ಞವೂ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಜ್ಞಾನ ಇದ್ರೆ ತಾನೇ ಒಬ್ಬ ವ್ಯಕ್ತಿ ದೊಡ್ಡವರಿಗೆ ದಾನವನ್ನ ಮಾಡಬೇಕು, ಒಳ್ಳೆ ಪಾತ್ರರಾದವರಿಗೆ ನಾನು ದಾನವನ್ನ ಮಾಡಬೇಕು, ಹೇಗೆ ದಾನ ಮಾಡಬೇಕು, ಎಂಥದ್ದನ್ನ ಕೊಡಬೇಕು ಎಂಥದ್ದನ್ನ ಕೊಡಬಾರದು ಅನ್ನೋದು ಜ್ಞಾನ ಇದ್ದಾಗಲೇ ಸಾಧ್ಯ. ಅದರಿಂದ ಅಲ್ಲಿಯೂ ಕೂಡ ಜ್ಞಾನದ ಅವಶ್ಯಕತೆ ಇದೆ. ಮತ್ತೆ ತಪೋಯಜ್ಞ, ತಪಸ್ಸನ್ನ ಹೇಗೆ ಮಾಡಬೇಕು ಅನ್ನೋದಕ್ಕೂ ಕೂಡ ನಮಗೆ ಜ್ಞಾನದ ಅವಶ್ಯಕತೆ ಇದೆ. ಜ್ಞಾನ ಇಲ್ಲದೆ ತಪಸ್ಸನ್ನ ಮಾಡ್ಲಿಕ್ಕಾಗಲ್ಲ. ಈಗ ಸುಮ್ಮನೆ ಧ್ಯಾನ ಮಾಡೋದು ಅಂತಂದ್ರೆ ಕಣ್ಣು ಮುಚ್ಚಿ ಮನಸ್ಸಿನಲ್ಲಿ ಸುಮ್ಮನೆ ಕೂತು ಬಿಡೋದು ಅಂತ ಎಷ್ಟೋ ಜನ ಇವತ್ತಿಗೆ ಹೇಳಿಕೊಡ್ತಾರೆ. ಅದಲ್ಲ, ಪರಮಾತ್ಮನನ್ನೇ ಹೇಗೆ ನಾವು ಚಿಂತನೆ ಮಾಡಬೇಕು, ದೇವರನಾಮಗಳನ್ನೇ ಮಾಡಿಟ್ಟಿದ್ದಾರೆ. ಗಣ್ಣಿನೊಳಗೆ ನೋಡೋ ಹರಿಯ ಅಂತ ಹೇಳಿ ಪುರಂದರದಾಸರು ಯಾವ್ಯಾವ ಅವಸ್ಥೆಗೆ
ನಾವು ಮುಟ್ಟಿದಾಗ ಆ ಜ್ಞಾನ ಅನ್ನೋದು ನಮಗೆ ಒದಗಿ ಬರುತ್ತೆ ಅಂತ. ಅಲ್ಲಿಯೂ ಕೂಡ ಜ್ಞಾನದ ಅವಶ್ಯಕತೆ ಇದೆ. ಮತ್ತೆ ಅಧ್ಯಯನ ಮಾಡಬೇಕಾದ್ರಂತೂ ಸರಿಯೇ ಸರಿ, ಜ್ಞಾನ ಯಜ್ಞ ಮಾಡಬೇಕಾದ್ರಂತೂ ಸರಿಯೇ ಸರಿ, ಇದರ ಅವಶ್ಯಕತೆ ಇದ್ದೇ ಇದೆ. ಆದ್ರಿಂದ ಎಲ್ಲ ಯಜ್ಞಗಳಿಗೂ ಕೂಡ ಉತ್ತಮವಾದ ಯಜ್ಞ ಯಾಗಾದಿಗಳನ್ನು ಮಾಡಬೇಕು, ಒಳ್ಳೆ ಕರ್ಮಾನುಷ್ಠಾನವನ್ನು ಮಾಡಬೇಕು ಅಂತಾದ್ರೂ ಜ್ಞಾನ ಬೇಕು. ಜ್ಞಾನ ಇಲ್ಲದೆ ಯಜ್ಞ ಯಾಗಾದಿಗಳನ್ನು ಮಾಡ್ಲಿಕ್ಕಾಗಲ್ಲ, ಕರ್ಮಾನುಷ್ಠಾನವನ್ನು ಮಾಡ್ಲಿಕ್ಕಾಗೋದಿಲ್ಲ. ಆದ್ರಿಂದ ಎಲ್ಲದಕ್ಕೂ ಬೇಕಾದಂತಹದ್ದು ಯಾವುದು ಅಂತಂದ್ರೆ ಜ್ಞಾನವೇ. ಆದ್ರಿಂದ ಈ ಜ್ಞಾನ ಯಜ್ಞ ಏನಿದೆಯೋ ಇದೇ ಬಹಳ ದೊಡ್ಡದು ಅನ್ನುವ ಮಾತನ್ನ ಕೃಷ್ಣ ಪರಮಾತ್ಮ ಹೇಳ್ತಾನೆ. ರಾಯರು ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ದೇವತೋದ್ದೇಶೇನ ದ್ರವ್ಯ ತ್ಯಾಗಾದಿ ರೂಪಾತ್ ಯಜ್ಞಾತ್ ಭಗವಜ್ಞಾನ ಸಂಪಾದನ ರೂಪೋ ಯಜ್ಞ ಶ್ರೇಯಾನ್ ಶ್ರೇಷ್ಠ ಇತಿ. ಏನು, ಈ ಯಜ್ಞ ಯಾಗಾದಿಗಳನ್ನೇನು ಮಾಡ್ತೇವೋ ಇದಕ್ಕಿಂತಲೂ ಮಿಗಿಲಾದ್ದು. ಅಂದ್ರೆ ಯಾಗ ಯಜ್ಞ ಮಾಡಲೇಕೆ ಅಂತ ಏನ್ ಹೇಳ್ತಾರೋ ಅದು ಸ್ಮರಣೆಗಾಯ್ತು. ಅದು ಕಲಿಯುಗದ ಪರಿಸ್ಥಿತಿ. ಯಾಕಂದ್ರೆ ಉತ್ತಮವಾದ ಜ್ಞಾನವನ್ನ ಮುನ್ಮುಂದೆ ಬರ್ತಾ ಬರ್ತಾ ಪಡೆದುಕೊಳ್ಳೋದು ಕಷ್ಟ, ಆದ್ರಿಂದನೇ ಸ್ಮರಣೆಗೆ ನಿಲ್ಲಿಸಿದ್ದಾರೆ. ಆದ್ರೆ ಯಾಗ ಯಜ್ಞಗಳಿಗಿಂತಲೂ ಉತ್ತಮವಾದ ಯಾವುದು ಅಂತಂದ್ರೆ ಜ್ಞಾನ ಸಂಪಾದನೆ. ಯಾಗ ಅಂದ್ರೆ ಏನು, ದೇವತೋದ್ದೇಶೇನ ದ್ರವ್ಯ ಪರಿತ್ಯಾಗ. ಏನು ಆಜ್ಯ ಮುಂತಾದವುಗಳನ್ನ, ಚರು ಮುಂತಾದವುಗಳನ್ನ ಒಂದು ದೇವತೆಯನ್ನ ಉದ್ದೇಶ ಮಾಡಿಕೊಂಡು ಅವರಿಗೋಸ್ಕರ ಅಂತ ನಾವು ತ್ಯಾಗ ಮಾಡ್ತೇವೆ. ನಮ್ಮಮ್ಮ ನಂದಲ್ಲ ನಂದಲ್ಲ ಅಂತ ಹೇಳಿ ಅದನ್ನ ತ್ಯಾಗ ಹೇಗೆ ಏನು ಮಾಡ್ತೇವೋ ಇದನ್ನೇ ಯಜ್ಞ ಅಂತ ಕರೆದರು. ಈ ಯಜ್ಞಕ್ಕಿಂತಲೂ ಕೂಡ ಯಾವುದು ಒಳ್ಳೆಯದು ಅಂತಂದ್ರೆ ಭಗವಜ್ಞಾನ ಸಂಪಾದನ ರೂಪೋ ಯಜ್ಞ. ಭಗವಜ್ಞಾನ ಸಂಪಾದನೆ, ಭಗವಂತನ ವಿಷಯಕವಾದಂತಹ ಜ್ಞಾನವನ್ನ ಸಂಪಾದನೆ ಮಾಡೋದೇ ಒಂದು ದೊಡ್ಡ ಯಜ್ಞ. ಇದೇ ಶ್ರೇಷ್ಠವಾದಂಥದ್ದು ಅಂತ ಏನು ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳಿದ್ನೋ ಅದನ್ನೇ ರಾಯರು ಕೂಡ ವ್ಯಾಖ್ಯಾನ ಮಾಡಿ ಕೊಡ್ತಾರೆ. ಅದರಿಂದ ಎಲ್ಲ ಯಜ್ಞಕ್ಕಿಂತಲೂ ಕೂಡ ಮಿಗಿಲಾದಂತಹ ಯಜ್ಞ ಯಾವುದಪ್ಪ ಅಂತಂದ್ರೆ ಜ್ಞಾನವೇ ಅಂತ ಹೇಳಿ ಕೃಷ್ಣ ಪರಮಾತ್ಮ ಉಪದೇಶವನ್ನ ಮಾಡ್ತಾನೆ. ಇದರ ಮೇಲೆ ಇಂತಹ ಜ್ಞಾನ ಪಡೆದುಕೊಳ್ಳೋದು ಹೇಗೆ ಅದು ಗೊತ್ತಾಗ್ಬೇಕಲ್ಲ. ಈಗ ಯಜ್ಞದ ಪ್ರಭೇದವನ್ನ ತಿಳಿಸಿಕೊಟ್ಟ, ಆಯಾಯ ಯಜ್ಞಗಳನ್ನ ಆಯಾಯ ಯೋಗದಲ್ಲಿ ಎಲ್ಲ ದೊಡ್ಡವರು ಹೇಗೆ ಆಚರಣೆ ಮಾಡ್ತಾರೆ ಅನ್ನೋದನ್ನು ಕೃಷ್ಣ ಪರಮಾತ್ಮ ತಿಳಿಸಿಕೊಟ್ಟ. ಇದೆಲ್ಲದರಲ್ಲೂ ಮಿಗಿಲಾದಂತಹದ್ದು ಯಾವುದು ಅಂತಂದ್ರೆ ಜ್ಞಾನ ಯಜ್ಞ ಅನ್ನೋದನ್ನು ಕೃಷ್ಣ ಪರಮಾತ್ಮ ತಿಳಿಸಿಕೊಟ್ಟ. ಇದರ ಮೇಲೆ ಇಂತಹ ಜ್ಞಾನವನ್ನ ಪಡೆದುಕೊಳ್ಳೋದು ಹೇಗೆ, ಯಾರಿಂದ ನಾವು ಪಡೆದುಕೊಳ್ಳಬೇಕು ಅನ್ನುವ ಮಾತನ್ನ ಕೃಷ್ಣ ಪರಮಾತ್ಮ ಉಪದೇಶ ಮಾಡುತ್ತಾನೆ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಯಾರು ಆ ಪರಮಾತ್ಮನ ಜ್ಞಾನವನ್ನ ಅಂದ್ರೆ ಪರಮಾತ್ಮನ ಎನ್ನುವಂತಹ ತತ್ವವನ್ನ ಚೆನ್ನಾಗಿ ಅರಿತುಕೊಂಡಿದ್ದಾರೋ ಅವರು ಏನು ಮಾಡ್ತಾರೆ ಅಂತಂದ್ರೆ ಈ ಎಲ್ಲ ಜ್ಞಾನವನ್ನ ನಮಗೆ ತಿಳಿಸಿಕೊಡ್ತಾರೆ. ಅವರ ಹತ್ರ ನಾವು ಹೇಗಿರಬೇಕು ಅನ್ನೋದನ್ನು ತಿಳಿಸಿಕೊಡ್ತಾರೆ. ತದ್ವಿಧಿ ಪ್ರಣಿಪಾತೇನ ಏನು, ಅವರಿಗೆ ನಮಸ್ಕಾರ ಮುಂತಾದವುಗಳನ್ನ ಅಂದ್ರೆ ಅವರನ್ನ ಗುರು ಅಂತ ನಾವು ಸ್ವೀಕಾರ ಮಾಡಿ ಅವರಲ್ಲಿ ಒಳ್ಳೆ ಉತ್ತಮವಾದಂತಹ ಭಾವನೆಗಳನ್ನು ಇಟ್ಟುಕೊಂಡು ಅವರಿಗೆ ಪ್ರಣಿಪಾತೇನ ಮೇಲಿಂದ ಮೇಲೆ ನಮಸ್ಕಾರವನ್ನ ಮಾಡ್ತಾ, ಆ ಗುರುವಿನ ಆಶೀರ್ವಾದ ಅನ್ನೋದು ಬಹಳ ಮುಖ್ಯ. ಅದರಿಂದ ಮೇಲಿಂದ ಮೇಲೆ ನಮಸ್ಕಾರವನ್ನ ಮಾಡ್ತಾ ಅವರ ಹತ್ರ ಪಾಠ ಕೇಳಬೇಕಾದ್ರೆ ಪರಿಪ್ರಶ್ನೆಯನ್ನ ಮೇಲಿಂದ ಮೇಲೆ ಪ್ರಶ್ನೆ ಮಾಡಬೇಕು. ಗುರುಗಳು ಹೇಳಿಕೊಟ್ಟಿದ್ದಾರೆ ಅಂತ ತಗೊಳ್ಬಾರ್ದು. ಯಾಕೆ ಪ್ರಹ್ಲಾದರಾಜರೇ ತಿಳಿಸಿಕೊಡ್ತಾರೆ, ಗುರು ಉತ್ತಮಪಿ ನಗ್ರಾಖ್ಯಂ ಯದನರ್ಥೆ ಅನರ್ಥ ಕಲ್ಪನಂ ಅಂತ ಹೇಳಿದರೆ, ಯದನರ್ಥೆ ಅನರ್ಥ ಕಲ್ಪನಂ ಅಂತ ಹೇಳಿದಂತೆ ಯಾವ ಒಂದು ವಿಷಯದಿಂದ ನಮಗೆ ಅನರ್ಥವಾಗುತ್ತೋ ಅಂತಹ ವಿಷಯವನ್ನ ಗುರುಗಳು ಹೇಳ್ತಾ ಇದ್ರು ಕೂಡ ನಾವು ಆ ಗುರುಗಳಿಂದ ಸ್ವೀಕಾರ ಮಾಡಬಾರ್ದು ಅಂತ ಇಷ್ಟು ಸ್ವಾತಂತ್ರ್ಯವನ್ನ ಕೊಟ್ಟಂತಹ ಸಿದ್ಧಾಂತ ನಮ್ಮ ಮಧ್ಯ ಸಿದ್ಧಾಂತ. ಗುರುಗಳು ಹೇಳ್ಬಿಟ್ಟಿದ್ದಾರೆ ತಗೊಂಡ್ಬಿಡು ಅಲ್ಲ, ನೀನದನ್ನ ವಿಚಾರ ಮಾಡು. ನೀನು ನಿನ್ನ ವಿವೇಕ, ಗುರುಗಳು ಒಂದಿಷ್ಟು ವಿಷಯಗಳನ್ನ ನಿನಗೆ ತಿಳಿಸಿಕೊಡ್ತಾರೆ. ಗುರುಗಳು ತಿಳಿಸಿಕೊಟ್ಟಂತಹ ವಿಷಯವನ್ನ ನಮ್ಮ ವಿವೇಕದಿಂದ ನಾವು ಅದನ್ನ ಚೆನ್ನಾಗಿ ಚಿಂತನೆ ಮಾಡಿ ಸರಿಯಾವುದು ಏನು ಎತ್ತ ಎಲ್ಲ ತಗೊಂಡು ನಾವು ಅದರಂತೆ ಅನುಷ್ಠಾನಗಳನ್ನು ಮಾಡಬೇಕು. ಮತ್ತೆ ಪರಿಪ್ರಶ್ನೆಯನ್ನ ಮೇಲಿಂದ ಮೇಲೆ ಅವ್ರು ಹೇಳಿದ ವಿಷಯದ ಮೇಲೆ ಮೇಲಿಂದ ಪ್ರಶ್ನೆಯನ್ನ ಮಾಡಿ ಆ ಪ್ರಶ್ನೆಯಿಂದ ಅವ್ರು ಹೇಳಿದ ವಿಷಯವನ್ನ ದೃಢಪಡಿಸಿಕೊಳ್ಬೇಕು. ಪರಿಪ್ರಶ್ನೆಯನ್ನ ಸೇವೆಯ ಏನು ಮಾಡಬೇಕು, ಅವರ ಸೇವೆಯನ್ನ ನಾವು ಮಾಡ್ತಕ್ಕಂಥವರಾಗಬೇಕು. ಇದೆಲ್ಲ ಆಯ್ತು ಅಂತಾದ್ರೆ ಉಪದೇಕ್ಷಂತಿ ತೇ ಜ್ಞಾನ, ಒಳ್ಳೆ ಒಂದು ಜ್ಞಾನ ಬರುವಂತೆ ಆ ಎಲ್ಲ ಮಹಾನುಭಾವರು ನಮಗೆ ಉಪದೇಶವನ್ನ ಮಾಡ್ತಕ್ಕಂಥವರಾಗ್ತಾರೆ. ಜ್ಞಾನಿನಃ ತತ್ವದರ್ಶಿನಃ, ಎಲ್ಲ ತತ್ವದ ನಿಶ್ಚಯವನ್ನ ಮಾಡಿಕೊಂಡಂತಹ ಮಹಾಜ್ಞಾನಿಗಳು ನಾವು ಈ ರೀತಿಯಾಗಿ ಅವರಲ್ಲಿ ನಡ್ಕೊಂಡಲ್ಲಿ ಅವರನ್ನ ಸೇವೆ ಮಾಡೋದು, ಅವರು ನಮಗೆ ಉಪದೇಶವನ್ನ ಮಾಡಬೇಕಾದ್ರೆ ಮೇಲಿಂದ ಮೇಲೆ ಪ್ರಶ್ನೆಯನ್ನ ಮಾಡಿ ಅವ್ರು ಮಾಡಿದ ವಿಷಯವನ್ನ ದೃಢಪಡಿಸಿಕೊಳ್ಳೋದು, ಹೀಗೆಲ್ಲ ಅವರ ಸೇವೆಯನ್ನ ಮಾಡಿ ಅವರಿಗೆ ನಮಸ್ಕಾರಾದಿಗಳನ್ನು ಮಾಡಿ ಇದ್ದಲ್ಲಿ ಅವರು ಉಪದೇಶವನ್ನ ಮಾಡ್ತಾರೆ. ಆ ಉಪದೇಶದಿಂದ ನಿನಗೆ ಉತ್ತಮವಾದಂತಹ ಜ್ಞಾನ ಅನ್ನೋದು ಬರುತ್ತೆ. ಇದನ್ನೇ ಪುರಂದರದಾಸ ಹೇಳಿದ್ದು. ಹೇಗಿರಬೇಕು ನಾವು ಗುರುಗಳ ಹತ್ರ ಅಂತಂದ್ರೆ, ಗುರುವಿನ ಗುಲಾಮನಾಗುವ ತನಕ ಇದನ್ನೇ ತಿಳಿಸಿಕೊಟ್ಟಿದ್ದು. ಹೇಗಿರಬೇಕು ಅಂತಂದ್ರೆ ತದ್ವಿಧಿ ಪ್ರಣಿಪಾತೇನ ಅಂದ್ರೆ ಏನು, ಗುಲಾಮನಂತಲೇ ಇರಬೇಕು ಆ ಗುರುಗಳ ಹತ್ರ. ಕಡೆ ನುಡಿಯಲ್ಲಿ ಒಂದು ಮಾತು ಹೇಳ್ತಾರೆ, ದಾರುಣಿ ಎಲ್ಲ ಆಡಿದರೇನು
ಶರೀರ ಸುಖವನು ಬಿಡಿಸಿದರೇನು ಮಾರಜನಕ ಸಿರಿ ಪುರಂದರ ವಿಠಲನ ಸಾರ ಮಹಿಮೆಗಳ ತೋರಬಲ್ಲ ಸದ್ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ. ಇಲ್ಲೇನು ಜ್ಞಾನಿನಃ ತತ್ವದರ್ಶನ ಅಂತ ಏನ್ ಹೇಳಿದ್ರು, ಹಾಗೆ ಮಾರಜನಕ ಸಿರಿ ಪುರಂದರ ವಿಠಲನ ಸಾರ ಮಹಿಮೆಗಳ ತೋರಬಲ್ಲ ಇಂತಹ ತತ್ವದರ್ಶಿಗಳಾದಂತಹ ಏನು ಜ್ಞಾನಿಗಳಿದ್ದಾರೋ ಅವರಿಗೆ ಗುರುವಿನ ಗುಲಾಮನಾಗುವ ತನಕ ಆ ರೀತಿಯಲ್ಲಿ ಅವರ ಸೇವೆಯನ್ನ ಮಾಡಿ ಅವರನ್ನೇ ಹೊಂದಿ ಮತ್ತೆ ಮೇಲಿಂದ ಮೇಲೆ ಅವರಿಗೆ ನಮಸ್ಕಾರಾದಿಗಳನ್ನ ಮಾಡಿ ಪರಿಪ್ರಶ್ನೆಯನ್ನ ಮಾಡಿ ನಾವೇನು ಮಾಡಬೇಕು, ಎಲ್ಲವನ್ನ ನಾವು ಪಡೆದುಕೊಳ್ಬೇಕು. ಕನಕದಾಸರು ಚೆನ್ನಾಗಿ ಹೇಳ್ತಾರೆ, ಯಾವನಿಗೆ ತತ್ವನಿಶ್ಚಯವಾಗುತ್ತೆ ಚೆನ್ನಾಗಿ, ತತ್ವನಿಶ್ಚಯ ಆಗಲಿಲ್ಲ ಅಂದ್ರೆ ಏನಾಗುತ್ತೆ, ತತ್ವನಿಶ್ಚಯ ಎಂಥವರಿಗಾಗುತ್ತೆ ಅನ್ನೋದನ್ನ ಒಂದು ಚಿಕ್ಕ ಒಂದು ಪದ್ಯದ ರೀತಿಯಲ್ಲಿ ತಿಳಿಸಿಕೊಡ್ತಾರೆ. ಗುರುವಾಶ್ರಯವಾದವಗೆ ಮನದಟ್ಟು ಉಳಿದವನು ಕಂಗೆಟ್ಟು ಭೋಗಿಸುವನು ದುಃಖದ ತಂಬಿಟ್ಟು, ಇದು ಕನಕನ ಗುಟ್ಟು. ಕನಕದಾಸರು ತಿಳಿಸಿಕೊಡೋದು. ಯಾವಾಗ ವ್ಯಾಸರಾಜ ಗುರು ಸಾರ್ವಭೌಮರು ಸಿಕ್ಕಿದ್ರೋ ಅವಾಗ ಹೇಳಿದಂತಹ ಮಾತಿದು, ಗುರುವಾಶ್ರಯವಾದವಗೆ ಮನದಟ್ಟು. ಯಾರು ಗುರುಗಳನ್ನ ಆಶ್ರಯಿಸ್ತಾರೋ ಅವರಿಗೆ ಮನದಟ್ಟು ಅಂದ್ರೆ ತತ್ವ ನಿಶ್ಚಯ ಅನ್ನೋದು ಚೆನ್ನಾಗಾಗುತ್ತೆ. ಉಳಿದವನು ಕಂಗೆಟ್ಟು, ಯಾರಿಗೆ ಈ ತತ್ವ ನಿಶ್ಚಯವಾಗೋದಿಲ್ವೋ ಕಂಗೆಟ್ಟಿ ಹೋಗ್ತಾನೆ. ಕಂಗೆಟ್ಟು ಭೋಗಿಸುವನು ದುಃಖದ ತಂಬಿಟ್ಟು, ನರಕಾದ್ಯನರ್ಥಗಳು ದೊರೆತಕ್ಕಂಥದ್ದಾಗುತ್ತೆ. ಇದು ಕನಕನ ಗುಟ್ಟು. ಇದೇಪ್ಪ ನನ್ನ ಗುಟ್ಟು ಏನಂದ್ರೆ, ಗುರುಗಳ ಹತ್ರ ಮೊದಲು ಹೋಗ್ರಿ, ಗುರುಗಳನ್ನ ಆಶ್ರಯ ಮಾಡ್ರಿ. ಏವಂ ಗುರುಪದೇಶೇನ ಅಂತ ಹೇಳಿದಂತೆ, ಏವಂ ಗುರುಪದೇಶೇನ ಮನೋನಿಶ್ಚಲತಾನ್ನಯೇ ನತುಸ್ವೇನ ಪ್ರಯತ್ನೇನ. ನಾವು ಎಷ್ಟೇ ಪ್ರಯತ್ನ ಮಾಡಿದರೂ ಮನಸ್ಸು ಚಂಚಲವಾಗಿರುತ್ತೆ, ತತ್ವನಿಶ್ಚಯವಾಗೋದಿಲ್ಲ. ಆ ಗುರುಗಳು ಉಪದೇಶ ಮಾಡಿದಾಗ, ಆ ಉಪದೇಶ ಮಾಡಬೇಕಾದ್ರೆ ನಾವು ಪ್ರಶ್ನೆ ಮಾಡಿದಾಗ ತತ್ವ ನಿಶ್ಚಯವಾಗುತ್ತೆ, ಸಂದೇಹ ಹೋಗುತ್ತೆ. ಮುಂದೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಸಂದೇಹಕ್ಕೊಳಗಾದಂತಹ ವ್ಯಕ್ತಿ ಯಾವ ಸ್ಥಿತಿಗೆ ಹೋಗ್ತಾನೆ ಎನ್ನುವ ಮಾತನ್ನು ಮುಂದೆ ಕೃಷ್ಣ ಪರಮಾತ್ಮ ತಿಳಿಸಿಕೊಡ್ತಾನೆ. ಅದರಂತೆ ಎಲ್ಲ ತತ್ವನಿಶ್ಚಯವನ್ನು ಮಾಡಿಕೊಂಡು ಯಾರು ನತು ಸ್ವೇನ ಪ್ರಯತ್ನೇನ ತಮ್ಮ ಪ್ರಯತ್ನದಿಂದಲ್ಲದೆ ತದ್ವಿನ ಆ ಗುರು ಅನುಗ್ರಹವಿಲ್ಲ ಅಂತಾದರೆ ಪತನಂಭವೇ ನಾವು ಬೀಳಬೇಕಾಗತ್ತೆ. ಪದ್ಮನಾಭ ತೀರ್ಥರ ಬಗ್ಗೆನೂ ಇದನ್ನೇ ಅಲ್ವ ಹೇಳಿದ್ದು. ಅನೇಕ ವಿಧವಾಗಿ ಆಚಾರ್ಯರನ್ನ ಸೇವೆ ಮಾಡಿದ್ದಕ್ಕೆ ಯಸ್ಮೈ ಪ್ರಸನ್ನ ಪ್ರಾಜ್ಯಕ್ಷ ಸದ್ಯೋ ವಿದ್ಯಾಮೃತೋಕ್ರಮ. ಗುರು ಯದ್ದದ್ಯಾತ್ ಸುಪ್ರಸನ್ನಧಿ. ಗುರುಗಳು ಪ್ರಸನ್ನರಾಗಿ ನಮಗೆ ಉಪದೇಶವನ್ನು ಮಾಡಿದರೆ ಅದು ನಮಗೆ ಜ್ಞಾನಕ್ಕೆ ಕಾರಣವಾಗುತ್ತೆ, ಇಲ್ಲೋದ್ರಿಲ್ಲ. ಪದ್ಮನಾಭ ತೀರ್ಥರಿಗೆ ಎಲ್ಲ ವಿದ್ಯೆಯನ್ನ ದಾರಿ ಎರೆದು ಕೊಟ್ಟರಂತೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ. ಯಸ್ಮೈ ಪ್ರಸನ್ನರಾಗಿ ದಾರಿ ಎರೆದು ಕೊಟ್ಟಿದ್ದಾರೆ. ಯಾಕೆ? ಪದ್ಮನಾಭ ತೀರ್ಥರು ಮಾಡಿದಂತಹ ಸೇವೆ, ಅವರ ಶ್ರದ್ಧೆ ಎಲ್ಲವನ್ನ ಕಂಡಂತಹ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಪ್ರಸನ್ನರಾಗಿ ಸದ್ಯದಲ್ಲಿ ಅಂದ್ರೆ ಶೀಘ್ರದಲ್ಲಿ ತಾವು ಏನು ಭಾಷ್ಯಾದಿಗಳನ್ನ ಎಲ್ಲ ಗ್ರಂಥಗಳನ್ನ ರಚನೆ ಮಾಡಿದ್ರು ಅದೆಲ್ಲದರ ಅರ್ಥವನ್ನ ರಹಸ್ಯಗಳನ್ನೆಲ್ಲವನ್ನೂ ಪದ್ಮನಾಭ ತೀರ್ಥ ಗುರು ಸಾರ್ವಭೌಮರಿಗೆ ಹೇಳಿದ್ರು. ಹಾಗೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬ ಯತಿಗಳು ಹಾಗೆ ಇದ್ದವರೇ. ಏನು ಅನೇಕ ಸೇವೆಗಳನ್ನ ಮಾಡಿದ್ದಾರೆ. ಸೇವೆಗಳನ್ನ ಮಾಡಿ ಆ ಗುರುಗಳಿಂದ ಸಾಕ್ಷಾತ್ ಆಚಾರ್ಯರಿಂದ ಅವರು ಉಪದೇಶವನ್ನು ಪಡಿಬೇಕು ಅಂತಾದ್ರೆ ನಮ್ಮ ಹಾಗೆ ಅಲ್ವಲ್ಲ, ಯಾವುದೋ ದೇವತೆಗಳೇ ಅವತಾರ ಮಾಡಿ ಬಂದಿರ್ತಾರೆ, ಅಂಥವರು ಆಚಾರ್ಯರಿಂದ ಆ ಉಪದೇಶವನ್ನು ಪಡೆದ್ರು ಅಂತ ನಾವು ಕೇಳ್ತೇವೆ. ಅಂದ್ರೆ ಅಷ್ಟು ಗುರುವಿನ ಸ್ಥಾನ ದೊಡ್ಡದು. ಅದರಲ್ಲೂ ನಮ್ಮ ಬೆಂಗಳೂರವರಿಗೆ ಯಾರಪ್ಪ ಅಂತಂದ್ರೆ, ಒಂದು ಎದುರುಗಡೆ ಇರ್ತಕ್ಕಂತಹ ಗುರುಗಳ ಮುಖಾಂತರವೇ ನಮಗೆ ಉಪದೇಶ ಅನ್ನೋದು ನಡೆಯೋದು. ಯಾವ ದೊಡ್ಡ ಗುರುಗಳು ಬೃಂದಾವನದೊಳಗೆ ಇರ್ತಕ್ಕಂತಹ ಗುರುಗಳು ಏನು ನಮಗೆ ಉಪದೇಶ ಮಾಡೋದಿಲ್ಲ. ಆದರೆ ಆ ಗುರುಗಳ ಸೇವೆಯನ್ನ ನಾವು ಮಾಡಿದಲ್ಲಿ, ಯಾವುದು ಬೃಂದಾವನ ಮುಂತಾದ ಸ್ಥಳಗಳಿಗೆ ಹೋಗಿ ಆ ಗುರುಗಳ ಸೇವೆಯನ್ನ ಮಾಡಿದಲ್ಲಿ ಒಳ್ಳೆಯ ಗುರುಗಳು ಸಿಗುವಂತೆ ಅವರು ಮಾಡ್ತಾರೆ. ನಮಗೆ ಒಳ್ಳೆ ಗುರುಗಳನ್ನು ಸಿಗುವಂತೆ ಮಾಡ್ತಾರೆ. ತತ್ರಾಪಿ ನಮ್ಮ ಬೆಂಗಳೂರವರಿಗೆ ಅಲ್ಲಿ ಇಲ್ಲಿ ಅಂತ ಒಂದು ಬ್ರಹ್ಮಣ್ಯ ತೀರ್ಥರು ಈ ಕಡೆ ಆದ್ರೆ ಒಂದು ಆ ಕಡೆ ಶ್ರೀಪಾದರಾಜರು ಅಂತ. ಎಷ್ಟೇ ಆಗಲಿ ನಮ್ಗೆ ಇವತ್ತಿಗೂ ಎಷ್ಟೋ ಜನರನ್ನ ನಾನು ನೋಡ್ತೇನೆ, ಏನೇ ಕಷ್ಟ ಬಂದ್ರೂ ಇಲ್ಲಿ ಹೋಗಿ ದರ್ಶನ ಮಾಡಿ ಬಂದ್ಬಿಡ್ತಾರೆ. ಹೋಗಿ ಬ್ರಹ್ಮಣ್ಯ ತೀರ್ಥರ ಹತ್ರ ಶ್ರೀಪಾದರಾಜರ ಹತ್ರ ಹೋಗಿ ದರ್ಶನ ಮಾಡಿ ಬಂದು ಅಂದ್ರೆ ಬಲು ಆನಂದ, ಅದು ಬಹಳ ಸಂತೋಷವಾಗುತ್ತೆ. ಆ ಥರದ್ದೆಲ್ಲ ನೋಡಿದ್ರೆ ಅದರಿಂದ ಇಡೀ ಬೆಂಗಳೂರನ್ನ ಎಲ್ಲ ಸಜ್ಜನ ಇಲ್ಲಿರ್ತಕ್ಕಂತಹ ಸಜ್ಜನ ಸಮುದಾಯವನ್ನ ಕಾಪಾಡ್ತಿರೋರು ಯಾರು ಅಂದ್ರೆ ಅವರಿಬ್ರೇ. ಯಾಕೆ? ಹತ್ರದಲ್ಲೇ ಕೂತಿದ್ದಾರೆ, ಅನೇಕ ಕ್ಷೇತ್ರಗಳ ಮಧ್ಯದಲ್ಲಿ ಕೂತಿದ್ದಾರೆ. ಯಾಕೆ ಅಂದ್ರೆ, ಯಾಕೆ ನಾವು ಆ ಗುರುಗಳ ಸನ್ನಿಧಾನಕ್ಕೆ ಹೋಗಬೇಕು ಅಂತಂದ್ರೆ ವಿಶೇಷವಾಗಿ ಜ್ಞಾನಕ್ಕೋಸ್ಕರವೇ ಅವರ ಸೇವೆಯನ್ನು ಮಾಡಬೇಕು. ಒಂದು ಕಥೆ ಬರುತ್ತೆ. ವ್ಯಾಸರಾಜ ಮಠದ ಪರಂಪರೆಯಲ್ಲಿ ಬಂದಂತಹ ವಿದ್ಯಾವಲ್ಲಭ ತೀರ್ಥರು ಅಂತ, ಅವರು ತಮ್ಮ ದೇಹಾವಸಾನವಾದಂತಹ ಕಾಲ ಅಂದ್ರೆ ತುಂಬಾ ದೇಹ ಅವರಿಗೆ ಜೀರ್ಣವಾಗಿ ಬಿಟ್ಟಿರ್ತದೆ. ಜೀರ್ಣವಾಗಿದ್ದಾಗಲೂ ಕೂಡ ವಿಷ್ಣು ಪಂಚಕ ಉಪವಾಸವನ್ನಾಗಲಿ ಮತ್ತೆ ಏಕಾದಶಿ ಉಪವಾಸವನ್ನ ಮತ್ತೆ ಪ್ರತಿನಿತ್ಯ ನಮ್ಮ ಶೇಷಚಂದ್ರಿಕಾಚಾರ್ಯರಿಗೆ ಏನು ರಘುನಾಥ ತೀರ್ಥರಿಗೆ ಪ್ರತಿನಿತ್ಯ 108 ಪ್ರದಕ್ಷಿಣೆ ಹಾಕಬೇಕಂತೆ. ಶಿಷ್ಯರೆಲ್ಲ ಬಂದು ಕೇಳಿದ್ರಂತೆ, ಸ್ವಾಮಿ ಇಷ್ಟು ಯಾಕೆ ದೇಹವನ್ನ ದಂಡನೆ ಮಾಡ್ತೀರಿ? ಬೇಡ,
ವಯಸ್ಸಾಗಿದೆ ಸ್ವಾಮಿ, ಆಹಾರವನ್ನ ಬಿಟ್ಟುಬಿಟ್ಟಿದ್ರು, ಕೇವಲ ಹಣ್ಣು ಹಾಲು ಮೇಲಿದ್ರು, ಯಾಕಿಷ್ಟು ದಂಡನೆ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರೆ ಅವ್ರು ಹೇಳಿದಂತಹ ಮಾತು ಏನು ಅಂದ್ರೆ, ಈ ಘೋರವಾದಂತಹ ಕಲಿಯುಗವನ್ನೂ ಸಹಿತ ಕೃತಯುಗವನ್ನಾಗಿ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಅವ್ರು ಹೇಳಿದಂತಹ ಮಾತು, ಘೋರವಾದಂತಹ ಈ ಕಲಿಯುಗವನ್ನು ಕೃತಯುಗವನ್ನಾಗಿ ನೀನು ಮಾಡಿಕೊಳ್ಳಬಹುದು. ಯಾವಾಗ ಇಂತಹ ಗುರುಗಳ ಸಾನ್ನಿಧ್ಯಕ್ಕೆ ಬಂದು ನೀನು ಸೇವೆ ಮಾಡಿದಿ ಅಂತಾದ್ರೆ, ಪರ್ಯಾಭಕ್ತ್ಯ, ಆ ಒಳ್ಳೆ ಭಕ್ತಿಯಿಂದ ಇಂತಹ ಗುರು ಸಾನ್ನಿಧ್ಯದಲ್ಲಿ ನೀನು ಸೇವೆ ಮಾಡಿದಿ ಅಂತಾದ್ರೆ, ನೀ ಈ ಕಲಿಯುಗದಲ್ಲಿದ್ರು ಈ ಕಲಿಯುಗ ನಿನಗೆ ಕೃತಯುಗವನ್ನಾಗುತ್ತೆ. ಅದು ಯಾರಿಂದ? ಈ ಎಲ್ಲ ಗುರುಗಳ ಅನುಗ್ರಹದಿಂದ. ಅದಕ್ಕೋಸ್ಕರ ನಾನು ಸೇವೆ ಮಾಡ್ತಾ ಇದ್ದೇನೆ ಹೊರತು ದೇಹ ದಂಡಿಸೋದು ಅದಕ್ಕೆಲ್ಲ ಅಲ್ಲಪ್ಪ ಅಂದ್ರಂತೆ. ಹಾಗೆ ಯಾಕೆ ನಾವು ಸುತ್ತಮುತ್ತಲೂ ಇರ್ತಕ್ಕಂತಹ ಗುರುಗಳ ಸಾನ್ನಿಧ್ಯಕ್ಕೆ, ಬೃಂದಾವನದ ಸಾನ್ನಿಧ್ಯಕ್ಕೆ ಹೋಗಬೇಕು ಅಂದ್ರೆ ನಮ್ಮ ಸಾಧನೆ ಆಗಬೇಕು. ಯಾಕೆಂತಂದ್ರೆ ಅವ್ರಿಗೆ ಮಾಡಿದ ಸೇವೆಯಿಂದ ನಮ್ಮಲ್ಲಿರ್ತಕ್ಕಂತಹ ಪಾಪಗಳು ಬಿಟ್ಟು ಹೋಗ್ತವೆ. ಪಾಪ ಬಿಟ್ಟು ಹೋದಾಗಲೇನೆ ಒಳ್ಳೆ ಜ್ಞಾನವನ್ನು ಕೊಡುವಂತಹ ಗುರುಗಳು ಸಿಗೋದಲ್ವ. ಅವರಿಗೆ ಹೋಗಿ ಮೇಲಿಂದ ಮೇಲೆ ಮಾಡಿದ ಪ್ರದಕ್ಷಿಣೆ, ಸೇವೆ, ಅವರ ಸ್ತೋತ್ರ ಪಾರಾಯಣ, ರಮಣ ತೀರ್ಥರ ಬಗ್ಗೆ ಹೇಳ್ಬೇಕಾದ್ರೆ ಹೇಳ್ತಾರಲ್ಲ ವ್ಯಾಸರಾಜರು, ಯದ್ಬೃಂದಾವನ ದರ್ಶನೇನ ನಿತರಾಂ ಪಾಪಾನಿ ಯಾಂತಿ ಕ್ಷಯಂ. ಮೇಲಿಂದ ಮೇಲೆ ಬ್ರಹ್ಮಣ ತೀರ್ಥರ ಬೃಂದಾವನವನ್ನು ದರ್ಶನ ಮಾಡೋದ್ರಿಂದ ನಿನಗೆ ಪಾಪ ಹೋಗುತ್ತಪ್ಪ. ನಮಗೆ ನಂಬಿಕೆ ಇರಬೇಕಷ್ಟೇ. ಆ ನಂಬಿಕೆ ವ್ಯಾಸರಾಜರು ಹೇಳಿದ್ದಾರೆ ಅಂತ ನಂಬಿಕೆ ಇಟ್ಕೊಂಡು ನಾವು ಮೇಲಿಂದ ಮೇಲೆ ಬ್ರಹ್ಮಣ ತೀರ್ಥರ ದರ್ಶನವನ್ನು ಮಾಡಿದ್ರೆ ನಮ್ಮ ಪಾಪ ಹೋಗುತ್ತೆ. ಪಾಪ ಹೋದ್ರೆ ಸುಜ್ಞಾನ ಬರಲೇಬೇಕಲ್ಲ. ಆದ್ರಿಂದ ಆ ಎಲ್ಲ ಗುರುಗಳ ಅನುಗ್ರಹದಿಂದ ಒಳ್ಳೆ ಘೋರ ದಾರಿದ್ರ್ಯ ಶಾಂತಿ ಶ್ರೀಪಾದರಾಜರ ಬಗ್ಗೆ, ಪಾಯಾನ್ಮಾಂ ಭವ ಘೋರ ಕುಂಜರ ಭಯ ಶ್ರೀಪಾದರಾಜೇಶ್ವರಿ. ಈ ಒಂದು ಸಂಸಾರದಲ್ಲಿ ಬೇರೆ ಬಿದ್ದಿರ್ತೇವೆ, ಈ ಸಂಸಾರದಿಂದ ತೆಗಿಬೇಕಲ್ಲ ಹೊರಗೆ. ಯಾರು ತೆಗಿತಾರೆ? ಈ ಘೋರವಾದಂತಹ ಈ ಸಂಸಾರದಿಂದ ಯಾರು ನಮಗೆ ಬಿಡಿಸ್ತಾರೆ ಅಂದ್ರೆ ಶ್ರೀಪಾದರಾಜ ಗುರು ಸಾರ್ವಭೌಮರು ನಮ್ಮನ್ನು ಬಿಡಿಸ್ತಾರಂತೆ ಅನ್ನುವ ಮಾತನ್ನು ವ್ಯಾಸರಾಜರು ಆಡ್ತಾರೆ. ಅದರಿಂದ ನಮ್ಮ ಬೆಂಗಳೂರಿಗರಿಗೆ ವಿಶೇಷವಾಗಿ ಈ ಇಬ್ಬ ಗುರುಗಳ ಅನುಗ್ರಹ ವಿಶೇಷವಾಗಿ ಬೇಕು ಇದೆ. ಅದರಿಂದ ಮೇಲಿಂದ ಮೇಲೆ ಅಂತಹ ಗುರುಗಳ ಸೇವೆ ಮಾಡಿದಲ್ಲಿ ನಮ್ಮಲ್ಲಿದ್ದ ಪಾಪಗಳು ಹೋಗಿ, ಆ ಪಾಪ ಹೋಗೋದ್ರಿಂದ ಅವರ ಅನುಗ್ರಹದಿಂದ ಉಪದೇಕ್ಷಂತಿ ತೇ ಜ್ಞಾನಂ ಅಂತ ಏನು ಹೇಳಿದ್ರು, ಆ ರೀತಿಯಾದ ಒಳ್ಳೆ ತತ್ವವನ್ನ ನಿಶ್ಚಯ ಮಾಡಿಸುವಂತಹ ಗುರುಗಳ ಸಂಪರ್ಕ ನಮಗಾಗ್ತದೆ. ಅಂತಹ ಗುರುಗಳ ಸಂಪರ್ಕದಿಂದ ಅವರಿಗೆ ಮಾಡಿದಂತಹ ಸೇವೆ, ಈ ಗುರುಗಳಿಗೂ ಬೃಂದಾವನದಲ್ಲಿ ಇರ್ತಕ್ಕಂತಹ ಗುರುಗಳಿಗೂ ಸೇವೆಯನ್ನು ಬಿಡಬಾರದು. ಎದುರಿಗೆ ಸಿಕ್ಕಿದಂತಹ ಗುರುಗಳ ಸೇವೆಯನ್ನು ನಾವು ಬಿಡಬಾರದು. ಅವರ ಮುಖಾಂತರ ಉಪದೇಶಗಳನ್ನು ಪಡೆದು ನಾವೇನು ಮಾಡಬೇಕು? ಒಳ್ಳೆ ತತ್ವ ನಿಶ್ಚಯವನ್ನು ಮಾಡ್ಕೊಳ್ಬಹುದು. ಅದಕ್ಕೋಸ್ಕರ ಈ ಗುರು ಅನ್ನುವಂತಹ ವಸ್ತು ಏನಿದೆಯೋ ಬಹಳ ದೊಡ್ಡದು. ಗುರು ಕಾರುಣ್ಯ, ಗುರು, ಇದೆಲ್ಲವೂ ಕೂಡ ಪ್ರತಿಯೊಬ್ಬನ ಜೀವನದಲ್ಲಿ ಇರಲೇಬೇಕು. ನಾನು ಮೊದಲೇ ದಿವಸ ಹೇಳಿದ್ನಲ್ಲ, ಸ್ತ್ರೀಯರಿಗೆ ಪತ್ಯಂತರ್ಗತನಾಯದಂತಹ ಪರಮಾತ್ಮನನ್ನ ಸ್ತ್ರೀಯರು ಉಪಾಸನೆ ಮಾಡಿದಲ್ಲಿ ಸ್ತ್ರೀಯರ ಉದ್ಧಾರ. ಪುರುಷರ ಉದ್ಧಾರ ಹೇಗೆ ಅಂದ್ರೆ, ಗುರುವಂತರ್ಯಾಮಿ ಆದಂತಹ ಪರಮಾತ್ಮನನ್ನು ಉಪಾಸನೆ ಮಾಡಿದಾಗಲೇ ಪುರುಷರ ಉದ್ಧಾರ. ಪತಿವತಾ ಸ್ತ್ರೀಯರಿಗೆ ಪತಿಯೊಂದೇ ಆಶ್ರಯ ಅಂತ ಹೇಳಿದಂತೆ ಅವರು ಪತ್ಯಂತರ್ಗತನಾದಂತಹ ಪರಮಾತ್ಮನನ್ನ ಕಾಣ್ತಾರೆ. ಪುರುಷರು ಗುರುವಂತರ್ಗತನಾದಂತಹ ಪರಮಾತ್ಮನನ್ನ ಕಾಣಬೇಕಾದ್ರಿಂದಲೇ ಆ ಗುರು ಸೇವೆ, ಆ ಗುರುಗಳ ಮುಖಾಂತರ ಬಂದಂತಹ ಏನು ಉಪದೇಶದಿಂದ ಬಂದ ಜ್ಞಾನ ಏನಿದೆಯೋ, ಹೀಗೆ ಈ ಜ್ಞಾನವನ್ನು ಪಡ್ಕೊಂಡಾಗ್ಲೇನೆ ತತ್ವ ನಿಶ್ಚಯ ಅನ್ನೋದಾಗುತ್ತೆ. ಇಂತಹ ಗುರುಗಳನ್ನ ನಾವು ಪರಿಪ್ರಶ್ನೆಯನ್ನ ಸೇವೆ ಮಾಡಿ ಅವರನ್ನ ಪರಿಪ್ರಶ್ನೆ ಮಾಡಿ ಅವರಿಂದ ತತ್ವ ನಿಶ್ಚಯವನ್ನು ಮಾಡ್ಕೊಳ್ಬೇಕು. ಹೀಗೆ ಜ್ಞಾನ ಅನ್ನೋದು ನಮಗೆ ಒದಗಿ ಬರುತ್ತೆ ಅನ್ನುವ ಮಾತನ್ನ ಕೃಷ್ಣ ಪರಮಾತ್ಮ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೆಯನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ ಅಂತ ಹೇಳಿ ಕೃಷ್ಣ ಪರಮಾತ್ಮ ಉಪದೇಶವನ್ನ ಮಾಡ್ತಾನೆ. ರಾಯರು ಅದಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾರೆ. ತತ್ವದರ್ಶಿನೋ ಜ್ಞಾನಿನಃ ಪ್ರಣಿಪಾತೇನ ತತ್ಕೃತ ವಂದನೇನ. ಮೇಲಿಂದ ಮೇಲೆ ನಮಸ್ಕಾರವನ್ನು ಮಾಡಬೇಕು. ಅದಕ್ಕೆ ನಾ ಹೇಳಿದ್ದು ಬೃಂದಾವನಕ್ಕೆ ಹೋಗಿ ಸೇವೆ ಮಾಡಬೇಕು ಅಂತ. ಎದುರಿಗಿದ್ದ ಗುರುಗಳಿಗೂ ಅದಕ್ಕೆ ಮೇಲಿಂದ ಮೇಲೆ ಅವರು ಕಂಡಾಗ ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದ ಪಡಿತೇವೆ. ಉಪದೇಶ ಮಾಡುವಂತಹ ಗುರುಗಳನ್ನ, ಬೃಂದಾವನದಲ್ಲಿ ಇರ್ತಕ್ಕಂತಹ ಎಲ್ಲ ಗುರುಗಳು ಏನು ತೇಜೋ ರೂಪದಲ್ಲಿ ಇರ್ತಾರಲ್ಲ ಬೃಂದಾವನದೊಳಗೆ, ಅವರ ಸೇವೆ ಮಾಡೋದ್ರಿಂದನೂ ಅದಕ್ಕೆ ನಾ ಈ ಕಥೆಯನ್ನು ಹೇಳಿದ್ದು. ಯಾಕೆ ಸೇವೆ ಮಾಡಬೇಕು ಅಂದ್ರೆ, ಕಲಿಯುಗ ಕೃತಯುಗವಾಯಿತು ಅಂತಾದ್ರೆ ಉದ್ಧಾರವಾಗಲ್ವಾ? ಖಂಡಿತನೂ ಉದ್ಧಾರವಾಗುತ್ತೆ. ಅದಕ್ಕೋಸ್ಕರ ಅವ್ರ ಸೇವೆಯನ್ನು ಮಾಡಬೇಕು ಅಂತ ಅದನ್ನ ತಿಳಿಸ್ಲಿಕ್ಕೆ ಆ ಕಥೆಯನ್ನು ನಾನು ಹೇಳಿದ್ದು. ಅದರಿಂದ ಏನು ತತ್ಕೃತ ವಂದನೆಯ, ಮೇಲಿಂದ ಮೇಲೆ ಅವರಿಗೆ ಮಾಡಿದಂತಹ ವಂದನೆಗಳು ಮತ್ತು ತತ್ಸೇವಯ, ಏನು ಅವರಿಗೆ ಮಾಡಿದಂತಹ ಸೇವೆ ಮತ್ತು ತತ್ಕೃತ ಪರಿಪ್ರಶ್ನೆಯನ ಚ ತೇ ತುಭ್ಯಂ ಜ್ಞಾನಂ ಜ್ಞಾನಜನಕಂ ಶಾಸ್ತ್ರಂ ಉಪದೇಕ್ಷಂತಿ. ಹೀಗೆ ನಾವು ಮೇಲಿಂದ ಮೇಲೆ ಅವರ ಸೇವೆಯನ್ನು ಮಾಡಿದಂತಹ ಉಪದೇಕ್ಷಂತಿ ತೇ ಜ್ಞಾನಂ ಅಂತಂದ್ರೆ, ಜ್ಞಾನವನ್ನು ಉಪದೇಶ ಮಾಡ್ತಾರೆ ಅಂದ್ರೆ ಜ್ಞಾನವನ್ನು ಹೇಗೆ ಉಪದೇಶ ಮಾಡೋದು? ಜ್ಞಾನವನ್ನು ಉಪದೇಶ ಮಾಡಿಕ್ಕಾಗೋದಿಲ್ಲ. ಜ್ಞಾನಕ್ಕೆ ಕಾರಣವಾದಂತಹ ಏನು ಶಾಸ್ತ್ರ ಇದೆಯೋ ಶಾಸ್ತ್ರ ಉಪದೇಕ್ಷಂತಿ. ಅದಕ್ಕೆ ರಾಯರು ವ್ಯಾಖ್ಯಾನ ಮಾಡಿದ್ರು. ಜ್ಞಾನವನ್ನು ಉಪದೇಶ ಮಾಡಕ್ಕಾಗುತ್ತಾ ಯಾರಿಗಾದ್ರು? ಇಲ್ಲ. ಜ್ಞಾನವನ್ನು ಉಪದೇಶ ಮಾಡಿ ಅಂತ ಯಾರು ಹೇಳಲ್ಲ. ಜ್ಞಾನಕ್ಕೆ ಕಾರಣವಾದಂತಹ ಏನು ಶಾಸ್ತ್ರ ಇದೆಯೋ ಅದನ್ನ ಉಪದೇಶ ಮಾಡ್ತಾರೆ ಈ ಎಲ್ಲ ಜ್ಞಾನಿಗಳು.
ತೇಭ್ಯ ಜ್ಞಾನಂ ಜ್ಞಾತವ್ಯಂ ಅರ್ಥಂ ವಿಧಿ ಜಾನೀಹಿ. ಆದ್ರಿಂದ ಈ ಎಲ್ಲ ಅವರ ಮುಖಾಂತರ ನೀನೆಲ್ಲವನ್ನೂ ಕೂಡ ಜ್ಞಾನವನ್ನು ಪಡ್ಕೊಂಡು ಅಂತಾದ್ರೆ ಅದರ ಉಪಾಸನೆಯಿಂದ ನಿನಗೆ ಮೋಕ್ಷ ಅನ್ನೋದು ಸಿಗ್ತಕ್ಕಂಥದ್ದಾಗುತ್ತೆ. ಆದ್ರಿಂದ ಈ ಜ್ಞಾನವನ್ನ ತತ್ವದರ್ಶಿಗಳಾದಂತಹ ಜ್ಞಾನಿಗಳ ಮುಖಾಂತರ ಎಲ್ಲರೂ ಕೂಡ ಪಡೆದುಕೊಳ್ಳಬೇಕು ಅನ್ನುವ ಮಾತನ್ನ ಕೃಷ್ಣ ಪರಮಾತ್ಮ ತಿಳಿಸಿಕೊಡ್ತಾನೆ. ಮುಂದೆ ಸರಿ, ಈ ಜ್ಞಾನ ಎಂಥದ್ದು, ಯಾಕೆ ಇನ್ನೂ ಜ್ಞಾನವನ್ನ ಪಡೆದುಕೊಳ್ಳೋದಿಕ್ಕೆ ಇನ್ನೂ ಕಾರಣ ಏನು, ಯಾಕೆ ಆ ಜ್ಞಾನವನ್ನ ಪಡಿಬೇಕು ಅನ್ನುವ ಮಾತನ್ನ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಅಪಿ ಚೇದಸಿ ಪಾಪೇಭ್ಯ ಸರ್ವೇಭ್ಯ ಪ್ರಾಪಕೃತ್ತಮಃ ಸರ್ವಂ ಜ್ಞಾನ ಪ್ಲವೇನೈವ ವ್ಯಜಿನಂ ಸಂತರಿಷ್ಯಸಿ. ಯಾತಕ್ಕೋಸ್ಕರ ನಾವು ಜ್ಞಾನವನ್ನು ವಿಶೇಷವಾಗಿ ಪಡ್ಕೊಳ್ಬೇಕು ಅಂತಂದ್ರೆ, ಈ ಒಂದು ಪಾಪಿಗಳು ಏನು ಮಾಡ್ತಾರೆ, ಪಾಪಿಗಳು ಯಾರು ಇರ್ತಾರೋ ಅನೇಕ ವಿಧವಾದಂತಹ ಪಾಪಗಳನ್ನ ಮಾಡಿದ್ರೂ ಸಹಿತ ಅವರು ವಿಶೇಷವಾದಂತಹ ಈ ಒಂದು ಎಲ್ಲ ಪಾಪಗಳನ್ನ ಕಳ್ಕೊಳ್ಬೇಕು ಅಂತಾದ್ರೆ ಅದಕ್ಕೆ ಕಾರಣ ಯಾವುದು ಅಂತಂದ್ರೆ ಈ ಜ್ಞಾನವೆಂಬ ನೌಕೆ. ಈ ಜ್ಞಾನವೆಂಬ ನೌಕೆಯಲ್ಲಿ ನಾವು ಕೂತೀವಿ ಅಂತಾದ್ರೆ ಎಲ್ಲ ಪಾಪಗಳನ್ನ ಕಳ್ಕೊಂಡು ಈ ಸಂಸಾರದಿಂದ ನಾವು ದಾಟ್ಲಿಕ್ಕೆ, ಈ ಸಂಸಾರ ಸಮುದ್ರ ಸಾಗರ ಅಂತಾನೆ ಅಂತಾರಲ್ಲ, ಅದರಿಂದ ಈ ಒಂದು ಸಮುದ್ರದಿಂದ ಆ ಜ್ಞಾನವೆಂಬ ನೌಕೆಯಿಂದ ನಾವು ದಾಟ್ಲಿಕ್ಕಾಗುತ್ತೆ ಅನ್ನುವ ಮಾತನ್ನ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಅದನ್ನೇ ರಾಯರು ತಿಳಿಸಿಕೊಡ್ತಾರೆ. ಏನೇತಿ ಕರ್ಣತೆಯ ನಿರ್ದಿಷ್ಟಂ ಜ್ಞಾನಮೇವ ಸ್ತೌತಿ ಪುನಃ ಅಪಿಚೇದಸಿ ಇತ್ಯಾದಿನ. ಏನು ಈ ಜ್ಞಾನ ಏನು, ಮತ್ತೆ ಇನ್ನ ಜ್ಞಾನದ ಬಗ್ಗೆ ವಿಶೇಷವಾಗಿ ತಿಳಿಸಿಕೊಡ್ತಾರೆ. ಯಾತಕ್ಕೋಸ್ಕರ ಇನ್ನು ಜ್ಞಾನ ಬೇಕು, ಜ್ಞಾನದ ಅವಶ್ಯಕತೆ ಏನಿದೆ. ಸರ್ವೇಭ್ಯ ಪಾಪೇಭ್ಯ ಪಾಪಕೃಭ್ಯೋಪಿ, ಎಲ್ಲ ಪಾಪಗಳಿಂದಲೂ ಕೂಡ ನಾವು ಮುಕ್ತರಾಗ್ತೇವೆ. ಮತ್ತೆ ಪಾಪಕೃತ್, ಯಾವೋನು ಇನ್ನೂ ಪಾಪ ಮಾಡ್ತಾನಲ್ಲ ಹೆಚ್ಚು, ಅದರಿಂದಲೂ ನಾವು ಪಾರಾಗಲಿಕ್ಕೆ ಸಾಧ್ಯ ಇದೆ. ಮತ್ತೆ ಪಾಪಕೃತ್ತಮಶ್ಚೇದಸಿ ಅತಿಶಯೇನ ಪಾಪಕಾರಿ ಚೇದಸಿ ಇತಿ ಯಾವತ್ ತಥಾಪಿ ಸರ್ವಂ ವೃಜಿನಂ ಜ್ಞಾನ ಪ್ಲವೇನೈವ ಜ್ಞಾನಾಖ್ಯ ನಾವ ಸಂತರಿಷ್ಯಸಿ ಪಾಪಾದ ಅತಿಕ್ರಾಂತೋ ಭವತಿ ಇತ್ಯರ್ಥಃ. ಏನು ಅಂತಂದ್ರೆ ಈ ಒಂದು ಎಲ್ಲ ಪಾಪಗಳಿಂದಲೂ ಅಪಿಚೇದಸಿ, ಅತಿಶಯವಾದಂತಹ ಪಾಪಗಳನ್ನ ಮಾಡಿರುವವನಾದಂತಹ ವ್ಯಕ್ತಿಯಾದರೂ ಸಹಿತ ಈ ಒಂದು ಜ್ಞಾನ ಎಂತಕ್ಕಂತಹ ಏನು ಈ ನೌಕೆ ಇದೆ, ಈ ನೌಕೆಯಿಂದ ಎಲ್ಲವನ್ನ ದಾಟಿ ಪಾಪಗಳನ್ನ ಕಳ್ಕೊಂಡು ಈ ಕರ್ಮ ಏನು ಸಂಸಾರದ ಸಮುದ್ರ ಇದೆಯೋ ಈ ಸಮುದ್ರವನ್ನ ದಾಟಲಿಕ್ಕೆ ನಮಗೆ ನೌಕೆಯಂತೆ ಇರ್ತಕ್ಕಂಥದ್ದು ಜ್ಞಾನ. ಆದ್ರಿಂದ ಇಂತಹ ಜ್ಞಾನವನ್ನ ಹಿಂದೆ ಹೇಳಿದಂತೆ ಗುರುಗಳ ಮುಖಾಂತರ ನಾವು ಪಡ್ಕೊಂಡು, ಅಂದ್ರೆ ಜ್ಞಾನ ಕಾರಣವಾದಂತಹ ಶಾಸ್ತ್ರವನ್ನ ಉಪದೇಶವನ್ನ ಎಲ್ಲವನ್ನು ಪಡ್ಕೊಂಡಲ್ಲಿ ಜ್ಞಾನ ಚೆನ್ನಾಗಿ ದೊರೀತದೆ. ಜ್ಞಾನ ಬಂತು ಅಂತಾದ್ರೆ ಸಂಸಾರ ಪಾರಾಗೇ ಆಗುತ್ತೆ ಅನ್ನುವ ಮಾತನ್ನ ಕೃಷ್ಣ ಪರಮಾತ್ಮ ತಿಳಿಸಿಕೊಡ್ತಾನೆ. ಸರಿ, ಜ್ಞಾನದಿಂದ ಎಂತಹ ಕರ್ಮಗಳ ನಾಶವಾಗ್ತದೆ ಅದನ್ನು ನಾವು ತಿಳ್ಕೊಳ್ಬೇಕಲ್ಲ. ಯಾಕಂದ್ರೆ ಜ್ಞಾನದಿಂದ ಪ್ರಾರಬ್ಧ ಕರ್ಮ ನಾಶವಾಗುತ್ತೆ ಅಂತ ತಿಳ್ಕೊಂಡ್ಬಿಟ್ಟಿದೀವಿ. ಅಲ್ಲ, ಕೃಷ್ಣ ಪರಮಾತ್ಮ ಸ್ಪಷ್ಟವಾಗಿ ಹೇಳ್ತಾನೆ. ಏನು ಪ್ರಾರಬ್ಧವಲ್ಲದ ಏನು ಕರ್ಮಗಳಿರ್ತವೋ ಆ ಕರ್ಮಗಳು ಜ್ಞಾನದಿಂದ ನಾಶವಾಗುತ್ತೆ. ಅದಕ್ಕೋಸ್ಕರ ಜ್ಞಾನವನ್ನ ಪಡ್ಕೊಂಡು ಪ್ರಾರಬ್ಧ ಕರ್ಮಗಳು ನಾಶವಾಗುತ್ತೆ. ಯಾಕೆ, ಇಷ್ಟ ಅನುಭವಿಸಬೇಕಾದದನ್ನ ಒಳ್ಳೆ ಜ್ಞಾನವನ್ನ ಪಡ್ಕೊಂಡು ನಾವು ಆ ಪರಮಾತ್ಮನ ಉಪಾಸನೆ ಮಾಡಿದಲ್ಲಿ ಅಪರೋಕ್ಷ ಜ್ಞಾನ ಆದಮೇಲೂ ಸಹಿತ ಪ್ರಾರಬ್ಧ ಉಳಿದಿದ್ರೆ ಸ್ವಲ್ಪ ಅನುಭವಿಸಿ ಹೋಗಬೇಕು ಅನ್ನುವ ಮಾತು. ಆದ್ರಿಂದ ಯಥೈಧಾಂಸಿ ಸಮಿದ್ಧೋಗ್ನಿ ಭಸ್ಮತಾತ್ ಕುರುತೆ ಅರ್ಜುನ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಏನು ಅಂದ್ರೆ ಪ್ರಜ್ವಲಿಸುವಂತಹ ಬೆಂಕಿಯಲ್ಲಿ ಒಳ್ಳೆ ಒಂದು ಒಣಗಿದಂತಹ ಕಟ್ಟಿಗೆ ಬಿದ್ದರೆ ಹೇಗೆ ಆ ಎಲ್ಲ ಕಟ್ಟಿಗೆಗಳು ಭಸ್ಮವಾಗ್ತಕ್ಕಂಥದ್ದಾಗುತ್ತೋ ಅದರಂತೆ ಈ ಜ್ಞಾನದಿಂದ ಪ್ರಾರಬ್ಧ ಕರ್ಮವಲ್ಲದ ಏನು ಕರ್ಮಗಳಿದೆಯೋ ಅದೆಲ್ಲವೂ ಕೂಡ ಭಸ್ಮವಾಗಿ ಬಿಡುತ್ತೆ. ಅಂದ್ರೆ ಯಾಕೆ ಇದನ್ನ ಹೇಳ್ತಾ ಇದ್ದಾರೆ ಅಂದ್ರೆ, ಮೊದಲೇನೂ ಹೇಳಿದ್ದೆ, ಇವಾಗ ಇನ್ನೊಮ್ಮೆ ಅದನ್ನ ಹೇಳ್ತೇನೆ. ಪ್ರಾರಬ್ಧ ಕರ್ಮಗಳನ್ನ ಕಳ್ಕೊಳ್ಳಿಕ್ಕೆ ನಾವು ಬರ್ತೇವೆ ಸೃಷ್ಟಿಗೆ. ಬಂದ ಮೇಲೆ ಆ ಕರ್ಮ ಕಳ್ಕೊಳ್ಳೋದನ್ನು ಬಿಟ್ಟು ಬೇರೆ ಎಲ್ಲ ವಿಷಯಾಸಕ್ತಿ ಬಂದು ಆ ವಿಷಯದಲ್ಲಿ ಬಿದ್ದು 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 ಇನ್ನಿಷ್ಟು ಪಾಪಗಳನ್ನ ಸೇರಿಸ್ಕೊಳ್ತೇವೆ. ಹೀಗೆ ಸೇರಿಸ್ಕೊಳ್ತಾ ಆ ಪಾಪ ಕಳ್ಕೊಳ್ಳೋದಕ್ಕೋಸ್ಕರ ಅನೇಕ ಜನ್ಮಗಳಲ್ಲಿ ಬರ್ತೇವೆ. ಇದಾಗಬಾರದು ಅಂತಾದ್ರೆ ಒಳ್ಳೆಯ ಜ್ಞಾನವನ್ನ ನಾವು ಪಡ್ಕೊಂಡಲ್ಲಿ ಈ ಎಲ್ಲ ಆಡ್ ಆದಂತಹ ಏನು ಕರ್ಮಗಳಿರುತ್ತಲ್ಲ, ನಾವು ಏನ್ ಕರ್ಮ ಕಳ್ಕೊಳ್ಳಿಕ್ ಬಂದಿದ್ದೇವೋ ಅದನ್ನ ಬಿಟ್ಟು ನಮ್ ಜೊತೆ ಇನ್ನೊಂದಿಷ್ಟು ಏನ್ ಕರ್ಮವನ್ನ ಹಿಂದಾಕೊಂಡು ಬರ್ತೇವಲ್ಲ, ಹಿಂದೆ ಸೇರಿಸ್ಕೊಳ್ತೇವಲ್ಲ, ಆ ಎಲ್ಲ ಕರ್ಮಗಳು ಕೂಡ ಈ ಜ್ಞಾನದಿಂದ ನಾಶವಾಗ್ತದೆ. ಆಮೇಲೆ ಆ ಪ್ರಾರಬ್ಧ ಕರ್ಮ ಏನಿದೆಯೋ ಅಪರೋಕ್ಷ ಜ್ಞಾನವಾದ ಮೇಲೆ ಇರ್ತದೆ. ಆದ್ರೆ ಆದಷ್ಟು ಬೇಗ ಅದನ್ನ ಸ್ವಾಮಿ ಕಳೀತಾನೆ. ಇಷ್ಟು ಅನುಭವಿಸ್ಬೇಕಾದದ್ದನ್ನು ಇಷ್ಟು ಮಾಡ್ತಾನೆ. ಎಷ್ಟೋ ಜನ ನಾವು ಅನ್ಕೊಳ್ತೇವಲ್ಲ, ಏನಾಗ್ಬೇಕಿತ್ತೋ ಏನೋ ಪರಮಾತ್ಮ ಇಷ್ಟಲ್ಲೇ ಕಳಿಸಿದ, ಇಷ್ಟಲ್ಲೇ ಅನುಗ್ರಹ ಮಾಡಿದ ಅಂತ ನಾವು ಅನ್ಕೊಳ್ತೇವೆ. ಇನ್ನು ಅಪರೋಕ್ಷ ಜ್ಞಾನಿಗಳಿಗೆ ಅದಿರಲ್ವಾ? ಖಂಡಿತ ಇದ್ದೇ ಇರುತ್ತೆ. ಆದ್ರಿಂದ
ಪ್ರಾರಬ್ಧ ಕರ್ಮವಲ್ಲದ ಏನು ಕರ್ಮಗಳಿದೆಯೋ ಎಲ್ಲ ಕರ್ಮಗಳು ಕೂಡ ನಮಗೆ ಈ ಜ್ಞಾನದಿಂದ, ಜ್ಞಾನ ಅಗ್ನಿ ಎನ್ನುವಂತಹ ಈ ಅಗ್ನಿಯಿಂದ ಎಲ್ಲವೂ ಕೂಡ ಭಸ್ಮವಾಗುತ್ತೆ. ಹೇಗೆ ಒಣಗಿಸಿದ ಕಟ್ಟಿಗೆಗಳು ಅಗ್ನಿಯಲ್ಲಿ ಭಸ್ಮವಾಗ್ತದೋ ಹಾಗೆ ಅನ್ನುವ ಮಾತನ್ನ ಕೃಷ್ಣ ಪರಮಾತ್ಮ ಹೇಳ್ತಕ್ಕಂಥವನಾಗ್ತಾನೆ. ಮತ್ತಷ್ಟೇ ಅಲ್ಲ, ಜ್ಞಾನಕ್ಕೆ ಸಮಾನವಾದಂತಹ ಒಂದು ಪವಿತ್ರ ವಸ್ತು ಇನ್ನೊಂದಿಲ್ಲ. ಅದಕ್ಕೋಸ್ಕರವೇ ಜ್ಞಾನ ಜ್ಞಾನ ಜ್ಞಾನ, ಎಲ್ಲರೂ ಜ್ಞಾನಕ್ಕಾಗೇನೆ ತಾವು ಶ್ರಮಿಸಿದವರು ಹಿಂದಿನವರು ಎಲ್ಲರೂ ಕೂಡ. ನಹಿ ಜ್ಞಾನೇನ ಸದೃಶಂ ಪವಿತ್ರ ಮಿಹ ವಿದ್ಯತೆ ತತ್ತ ಸ್ವಯಂ ಭೋಗ ಸಂಸಿದ್ಧ ಕಾಲೇನಾತ್ಮನಿ ವಿಂದತಿ. ಏನು ಈ ಲೋಕದಲ್ಲಿ ಜ್ಞಾನಕ್ಕೆ ಸಮಾನವಾದಂತಹ ಇನ್ನೊಂದು ವಸ್ತು ಇಲ್ಲ, ಪವಿತ್ರವಾದ ವಸ್ತು ಇನ್ನೊಂದಿಲ್ಲ. ಇಂತಹ ಜ್ಞಾನ ಏನಿದೆಯೋ ಅಂತಹ ಜ್ಞಾನೋಪಾಯವನ್ನ ನಾವು ಚೆನ್ನಾಗಿ ಸಂಪಾದನೆ ಮಾಡಿದಲ್ಲಿ ಆ ಜ್ಞಾನದ ಸಿದ್ಧಿ ಚೆನ್ನಾಗಿ ಆಗ್ತಕ್ಕಂಥದ್ದಾಗುತ್ತೆ. ಆ ಜ್ಞಾನೋಪಾಯವನ್ನ ನಾವು ಸಂಪಾದನೆ ಮಾಡಲಿಲ್ಲ ಅಂತಂದ್ರೆ ಏನಾಗುತ್ತೆ, ಎಷ್ಟು ಕಾಲವಾದರೂ ಸಹಿತ ಒಳ್ಳೆಯ ಜ್ಞಾನವನ್ನ ನಾವು ಸಂಪಾದನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಆದಷ್ಟು ಬೇಗ ನಾವೇನು ಮಾಡಬೇಕು, ಪವಿತ್ರವಾದಂತಹ ಈ ಜ್ಞಾನವನ್ನು ಪಡ್ಕೊಳ್ಬೇಕು ಅಂತಾದ್ರೆ ಜ್ಞಾನೋಪಾಯವನ್ನ ಚೆನ್ನಾಗಿ ನಾವು ಆಲೋಚನೆ ಮಾಡಿ ಪಡ್ಕೊಳ್ಬೇಕು. ಹಿಂದೆನೇ ಹೇಳಿದ್ರಲ್ಲ, ಜ್ಞಾನ ಕಾರಣ ಯಾವುದು? ಶಾಸ್ತ್ರ. ಜ್ಞಾನೋಪಾಯ ಯಾವುದು? ಶಾಸ್ತ್ರವೇ. ಅದಕ್ಕೋಸ್ಕರವೇ ಇಷ್ಟೆಲ್ಲ ಗ್ರಂಥಗಳನ್ನ ರಚನೆ ಮಾಡಿ ಹಿರಿಯರು ಕೊಟ್ಟಿದ್ದಾರೆ. ರಾಯರಂತೂ 48ಕ್ಕೂ ಮಿಗಿಲಾದ ಗ್ರಂಥಗಳನ್ನು ಬರೆದಿದ್ದಾರೆ. ಅದರಲ್ಲಿ ಸ್ವತಂತ್ರ ಗ್ರಂಥಗಳು ಇದೆ, ವ್ಯಾಖ್ಯಾನ ಗ್ರಂಥಗಳು ಇದೆ. ಇದೆಲ್ಲ ಯಾಕೆ ಅಂತಂದ್ರೆ ಆ ಶಾಸ್ತ್ರ ಆ ಉಪಾಯವನ್ನೇ ಹೇಳ್ಕೊಟ್ಟಿದ್ದಾರೆ. ಎಲ್ಲ ರಾಯರು ಮುಂತಾದ ಎಲ್ಲ ಜ್ಞಾನಿಗಳು ಆ ಉಪಾಯವನ್ನೇ ಹೇಳ್ಕೊಟ್ಟಿರೋದು. ಅದರಿಂದ ಇಂತಹ ಉಪಾಯವನ್ನ ಯಾರು ದೂರ ಇಡ್ತಾನೋ ಅವನಿಗೆ ಜ್ಞಾನ ತಡವಾಗುತ್ತೆ. ತಡವಾದ್ರೆ ಇಲ್ಲೇ ಅವನು ಇರಬೇಕಾಗುತ್ತೆ. ಅದಕ್ಕೋಸ್ಕರ ಆ ಜ್ಞಾನದ ಉಪಾಯವನ್ನು ಚೆನ್ನಾಗಿ ತಿಳ್ಕೊಂಡು ಈ ಪವಿತ್ರವಾದಂತಹ ಏನು ಜ್ಞಾನ ಇದೆಯೋ ಈ ಜ್ಞಾನವನ್ನ ಆದಷ್ಟು ಬೇಗ ಎಲ್ಲರೂ ಕೂಡ ಪಡ್ಕೊಳ್ಬೇಕು. ಅಷ್ಟು ಪವಿತ್ರವಾದಂತಹದ್ದು, ಅಷ್ಟು ಒಂದು ಸ್ಥಾನ ಈ ಜ್ಞಾನ ಅನ್ನೋದಕ್ಕೆ ಇರ್ತಕ್ಕಂಥದ್ದಾಗಿದೆ ಅನ್ನುವ ಮಾತನ್ನ ಕೃಷ್ಣ ಪರಮಾತ್ಮ ತಿಳಿಸಿಕೊಡ್ತಾನೆ. ಈ ಜ್ಞಾನ ಯಾಕೆ ಪಡ್ಕೊಳ್ಬೇಕು ಮುಖ್ಯವಾಗಿ ಅಂತಂದ್ರೆ, ಈ ಜ್ಞಾನದಿಂದ ನಾವು ಮುಂದೆ ಬ್ರಹ್ಮ ಸಾಕ್ಷಾತ್ಕಾರವನ್ನು ಪಡ್ಕೊಂಡು ಆ ಸಾಕ್ಷಾತ್ಕಾರದಿಂದ ಇನ್ನೊಂದಿಷ್ಟು ಪರಮಾತ್ಮನ ಉಪಾಸನೆಯನ್ನ ಮಾಡಬೇಕು. ಯಾಕೆಂದ್ರೆ ಒಂದು ಕ್ಷಣ ಮಾತ್ರದಲ್ಲಿ ಪರಮಾತ್ಮ ಬಂದು ಹೋಗಿಬಿಡ್ತಾನೆ. ಆ ಉಪಾಸನೆಯಿಂದ ಪ್ರೀತನಾದ ಪರಮಾತ್ಮ ಮೋಕ್ಷವನ್ನು ಕೊಡ್ತಾನೆ. ಆದ್ರಿಂದ ಯಾವನಿಗೆ ಈ ಬ್ರಹ್ಮ ಸಾಕ್ಷಾತ್ಕಾರ ಅನ್ನೋದಾಗುತ್ತೆ ಅನ್ನೋದನ್ನ ಕೃಷ್ಣ ಪರಮಾತ್ಮ ತಿಳಿಸಿಕೊಡ್ತಾನೆ. ಶ್ರದ್ಧಾವಾನ್ ಲಭತೆ ಜ್ಞಾನ. ಸಾಕ್ಷಾತ್ಕಾರ ಅಂದ್ರೆ ಪ್ರತ್ಯಕ್ಷ, ಅಂದ್ರೆ ಅಪರೋಕ್ಷ ಜ್ಞಾನ ಯಾವನಿಗಾಗುತ್ತೆ ಅಂತಂದ್ರೆ ಶ್ರದ್ಧಾವಾನ್ ಲಭತೆ ಜ್ಞಾನಂ ಮತ್ಪರಃ ಸಂಯತೇಂದ್ರಿಯ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣಾಧಿಗಚ್ಚತಿ. ಏನು ಅಂತಂದ್ರೆ ಯಾರಿಗೆ ಶ್ರದ್ಧೆ ಇದೆಯೋ ಅದೇ ಬಹಳ ಮುಖ್ಯ. ಎಲ್ಲದಕ್ಕೂ ಮೀರಿ ಪ್ರಾಮಾಣಿಕತೆ, ಶ್ರದ್ಧೆ ಮುಂತಾದವುಗಳಾದ್ರೂ ನಮಗಿರಬೇಕು. ಆ ಶ್ರದ್ಧೆ ಇಲ್ಲ ಅಂದ್ರೆ ಹೋಯ್ತು. ಅದರಿಂದ ಶ್ರದ್ಧಾವಾನ್ ಲಭತೆ ಜ್ಞಾನ, ಅವನಿಗೆ ಏನಿರಬೇಕು, ಒಳ್ಳೆ ಶ್ರದ್ಧೆ ಇರಬೇಕು. ಮತ್ತೆ ಇಂದ್ರಿಯ ನಿಗ್ರಹವನ್ನ ಚೆನ್ನಾಗಿ ಅವನು ಪಡ್ಕೊಂಡಿರಬೇಕು. ಮತ್ತೆ ಕೃಷ್ಣನಲ್ಲೇ ಅವನಿಗೆ ನಿಷ್ಠೆ ಅನ್ನೋದಿರಬೇಕು. ಅದನ್ನೇ ಹೇಳಿದ್ದು ನಮ್ಮ ಶಮದಮಾದಿವತಃ ಮುಮುಕ್ಷೋಹ ಅಧಿಕಾರಿಣ ಅಂತ ಹೇಳಿದಂತೆ ಶಮೋ ಮನ್ನಿಷ್ಠ, ಅದನ್ನು ಹೇಳಿದೆ ನಾನು ಮೊನ್ನೆ ಕೂಡ. ಶಮೋ ಮನ್ನಿಷ್ಠತಾ ಬುದ್ಧಿ ದಮ ಇಂದ್ರಿಯ ನಿಗ್ರಹ ಅಂತೇನು ನಾವು ಕೇಳ್ತೇವೋ ಹಾಗೆ ನನ್ನಲ್ಲಿ ನಿಷ್ಠೆ ಇರಬೇಕು, ಶ್ರದ್ಧೆ ಇರಬೇಕು, ಇಂದ್ರಿಯ ನಿಗ್ರಹ ಇರಬೇಕು, ಪ್ರಾಮಾಣಿಕನಾಗಿರಬೇಕು. ಇಂತಹ ವ್ಯಕ್ತಿಗೇನೆ ಅಪರೋಕ್ಷ ಜ್ಞಾನ ಅನ್ನೋದು ಆಗ್ಲಿಕ್ಕೆ ಸಾಧ್ಯ ಇದೆ. ಇಷ್ಟೇ ಇದ್ದು ಬಿಟ್ರೆ ಸಾಕಂದ್ರಲ್ಲ. ಅಪರೋಕ್ಷ ಜ್ಞಾನವಾಗಬೇಕಾದ್ರೆ ಶ್ರದ್ಧೆ ಇರಬೇಕು. ಅಂದ್ರೆ ಶಾಸ್ತ್ರವನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಶ್ರದ್ಧೆಯಿಂದ ಶಾಸ್ತ್ರವನ್ನು ಅಧ್ಯಯನ ಮಾಡಿರಬೇಕು. ಇಂದ್ರಿಯ ನಿಗ್ರಹವನ್ನು ಇಟ್ಕೊಂಡಿರಬೇಕು. ಜಪತಪ ಅನುಷ್ಠಾನಗಳನ್ನು ಚೆನ್ನಾಗಿ ಮಾಡಬೇಕು. ದಾನ ಧರ್ಮಗಳನ್ನ ಏನು ಹೇಳಿದ್ದಾರೋ ಅದೆಲ್ಲವನ್ನ ಮಾಡಬೇಕು. ಯಜ್ಞ ಯಾಗಾದಿಗಳನ್ನ ಮಾಡಬೇಕು, ಕರ್ತವ್ಯಗಳನ್ನ ಮಾಡಬೇಕು. ಈ ಎಲ್ಲವನ್ನ ಮಾಡ್ತಾ ಒಬ್ಬ ವ್ಯಕ್ತಿ ತಾನು ಸಾಧನೆಯನ್ನ ಮಾಡಿದ ಅಂತಾದ್ರೆ ಆ ವ್ಯಕ್ತಿಗೆ ಏನಾಗುತ್ತೆ, ಅಪರೋಕ್ಷ ಜ್ಞಾನ ಅನ್ನೋದು ಬದಿಗೆ ಬರುತ್ತೆ. ಅಪರೋಕ್ಷ ಜ್ಞಾನ ಆದ ಮೇಲೆ ಉತ್ತಮವಾದಂತಹ ಮೋಕ್ಷ ಅನ್ನೋದು ಸಿಗ್ತಕ್ಕಂಥದ್ದಾಗುತ್ತೆ. ಅಂದ್ರೆ ತಾನು ಅಪರೋಕ್ಷ ಜ್ಞಾನವಾದ ಮೇಲೂ ಉಪಾಸನೆ ಇದೆ, ಅಂತಹ ಉಪಾಸನೆಯಿಂದ ಮೋಕ್ಷ ಸಿಗ್ತಕ್ಕಂಥದ್ದಾಗುತ್ತೆ. ಸರಿ, ಅಪರೋಕ್ಷ ಜ್ಞಾನ ಆದ ತಕ್ಷಣ ಮೋಕ್ಷವಾಗುತ್ತಾ ಅಂತಂದ್ರೆ ಪ್ರಾರಬ್ಧ ಕರ್ಮಗಳು ಇದ್ದಲ್ಲಿ ಅದು ಮುಗಿದ ಮೇಲೆ ಮೋಕ್ಷ ಆಗ್ತಕ್ಕಂಥದ್ದಾಗುತ್ತೆ. ಅದನ್ನ ರಾಯರು ವ್ಯಾಖ್ಯಾನದಲ್ಲಿ ತಿಳಿಸಿಕೊಡ್ತಾರೆ. ಆಸ್ತಿಕ್ಯ ಬುದ್ಧಿಮಾನ್ ಮತ್ಪರಃ ಮದೇಕನಿಷ್ಠ ಸಂಯತೇಂದ್ರಿಯ ಜಿತೇಂದ್ರಿಯಶ್ಚ ಜ್ಞಾನಂ ಲಭತೆ. ಆಸಕ್ತಿ ಬುದ್ಧಿಮಾನ್, ಒಳ್ಳೆ ಅದರಲ್ಲಿ ಶ್ರದ್ಧೆ ಇರಬೇಕು ಅಂದ್ರೇನು, ಇಂತಹ ತತ್ವಗಳಲ್ಲಿ ಮೊದಲು ನಮಗೆ ಆಸಕ್ತಿ ಬರಬೇಕಲ್ಲ. ಆ ಆಸಕ್ತಿ ಬರೋದೇ ತಾಯಿ ಹಾಕಿಕೊಟ್ಟ ಸಂಸ್ಕಾರ, ತಂದೆಯ ಉಪದೇಶದಿಂದ ಮೊದಲು ಬರೋದು. ಆ ಆಸಕ್ತಿ ನಮಗೆ ಬರಬೇಕಾದ್ದೇ ಅವರಿಂದ. ಅದರಿಂದ ಆಸಕ್ತಿ ಬುದ್ಧಿಮಾನ್ ಮತ್ಪರಃ, ಏನು ಪರಮಾತ್ಮನ ಮೇಲೆ ನಿಷ್ಠೆ ಇರಬೇಕಲ್ಲ, ಶ್ರಮ ಇರಬೇಕಲ್ವಾ. ಆದ್ರಿಂದ ಪರಮಾತ್ಮನ ಮೇಲೆ ನಿಷ್ಠೆ ಇರಬೇಕು. ಮದೇಕ ನಿಷ್ಠ
ಸಂಯತೇಂದ್ರಿಯ, ಏನು ಜಿತೇಂದ್ರಿಯನಾಗಿರಬೇಕು ಅಂತಹ ವ್ಯಕ್ತಿಗೇನೆ ಜ್ಞಾನ ಅನ್ನೋದು ಸಿಗ್ತಕ್ಕಂಥದ್ದಾಗುತ್ತೆ. ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಮೋಕ್ಷಂ ಅಚಿರೇಣ ಅವಿಲಂಬೇನ ಅಧಿಗಚ್ಚತಿ. ಇಂತಹ ಅಪರೋಕ್ಷ ಜ್ಞಾನವಾಯಿತು ಅಂತಾದ್ರೆ ತಡವಾಗದೇನೆ ಮೋಕ್ಷ ಅನ್ನೋದು ಸಿಗ್ತಕ್ಕಂಥದ್ದಾಗುತ್ತೆ. ಅಸತಿ ಪ್ರಾರಬ್ಧೆ, ರಾಜರು ಅದನ್ನು ಬರೀತಾರೆ. ಏನಾದ್ರೂ ಸ್ವಲ್ಪ ಪ್ರಾರಬ್ಧ ಉಳಿದಿತ್ತು ಅಂತಾದ್ರೆ ಅದನ್ನ ಅನುಭವಿಸಿ, ಅಂದ್ರೆ ಇಷ್ಟ ಅನುಭವಿಸ್ಬೇಕಾದ್ದನ್ನ ಅಪರೋಕ್ಷ ಜ್ಞಾನಿಗಳು ತಾವು ಪರಮಾತ್ಮನನ್ನ ಏನು ಉಪಾಸನೆ ಮಾಡ್ತಾರೋ ಇಷ್ಟ ಅನುಭವಿಸ್ಬೇಕಾದ್ದು ಇಷ್ಟ ಆಗಿಬಿಡುತ್ತೆ ಆ ಮಹಾನುಭಾವರಿಗೆ. ಅದರಿಂದ ಏನು ಆ ಪ್ರಾರಬ್ಧ ಏನಾದರೂ ಉಳಿದಿದ್ರೆ ಆ ಪ್ರಾರಬ್ಧವನ್ನ ಕಳಿಸಿ ಪರಮಾತ್ಮ ನಂತರದಲ್ಲಿ ಮೋಕ್ಷವನ್ನು ಕೊಡ್ತಕ್ಕಂಥವನಾಗ್ತಾನೆ. ಪ್ರಾರಬ್ಧ ಇಲ್ಲ ಅಂತಾದ್ರೆ ಅಪರೋಕ್ಷ ಜ್ಞಾನ ಆದ ತಕ್ಷಣ ಅಚಿರೇಣ ಅವಿಲಂಬೇನ ಅಧಿಗಚ್ಚತಿ, ಏನು ಪ್ರಾಪ್ನೋತಿ, ಯಾವುದನ್ನ ಮೋಕ್ಷ ಅನ್ನೋದನ್ನ ಆ ವ್ಯಕ್ತಿ ಹೊಂದತಕ್ಕಂಥವನಾಗ್ತಾನೆ. ಅದಕ್ಕೋಸ್ಕರವೇ ಶಾಸ್ತ್ರಾಧ್ಯಯನ, ಶಾಸ್ತ್ರದಲ್ಲಿ ಹೇಳಿದ ರೀತಿಯಲ್ಲಿ ಉಪಾಸನೆ, ಆ ಉಪಾಸನೆಯಿಂದ ಜ್ಞಾನವನ್ನು ಪಡ್ಕೊಂಡಾಗ ಏನು ನಾವು ಹಿಂದಾಕೊಂಡು ಬಂದ ಪ್ರಾರಬ್ಧ ಕರ್ಮ ಅಲ್ಲದೆ ಏನು ಕರ್ಮಗಳನ್ನು ಹಿಂದಾಕೊಂಡು ಬಂದಿರ್ತೇವೋ ಆ ಎಲ್ಲ ಕರ್ಮಗಳು ಭಸ್ಮವಾಗ್ತದೆ. ಆ ಎಲ್ಲ ಕರ್ಮಗಳು ಭಸ್ಮವಾದ ಮೇಲೆ ಮಾಡಿದ ಉಪಾಸನೆಯಿಂದ ಅಪರೋಕ್ಷ ಜ್ಞಾನವಾಗುತ್ತೆ. ಅಪರೋಕ್ಷ ಜ್ಞಾನವಾದ ಮೇಲೂ ಪ್ರಾರಬ್ಧ ಕರ್ಮ ಉಳಿದಿದ್ರೆ ಇಷ್ಟಿದ್ದನ್ನು ಇಷ್ಟನ್ನು ಮಾಡಿ ಪರಮಾತ್ಮ ಅದನ್ನು ಕಳಿಸಿ ಮೋಕ್ಷವನ್ನು ಕೊಡ್ತಕ್ಕಂಥವನಾಗ್ತಾನೆ. ಇಲ್ಲ ಪ್ರಾರಬ್ಧ ಕರ್ಮಗಳಿಲ್ಲ ಅಂತಾದ್ರೆ ಅಪರೋಕ್ಷ ಜ್ಞಾನವಾದ ತಕ್ಷಣ ಪರಮಾತ್ಮ ಆ ಮೋಕ್ಷವನ್ನ ಕೊಡ್ತಕ್ಕಂಥವನಾಗ್ತಾನೆ. ಅದಕ್ಕೋಸ್ಕರ ಏನು ಮಾಡಬೇಕು, ಈ ಎಲ್ಲ ಜ್ಞಾನವನ್ನ ವಿಶೇಷವಾಗಿ ಶ್ರದ್ಧೆಯಿಂದ ಇರಬೇಕು. ಉತ್ತಮವಾದ ಜ್ಞಾನವನ್ನು ಪಡ್ಕೊಳ್ಬೇಕಾದ್ರೆ ಇಂದ್ರಿಯ ನಿಗ್ರಹವನ್ನ ಇಟ್ಟಿರಬೇಕು. ಅಷ್ಟೇ ಅಲ್ಲ, ಪರಮಾತ್ಮನಲ್ಲಿ ನಿಷ್ಠೆಯನ್ನ ಇಟ್ಟಿರಬೇಕು. ಹೀಗೆಲ್ಲ ಇದ್ದು ಜ್ಞಾನವನ್ನ ಪಡ್ಕೊಂಡು ಉಪಾಸನೆ ಮಾಡಿದ ವ್ಯಕ್ತಿಗೆ ಬ್ರಹ್ಮ ಸಾಕ್ಷಾತ್ಕಾರ ಅನ್ನೋದು ಆಗುತ್ತೆ ಅನ್ನುವ ಮಾತನ್ನ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಇಷ್ಟು ಹೇಳೋರಿರಲ್ಲ, ನಮ್ಮಷ್ಟು ಕೇಳದೇ ಇರೋರಿರಲ್ಲ ಅಂತ ಅನಿಸುತ್ತೆ ಇದನ್ನೆಲ್ಲ ನೋಡಿದಾಗ. ಇಷ್ಟು ಸ್ಪಷ್ಟವಾಗಿ ಕೃಷ್ಣ ಪರಮಾತ್ಮ ಇದನ್ನ ಮಾಡ್ರಿ 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 ಅಂದ್ರು ತಪ್ತಾ ಇರ್ತೇವೆ. ಆದರೂ ಗುರು ಸಾನ್ನಿಧ್ಯದಿಂದ, ಗುರುಗಳ ಅನುಗ್ರಹದಿಂದ ಇಷ್ಟಾದ್ರೂ ಮಾಡ್ಲಿಕ್ಕೆ ಉಳಿದಿದೆ. ಆದರೂ ಕೂಡ ಇವತ್ತಿಗೂ ಆ ಎಲ್ಲ ಗುರು ಅನುಗ್ರಹದಿಂದ, ಹೇಳಿದ್ನಲ್ಲ ಅವಾಗಲೇ ಅಕ್ಕಪಕ್ಕ ಅಂತ, ಆ ಬ್ರಹ್ಮಣ್ಯ ತೀರ್ಥರ ಶ್ರೀಪಾದರಾಜರ ಅನುಗ್ರಹದಿಂದ, ಆಯಾಯ ಊರುಗಳಲ್ಲಿ ಇದ್ದಂತಹ ಗುರುಗಳ ಆಯಾಯ ಅನುಗ್ರಹದಿಂದ ಆಯಾಯ ಊರುಗಳಲ್ಲಿ ಅಲ್ಲಿದ್ದಂತಹ ಅನೇಕ ಜನ ಎಲ್ಲ ಸಜ್ಜನರು ಕೂಡ ಸಾಧನೆಯನ್ನ ಮಾಡ್ಕೊಳ್ತಾ ಇದ್ದೇವೆ ಅಂದ್ರೆ ಆ ಎಲ್ಲ ಗುರುಗಳ ಅನುಗ್ರಹದಿಂದ. ಅದರಿಂದ ಇಂದ್ರಿಯ ನಿಗ್ರಹ ಎಲ್ಲವನ್ನ ಇಟ್ಕೊಂಡಂತಹ ವ್ಯಕ್ತಿ ಜ್ಞಾನವನ್ನ ಪಡೆದು ತಾನು ಬ್ರಹ್ಮ ಸಾಕ್ಷಾತ್ಕಾರವನ್ನ ಪಡಿತಕ್ಕಂಥವನಾಗ್ತಾನೆ ಅನ್ನುವ ಮಾತನ್ನ ಕೃಷ್ಣ ಪರಮಾತ್ಮ ತಿಳಿಸಿಕೊಡ್ತಾನೆ. ಮುಂದೆ ಎಂತಹ ವ್ಯಕ್ತಿ ನಾಶವನ್ನು ಹೊಂದುತ್ತಾನೆ ಅದನ್ನು ಹೇಳ್ತಾನೆ ಕೃಷ್ಣ ಪರಮಾತ್ಮ. ಅಗ್ನಶ್ಚ ಅಶ್ರದ್ಧದಾನಶ್ಚ ಸಂಶಯಾತ್ಮ ವಿನಶ್ಯತಿ ನಾಯಂ ಲೋಕೋಸ್ತಿ ನ ಪರೋ ನ ಸುಖಂ ಸಂಶಯಾತ್ಮನಃ. ನಾವು ಜಗತ್ತಲ್ಲಿ ನೋಡ್ತೇವಲ್ಲ, ಯಾವುದೋ ಒಂದು ಸಂಶಯಕ್ಕೊಳಗಾದಂತಹ ವ್ಯಕ್ತಿ ಏನೂ ಮಾಡ್ಲಿಕ್ಕೆ ಸಾಧ್ಯ ಇರಲ್ಲ. ಅದು ಮಾಡ್ಲಾ ಇದು ಮಾಡ್ಲಾ, ಅದು ಮಾಡ್ಲಾ ಇದು ಮಾಡ್ಲಾ, ಸಂಶಯ ದ್ವಂದ್ವ ಎಲ್ಲವೂ ಇದರಲ್ಲಿ ಸೇರಿದೆ. ಹೀಗೆ ಯಾವ್ದಾರ ವ್ಯಕ್ತಿ ಒಬ್ಬ ಸಂದೇಹದಿಂದ ಇದ್ದ ಅಂತಾದ್ರೆ ಒಂದು ಬಸ್ ಹತ್ತಕ್ಕೂ ಆಗಲ್ಲ. ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ಬಿಟ್ಟು ಈ ಬಸ್ ನಮ್ಮೂರಿಗೆ ಹೋಗುತ್ತಾ ಇಲ್ವಾ, ಈ ಬಸ್ ನಮ್ಮೂರಿಗೆ ಹೋಗುತ್ತಾ ಇಲ್ವಾ ಅಂತ ನಾವು ಸಂದೇಹದಲ್ಲೇ ನಿಂತಿದ್ರೆ ನಾವು ಬಸ್ ಹತ್ತದಾಗೆ ಇದೆ, ನಾವು ಊರು ತಲುಪದಾಗೆ ಇದೆ, ಆಗೋದೇ ಇಲ್ಲ. ಆದ್ರಿಂದ ಯಾವ ವ್ಯಕ್ತಿ ತಾನು ಅಜ್ಞಾನ ಮತ್ತೆ ವಿಪರೀತ ಜ್ಞಾನ ಉಳ್ಳವನಾಗ್ತಾನೋ, ಮತ್ತೆ ಯಾವ ವ್ಯಕ್ತಿಗೆ ಶ್ರದ್ಧೆ ಇಲ್ಲವೋ, ಮತ್ತೆ ತತ್ವದ ಬಗ್ಗೆ ಸಂದೇಹ ಇದೆಯೋ, ಸಂದೇಹ ಅಂತಂದ್ರೆ ತತ್ವವನ್ನ ನಿಶ್ಚಯ ಮಾಡ್ಕೊಳ್ಳಿಕ್ಕೆ ಸಂದೇಹ ಇರಲಿ, ಆ ಸಂದೇಹವನ್ನು ಗುರುಗಳು ಪರಿಹಾರ ಮಾಡ್ತಾರೆ. ಇದರಿಂದ ಏನಾಗೋದಿಲ್ಲಪ್ಪ, ಏನಾಗುತ್ತೋ ಇಲ್ವೋ ಅನ್ನುವ ಸಂದೇಹಗಳನ್ನ ಎಷ್ಟೋ ಜನ ತತ್ವಗಳ ಬಗ್ಗೆ ದೂರ್ತಾರಲ್ಲ ಅಂಥವ್ರು ಅಂತ. ಅದರಿಂದ ಯಾರು ಈ ಸಂದೇಹವನ್ನ ಪಡ್ತಾರೋ ಅಂಥವನು ಏನ್ ಮಾಡ್ತಾನೆ, ನರಕವನ್ನೇ ಹೊಂದತಕ್ಕಂಥವನಾಗ್ತಾನೆ. ಮತ್ತಷ್ಟೇ ಅಲ್ಲ, ಅಲ್ಲೂ ನರಕದಲ್ಲೂ ದುಃಖವನ್ನೇ ಅನುಭವಿಸ್ತಾನೆ. ಇಲ್ಲೂ ಅವನಿಗೆ ಸುಖವೂ ಇಲ್ಲ. ತತ್ವಗಳ ಬಗ್ಗೆ ನಿಶ್ಚಯ ಇಲ್ಲ, ಅದರ ಬಗ್ಗೆ ಅಸಡ್ಡೆ ಸಂದೇಹ ಒಂದು ಕಡೆ, ಮತ್ತೆ ಅಜ್ಞಾನ ಇದೆ. ಅಜ್ಞಾನ ಇದ್ರೂ ಪರವಾಗಿಲ್ಲ, ಗುರು ಉಪದೇಶದಿಂದ ಅದನ್ನು ತೆಗೆಸ್ಕೊಳ್ಬಹುದು. ವಿಪರೀತ ಜ್ಞಾನ ಇದ್ರೆ ಅದು ಬಹಳ ಕಷ್ಟ. ಅಜ್ಞಾನಕ್ಕಿಂತಲೂ ಡೇಂಜರ್ ಯಾವುದು ಅಂದ್ರೆ ವಿಪರೀತ ಜ್ಞಾನ. ಇಂತಹ ವಿಪರೀತ ಜ್ಞಾನವನ್ನು ಇಟ್ಟುಕೊಂಡು, ಅಜ್ಞಾನವನ್ನು ಇಟ್ಟುಕೊಂಡು ಯಾರು ತತ್ವಗಳ ಬಗ್ಗೆ ಸಂದೇಹವನ್ನು ಮಾಡ್ತಾರೋ ಅಂತಹ ವ್ಯಕ್ತಿ ಏನಾಗ್ತಾನೆ ಅಂತಂದ್ರೆ ನರಕ ಜನರ್ಥಗಳಿಗೆ ಹೋಗ್ಬೇಕಾಗುತ್ತೆ. ಅಲ್ಲ ಅವನಿಗೆ ದುಃಖ ಗ್ಯಾರಂಟಿ. ಇಲ್ಲೇನಪ್ಪ ಅಂತಂದ್ರೆ ಇಲ್ಲೂ ಸುಖವಿಲ್ಲ. ಯಾಕೆ, ಎಲ್ಲದರ ಮೇಲೆ ಸಂದೇಹ ಮಾಡಿಕೊಂಡು ಅಜ್ಞಾನದಿಂದ ಇಲ್ಲಿ ಹೆಂಗ್ ಇರಬೇಕು, ಇಲ್ಲೇನು ಮಾಡಬೇಕು ಅನ್ನೋದು ಕೂಡ ಆ ವ್ಯಕ್ತಿಗೆ ಗೊತ್ತಾಗೋದಿಲ್ಲ. ವಿಪರೀತ ಜ್ಞಾನದಿಂದ ಇಲ್ಲೂ ತಪ್ಪುಗಳನ್ನು ಆಚರಣೆ ಮಾಡಿ ಲೋಕದಿಂದ ನಿಂದೆಗೊಳಗಾಗ್ತಾನೆ ಆ ವ್ಯಕ್ತಿ. ಲೋಕದಲ್ಲೂ ಇಲ್ಲೂ ಆ ವ್ಯಕ್ತಿಗೆ ಸುಖ ಇಲ್ಲ, ಅಲ್ಲೂ ಆ ವ್ಯಕ್ತಿಗೆ ಸುಖ ಇಲ್ಲ. ಹೀಗಾಗಬೇಕಾಗತ್ತೆ. ನರಕ ಜನರ್ಥಗಳಿಗೆ ಅನೇಕ ಎಲ್ಲರಿಗೂ ಕೂಡ ಯಾರು ಈ ತರ ಇರ್ತಾರೋ ಆ ವ್ಯಕ್ತಿಗಳು ನರಕ ಜನರ್ಥಗಳಿಗೆ ಹೋಗಬೇಕಾಗತ್ತೆ. ಅದಕ್ಕೋಸ್ಕರವೇ
ಸರಿಯಾದಂತಹ ಜ್ಞಾನವನ್ನ ಪಡ್ಕೊಂಡಾಗ ಮಾತ್ರ ಈ ಎಲ್ಲ ಸಂಶಯ ಎಲ್ಲವೂ ಕೂಡ ಹೋಗ್ತಕ್ಕಂಥದ್ದಾಗಿ ಒಳ್ಳೆ ತತ್ವಗಳ ಮೇಲೆ ನಾವು ನಿಶ್ಚಯವನ್ನ ಮಾಡಿಕೊಂಡ್ವಿ ಅಂತಾದ್ರೆ ಮೋಕ್ಷವಾಗುತ್ತೆ. ಈ ಒಂದು ಶ್ಲೋಕವನ್ನ ಇಟ್ಟುಕೊಂಡೇನೆ ಪುರಂದರದಾಸರು ಒಂದು ಜೀವನಾಮವನ್ನೇ ಮಾಡಿಬಿಟ್ಟಿದ್ದಾರೆ. ಮನದಲ್ಲಿ ದೃಢವಿರಬೇಕು ಪಾಪಿ ಜನರ ಸಂಸರ್ಗವನೀಗಲಿಬೇಕು, ಅನುಮಾನವನ್ನು ಬಿಡಬೇಕು, ನಮ್ಮ ತನುಮನ ಧನವನ್ನು ಬಿಸಿಕೊಡಬೇಕು, ಸುಮ್ಮನೆ ಬರುವುದೇ ಮುಕ್ತಿ, ನಮ್ಮ ಚ್ಯುತಾನಂತನ ನೆನೆಯದೆ ಭಕ್ತಿ, ಸುಮ್ಮನೆ ಬರುವುದೇ ಮುಕ್ತಿ. ಏನು ಮನದಲ್ಲಿ ದೃಢವಿರಬೇಕು, ಏನು ತತ್ವಗಳ ಬಗ್ಗೆ ನಿಶ್ಚಯ ಇರಬೇಕು. ಇಲ್ಲ ಇದೇ ನಿಜವಾದ ತತ್ವ, ಇದನ್ನ ನಾನು ತಿಳ್ಕೊಂಡ್ರೇನೆ ನನಗೆ ಒಳ್ಳೇದಾಗುತ್ತೆ ಅನ್ನೋ ಮನದಲ್ಲಿ ದೃಢ ಇರಬೇಕಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೆ ಮನದಲ್ಲಿ ದೃಢವಿರಬೇಕು. ಇದಾಗಬೇಕು ಅಂದ್ರೆ ಏನ್ ಮಾಡ್ಬೇಕು? ಪಾಪಿ ಜನರ ಸಂಸರ್ಗವ ನೀಗಲಿಬೇಕು. ಅವರೆಲ್ಲ ಏನು ಮಾಡ್ತಾರೆ ಅಂದ್ರೆ ದಾರಿ ತಪ್ಪಿಸ್ತಾರೆ. ಏನೋ ಒಳ್ಳೆಯವನಾಗೆ ಇದ್ದ ಯಾರೋ ಆ ಫ್ರೆಂಡ್ಸ್ ಅನ್ನ ಅವರ ಕೆಲವು ಜನರನ್ನು ಹಿಡಿದು ಹಾಳಾಗ್ತಕ್ಕಂಥದ್ದು ಇಲ್ಲ. ಹಾಗೆ ಮನದಲ್ಲಿ ಮೊದಲು ದೃಢ ಇರಬೇಕು, ಆಮೇಲೆ ಪಾಪಿ ಜನರ ಸಂಸರ್ಗವ ನೀಗಲಿಬೇಕು, ಅನುಮಾನವನ್ನು ಬಿಡಬೇಕು. ತತ್ವಗಳ ಬಗ್ಗೆ ಇದೇನ್ ಸರಿಯಾಗಿದೆಯೋ ಇಲ್ವೋ, ಇದನ್ನ ನಂಗೆ ಹಿಡ್ಕೊಂಡ್ರೆ ಒಳ್ಳೇದಾಗುತ್ತೋ ಇಲ್ಲ, ಅದನ್ನ ಬಿಡು ಅಂತ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಆ ಸಂದೇಹವನ್ನ ಬಿಡು. ಹಾಗೆ ನೀ ಸಂದೇಹ ಪಟ್ಟಿ ಅಂದ್ರೆ ಒಳ್ಳೆಯ ತತ್ವಗಳ ಮೇಲೆ ಸಂಶಯಾತ್ಮ ವಿನಶ್ಯತಿ, ಅನುಮಾನವನ್ನು ಬಿಡಬೇಕು. ಉತ್ತಮ ಜ್ಞಾನ ಪಡ್ಕೋಬೇಕಲ್ಲ, ಅದಕ್ಕೇನು ಮಾಡಬೇಕು? ನಮ್ಮ ತನು ಮನ ಧನವನ್ನು ಬಿಸಿ ಕೊಡಬೇಕು, ಸುಮ್ಮನೆ ಬರುವುದೇ ಮುಕ್ತಿ. ಮುಂದೆ ಹೇಳ್ತಾರೆ ದಾಸರು, ಚೆನ್ನಾಗಿ ಹೇಳ್ತಾರೆ. ದುರ್ವ್ಯಾಪಾರವನ್ನು ಬಿಡಬೇಕು, ನಮ್ಮ ಶ್ರೀಪತಿ ಪುರಂದರ ವಿಠಲನ ಬೇಕು, ಪಾಪರಹಿತರಾಗಬೇಕು, ಜ್ಞಾನ ದೀಪದ ಬೆಳಕಿನಲ್ಲಿ ಓಲಾಡಬೇಕು, ಸುಮ್ಮನೆ ಬರುವುದೇ ಮುಕ್ತಿ, ನಮ್ಮ ಅಚ್ಯುತಾನಂತನ ನೆನೆಯದೆ ಭಕ್ತಿ. ದುರ್ವ್ಯಾಪಾರವನ್ನು ಬಿಡಬೇಕು, ಅದನ್ನೇ ಮಾಡ್ತಾನಲ್ಲ. ಅಜ್ಞಾನ ಇದ್ರೆ ದುರ್ವ್ಯಾಪಾರ ಗ್ಯಾರಂಟಿ, ವಿಪರೀತ ಜ್ಞಾನ ಇದ್ರು ದುರ್ವ್ಯಾಪಾರಗಳು ಗ್ಯಾರಂಟಿ. ದುರ್ವ್ಯಾಪಾರವನ್ನು ಬಿಡಬೇಕು, ನಮ್ಮ ಶ್ರೀಪತಿ ಪುರಂದರ ವಿಠಲನ ಬೇಕು. ಇದನ್ನ ಅನ್ಬೇಕಂದ್ರೆ ಜ್ಞಾನಿಗಳನ್ನ ಹೋಗಿ ನಾವೇನು ಮಾಡಬೇಕು? ಸಂಪರ್ಕ ಮಾಡಬೇಕು, ಅವರ ಸಂಘವನ್ನ ಮಾಡಬೇಕು. ಅದರಿಂದ ಶ್ರೀಪತಿ ಪುರಂದರ ವಿಠಲನ ಬೇಕು. ಪಾಪರಹಿತರಾಗಬೇಕು, ಉದ್ಧಾರ ಆಗಬೇಕಲ್ಲ, ಪಾಪರಹಿತರಾಗಬೇಕು. ಇದೆಲ್ಲ ಆಗ್ಬೇಕಂದ್ರೆ ಜ್ಞಾನ ದೀಪದ ಬೆಳಕಿನಲ್ಲಿ ಓಡಾಡಬೇಕು, ಸುಮ್ಮನೆ ಬರುವುದೇ ಮುಕ್ತಿ, ನಮ್ಮ ಅಚ್ಯುತಾನಂತನ ನೆನೆಯದೆ ಭಕ್ತಿ. ಇದೆಲ್ಲ ಆಗಬೇಕು ಅಂದ್ರೆ ಮನಸ್ಸು ದೃಢವಾಗಿರಬೇಕು, ಮತ್ತೆ ಅನುಮಾನ ಬಿಟ್ಟಿರಬೇಕು ತತ್ವಗಳ ಮೇಲೆ. ಇದನ್ನೇ ಕೃಷ್ಣ ಪರಮಾತ್ಮ ಹೇಳಿದ್ದಲ್ಲಿ ಇಂದ್ರಿಯ ನಿಗ್ರಹ ಮಾಡು. ಇಲ್ಲಿ ಹಿಂದೆ ಕೃಷ್ಣ ಪರಮಾತ್ಮ ಏನೊಂದು 3-4 ಶ್ಲೋಕಗಳಲ್ಲಿ ಏನು ಹೇಳಿದ್ದಾನೋ ಒಂದು ದೇವರ ನಾಮದಲ್ಲಿ ಇಟ್ಟುಬಿಟ್ಟಿದ್ದಾರೆ ದಾಸ. ಅಷ್ಟು ಸುಲಭವಾಗಿ ನೆನ್ನೆ ಹೇಳಿದ್ನಲ್ಲ, ತಾಯಿ ಕಿವುಚಿ ಬಾಯಿಗೆ ಇಡುವಂತೆ ಅಂತ. ಹಾಗೆ ಅಷ್ಟು ಸುಲಭವಾಗಿ ಇದೆಲ್ಲ ಸಾರವನ್ನ ಪುರಂದರದಾಸರು ತಮ್ಮ ದೇವರ ನಾಮದಲ್ಲಿ ಇಟ್ಟಿದ್ದಾರೆ. ಹೀಗೆ ಯಾವನು ಸಂಶಯವನ್ನು ಮಾಡ್ಕೊಳ್ತಾನೋ ಅಂಥವನು ನಾಶಕ್ಕೆ ಒಳಗಾಗಬೇಕಾಗುತ್ತೆ. ಆದ್ರಿಂದ ತತ್ವನಿಶ್ಚಯವನ್ನು ಮಾಡಿಕೊಂಡು ಜ್ಞಾನವನ್ನು ಪಡ್ಕೊಂಡು ಮುಕ್ತಿಯನ್ನ ಪಡೆಯಬೇಕು ಅನ್ನುವ ಮಾತನ್ನ ಕೃಷ್ಣ ಪರಮಾತ್ಮ ತಿಳಿಸಿಕೊಡ್ತಾನೆ. ಮುಂದೆ ತಸ್ಮಾತ್ ಜ್ಞಾನ ಸಂಭೂತಂ ಹೃತ್ಸ್ಥಂ ಜ್ಞಾನಾಸೀನಾತ್ಮನಃ ಚಿತ್ವೈನಂ ಸಂಶಯಂ ಯೋಗ ಆತಿಷ್ಠೋತ್ತಿಷ್ಠ ಭಾರತ ಅನ್ನುವ ಮಾತನ್ನ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಏನು ಅಂತಂದ್ರೆ, ಅರ್ಜುನ, ಜ್ಞಾನ ಸಾಧನವಾದಂತಹ ನಿಷ್ಕಾಮ ಕರ್ಮವನ್ನೇ ನೀನು ಸದಾಕಾಲ ಮಾಡು. ಇಂತಹ ನಿಷ್ಕಾಮ ಕರ್ಮವನ್ನ ನೀನು ಆಚರಿಸಿದಿ ಅಂತಾದ್ರೆ ಅದರಿಂದ ನಿನಗೆ ಅನರ್ಥಗಳು ಆಗೋದಿಲ್ಲ. ಅದಕ್ಕೋಸ್ಕರನೇ ನಿಷ್ಕಾಮ ಕರ್ಮ ಮಾಡಿ ಅಂತ ಹೇಳೋದು. ಕಾಮ್ಯ ಕರ್ಮವನ್ನ ಮಾಡಿದ್ರೆ ಅನರ್ಥಗಳೇ ಜಾಸ್ತಿ. ಅದರಿಂದ ಯಾರು ನಿಷ್ಕಾಮ ಕರ್ಮವನ್ನ ಮಾಡ್ತಾರೋ ಅವನಿಗೆ ಅನರ್ಥ ಅನ್ನೋದಾಗೋದಿಲ್ಲ. ಮತ್ತೆ ಈ ಕರ್ಮಾನುಷ್ಠಾನದ ವಿಷಯದಲ್ಲಿ ಹೃದಯದಲ್ಲಿ ಇರ್ತಕ್ಕಂತಹ ಏನು ಅಜ್ಞಾನಜನ್ಯವಾದಂತಹ ಏನು ಈ ಸಂಶಯ ಇದೆಯೋ ಆ ಸಂಶಯವನ್ನ ಬಿಡು. ಪರಮಾತ್ಮನೇ ಹೇಳ್ತಾ ಇದ್ದಾನೆ, ನಾನು ಹೇಳಿದ್ರ ಮೇಲೆ ಸಂಶಯವನ್ನ ಬಿಡಪ್ಪ, ಇದರಿಂದ ನಂಬು. ಇಷ್ಟು ಸ್ಪಷ್ಟವಾಗಿ ಯಾರು ಹೇಳ್ತಾರೆ? ಆದ್ಮೇಲೆ ಅದರ ಮೇಲೂ ಮತ್ತೆ ಇನ್ನ ನಮಗೆ ಕ್ವಶನ್ ಮಾರ್ಕ್ ಇದ್ದೇ ಇರುತ್ತೆ. ಜಗತ್ತಲ್ಲೇ ನೋಡ್ತಾ ಇದ್ದೀವಲ್ಲ, ಹಾಗೆ ಸಂಶಯವನ್ನ ಬಿಡು ಅಂತ ಅಷ್ಟು ಸ್ಪಷ್ಟವಾಗಿ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಆದ್ರಿಂದ ಅಜ್ಞಾನಜನ್ಯವಾದಂತಹ ಸಂಶಯ ಬಂತು ಅಂತಂದ್ರೆ ಅಲ್ಲೊಂದು ಅಜ್ಞಾನ ಇದೆ ಅಂತ ಗ್ಯಾರಂಟಿ. ಅಥವಾ ಒಂದು ಪಾಪ ನಮ್ಮಲ್ಲಿ ನಡೀತಾ ಇದೆ, ಒಂದು ಒಳ್ಳೆ ವಿಷಯದ ಮೇಲೆ ಒಂದು ಸಂದೇಹ ನಮಗಿದೆ ಅಂತಾದ್ರೆ ಅದಕ್ಕೆ ಪೂರಕವಾದಂತಹ ಅಜ್ಞಾನ ನಮ್ಮಲ್ಲಿ ಇದೆ ಅನ್ನೋದು ಗ್ಯಾರಂಟಿ. ಆದ್ರಿಂದಲೇ
ಅಜ್ಞಾನಜನ್ಯವಾದಂತಹ ಈ ಸಂದೇಹವನ್ನ ಎಲ್ಲವನ್ನೂ ಕೂಡ ನೀನು ಬಿಡ್ತಕ್ಕಂಥವನಾಗೋ. ಈ ಸಂದೇಹವನ್ನ ಯಾವುದರಿಂದ ನೀನು ಹೋಗಲಾಡಿಸ್ಕೋಬೇಕು ಅಂತಂದ್ರೆ ಜ್ಞಾನ ಎನ್ನುವಂತಹ ಖಡ್ಗದಿಂದ ಈ ಎಲ್ಲ ಸಂದೇಹವನ್ನ ನೀನು ತುಂಡರಿಸಿ ಒಳ್ಳೆ ಜ್ಞಾನ ಸಾಧನವಾದಂತಹ ನಿಷ್ಕಾಮ ಕರ್ಮವನ್ನ ನೀನು ಆಚರಣೆಯನ್ನ ಮಾಡು. ಅಂದ್ರೆ ಏನ್ ಮಾಡು? ಯುದ್ಧವನ್ನ ಮಾಡು. ಏನಾಗುತ್ತೋ ಏನು ಬಿಡುತ್ತೋ ಅದೆಲ್ಲ ಬಿಡು, ಏನಿದೆಯೋ ಆ ಯುದ್ಧವನ್ನ ಮಾಡು. ಇದು ಅರ್ಜುನನನ್ನ ಇಟ್ಕೊಂಡು ಕೃಷ್ಣ ಪರಮಾತ್ಮ ನಮ್ಮೆಲ್ಲರಿಗೆ ಕೊಡ್ತಾ ಇರ್ತಕ್ಕಂತಹ ಸಂದೇಶ. ಅದರಿಂದ ಎಲ್ಲರೂ ಕೂಡ ನಿಷ್ಕಾಮ ಕರ್ಮವನ್ನ ಮಾಡಿದರೆ ನಮಗೆ ಒಳ್ಳೆ ಜ್ಞಾನ ಬರುತ್ತೆ. ಜ್ಞಾನದಿಂದ ಆ ಜ್ಞಾನ ಎನ್ನುವಂತಹ ಖಡ್ಗದಿಂದ ಈ ಸಂಶಯವನ್ನ ನಾಶ ಮಾಡಿದಲ್ಲಿ ಏನಾಗುತ್ತೆ? ನಮಗೆ ಆ ಪರಮಾತ್ಮ ಒಲಿದು ಆ ಮೋಕ್ಷವನ್ನ ಕೊಡ್ತಕ್ಕಂಥವನಾಗ್ತಾನೆ. ಆದ್ರಿಂದನೇ ಪ್ರತಿಯೊಬ್ಬರು ಕೂಡ ನಿಷ್ಕಾಮ ಕರ್ಮವನ್ನ ಮಾಡಿ ಎನ್ನುವ ಮಾತನ್ನ ಅರ್ಜುನನ ಮುಖಾಂತರ ಕೃಷ್ಣ ಪರಮಾತ್ಮ ತಿಳಿಸಿಕೊಡ್ತಾ ಇದ್ದಾನೆ. ಮುಂದೆ ಹಿಂದೆ ಹೇಳಿದ ಪರಮಾತ್ಮ ಸನ್ಯಾಸ ಯೋಗದ ಬಗ್ಗೆನೂ ಹೇಳಿದ, ಮತ್ತೆ ಕರ್ಮಯೋಗದ ಬಗ್ಗೆನೂ ಕೃಷ್ಣ ಪರಮಾತ್ಮ ಹೇಳಿದ. ಅದರ ಬಗ್ಗೆ ಸ್ವಲ್ಪ ಈಗ ವಿವರಣೆಯನ್ನ ಕೊಡ್ತಾನೆ ಕೃಷ್ಣ ಪರಮಾತ್ಮ. ಸನ್ಯಾಸಂ ಅರ್ಜುನ ಉವಾಚ ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಶಂಸಸಿ ಯಚ್ಛೇಯ ಏತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತ. ಈಗ ಎರಡು ಇಟ್ಟಿದ್ದು ಕೃಷ್ಣ ಪರಮಾತ್ಮ, ಒಂದು ಸನ್ಯಾಸ ಯೋಗ ಮತ್ತು ಕರ್ಮಯೋಗ. ಸನ್ಯಾಸ ಯೋಗ ಅಂತಂದ್ರೆ ಎಲ್ಲ ಇಂದ್ರಿಯ ನಿಗ್ರಹ ಮುಂತಾದವುಗಳನ್ನು ಮಾಡಿಕೊಂಡು ಧ್ಯಾನ ಮುಂತಾದವುಗಳನ್ನು ಮಾಡಿ ಸಾಧನೆಯನ್ನು ಮಾಡುವರು ಒಂದು ಕಡೆ. ಆದ್ರೆ ವಿಷಯದಲ್ಲೇನೆ ಪರಮಾತ್ಮನನ್ನ ಕಂಡುಕೊಂಡು ಅವರು ಸಾಧನೆಯನ್ನು ಮಾಡುವರು ಅಂತ ಹಿಂದೆ ನಾವು ತಿಳ್ಕೊಂಡ್ವಿ. ಅದರಿಂದ ಯಾವುದು ಒಳ್ಳೆಯದು, ಇದರಲ್ಲಿ ಯಾವುದು ನಮಗೆ ಶ್ರೇಯಸ್ಕರ, ಎಲ್ಲವನ್ನೂ ಕೂಡ ಎರಡೂ ಮೋಕ್ಷ ಮಾರ್ಗವನ್ನ ಕೊಡುವಂಥದ್ದೇ. ಅದರಲ್ಲಿ ಯಾವುದು ನಮಗೆ ಒಳ್ಳೆಯದು, ಯಾವುದು ಶ್ರೇಯಸ್ಕರ ಅನ್ನೋದನ್ನ ನನಗೆ ತಿಳಿಸಿಕೊಡು. ಯಚ್ಛೇಯ ಏತಯೋರೇಕ, ಇವೆರಡರ ಮಧ್ಯದಲ್ಲಿ ಯಾವುದು ಒಳ್ಳೆಯದು ಅನ್ನೋದನ್ನ ತನ್ಮೇ ಬ್ರೂಹಿ ಸುನಿಶ್ಚಿತ, ಚೆನ್ನಾಗಿ ನನಗೆ ನಿಶ್ಚಯವಾಗುವಂತೆ ಕೃಷ್ಣ ಪರಮಾತ್ಮ ಏನು ಯೋಗ ಕರ್ಮ ಇದೆಯೋ ಅದು ಬಹಳ ದೊಡ್ಡದ, ಅಥವಾ ಸನ್ಯಾಸ ಯೋಗ ಏನಿದೆಯೋ ಅದು ಬಹಳ ದೊಡ್ಡದ, ಕರ್ಮಯೋಗ ಏನಿದೆಯೋ ಅದು ದೊಡ್ಡದ, ಯಾವುದನ್ನ ಮಾಡಬೇಕು ಅನ್ನೋದನ್ನ ಕೃಷ್ಣ ಪರಮಾತ್ಮನಲ್ಲಿ ಅರ್ಜುನ ಕೇಳ್ತಕ್ಕಂಥವನಾಗ್ತಾನೆ. ಆಗ ಪರಮಾತ್ಮ ಕರ್ಮಯೋಗವೇ ದೊಡ್ಡದು ಅನ್ನುವ ಮಾತನ್ನು ಹೇಳ್ತಾನೆ. ಇದನ್ನು ನೋಡಿದಾಗೆಲ್ಲ ನಂಗೆ ಒಂದು ಮಾತು ಅನಿಸ್ತಾ ಇರುತ್ತೆ. ಏನು ಅಂದ್ರೆ, ವ್ಯಾಸರಾಜರ ಹತ್ರ ಏನು ಬಂದು ಶಿಷ್ಯತ್ವವನ್ನು ವಹಿಸಿ ಪುರಂದರದಾಸರ ದಾಸ ದೀಕ್ಷೆಯನ್ನು ತಗೊಂಡು ಏನು ಅಷ್ಟೆಲ್ಲ ದೇವರನಾಮಗಳನ್ನ ಮಾಡಿ ಏನು ಶಾಸ್ತ್ರಾಧ್ಯಯನ ಮಾಡದೇ ಇದ್ದವರ ಅವ್ರು ಹೇಳಿದ ವಾಕ್ಯಗಳನ್ನು ಇವತ್ತು ಶಾಸ್ತ್ರಾಧ್ಯಯನ ಮಾಡುವವರಿಗೆ ಬಿಡಿಸೋದು ಕಷ್ಟವಾಗುತ್ತೆ. ಅದರಿಂದ ಯಾರು ಬಂದಿರೋದು? ನಾರದರು. ಅದರಿಂದ ನಾರದೋ ವಿಷ್ಣು ಸೇವಾರ್ಥಂ ವಾಯುವಾವೇಶ ಯುತೋ ಅಜನಿ, ನಾರದರೇ ಒಂದು ರೂಪದಿಂದ ಬಂದಿದ್ದಾರೆ ಪುರಂದರದಾಸರಾಗಿ. ಏನು ನೋಡಿದ್ರೆ ಸ್ವರೂಪದಲ್ಲಿ ಗುರುಗಳು. ಆದ್ರಿಂದ ಯಾವಾಗಲೂ ಅನಿಸುತ್ತೆ ಪುರಂದರದಾಸರಿಗೆ ಒಂದು ಸನ್ಯಾಸ ಕೊಡ್ಬೋದಿತ್ತಲ್ಲ ವ್ಯಾಸರಾಜರು ಅಂತ. ಕೊಡಕ್ ಹೋಗ್ಲಿಲ್ಲ, ಅದಕ್ಕಾಗಿ ಅಂತ ಬಂದಿರ್ತಾರೆ. ಅವರಿಗೆ ಅದಾಗ್ತದೆ. ಅವರು ಅಂತಹ ಕೆಲಸಗಳನ್ನ ಮಾಡಿ ಸಮಾಜದ ಕೆಲಸವನ್ನ ಮಾಡಿ ಸನ್ಯಾಸ ಯೋಗದಲ್ಲೂ ಇದ್ದು ತಾವು ಉದ್ಧಾರವಾಗ್ತಕ್ಕಂಥವ್ರಾಗ್ತಾರೆ. ಪುರಂದರದಾಸರಿಗೆ ಕೊಟ್ಟಿದ್ರೆ ಆಗಿರೋದಲ್ಲ, ಕೊಡ್ಲೇ ಇಲ್ಲ. ಆದ್ರೆ ಇದೇ ಒಂದು ಕರ್ಮಯೋಗದ ಮಧ್ಯದಲ್ಲೇ ಇದ್ರು ಸನ್ಯಾಸಿಗಳಂತೆನೂ ಪುರಂದರದಾಸರಿದ್ದಾರೆ. ಕರ್ಮಯೋಗ ಈ ಎಲ್ಲ ವಿಷಯ ಪದಾರ್ಥಗಳನ್ನು ಅವರು ಸ್ವೀಕಾರ ಮಾಡ್ತಾ ಇದ್ದಾರೆ. ಸ್ವೀಕಾರ ಮಾಡಿ ಸನ್ಯಾಸಿ ಅಂತನೂ ಇದ್ದಾರೆ. ಎಲ್ಲ ದೇವರ ನಾಮಗಳನ್ನು ರಚನೆ ಮಾಡಿ ತಾವು ಉದ್ಧಾರ ಆಗಿ ಇಡೀ ಜಗತ್ತನ್ನು ಉದ್ಧಾರ ಮಾಡಿದ್ರು ಇಲ್ವೋ. ಆದ್ರಿಂದ ಇದು ಲೇಸು ಅಂತ ಧನ್ಯೋ ಗೃಹಸ್ಥಾಶ್ರಮ ಅಂತ ಹೇಳಿದಂತೆ ಕರ್ಮಯೋಗವೇ ದೊಡ್ಡದು ಅನ್ನುವ ಮಾತನ್ನ ಕೃಷ್ಣ ಪರಮಾತ್ಮ ಈಗ ತಿಳಿಸಿಕೊಡ್ತಾನೆ. ಆದ್ರಿಂದ ಪುರಂದರದಾಸರು ಅಲ್ಲೇನು ಸನ್ಯಾಸ ತಗೊಳ್ಳಿಲ್ಲ, ಹಾಗೆ ಇದ್ದು ಇಡೀ ಸಮಾಜ ಇವತ್ತು ಅವ್ರನ್ನ ನೆನೆಸುವಂತೆ ಮಾಡಿ ಎಲ್ಲ ಸಮಾಜವನ್ನು ಉದ್ಧಾರ ಮಾಡುವಂತಹ ಕೆಲಸ ಮಾಡಿ ಹೋದ್ರೋ ಇಲ್ವೋ. ಆದ್ರಿಂದ ಸನ್ಯಾಸವನ್ನೇ ತಗೊಂಡು ಈ ಎಲ್ಲ ಕೆಲಸಗಳನ್ನು ಮಾಡಬೇಕು ಅಂತಿಲ್ಲ. ಯಾವ ಅವಸ್ಥೆಯಲ್ಲಿದ್ರು ಆ ಕರ್ಮಯೋಗದಿಂದಲೂ ನಾವು ಜಗತ್ತನ್ನು ಉದ್ಧಾರ ಮಾಡಿ ಅವರು ಉದ್ಧಾರ ಆಗಿ ಜಗತ್ತನ್ನು ಉದ್ಧಾರ ಮಾಡುವಂತಹ ಕೆಲಸಗಳನ್ನು ಮಾಡಬಹುದು ಅನ್ನೋಕ್ಕೆ ಉದಾಹರಣೆ ನಮ್ಮ ಪುರಂದರದಾಸರೇ. ಅದರಂತೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಶ್ರೀ ಭಗವಾನ್ ವಾಚ ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸ ಕರಾವುಭೌ. ಎರಡೂ ಕೂಡ ಒಳ್ಳೆ ಶ್ರೇಯಸ್ಸನ್ನು ತಂದುಕೊಡುವಂಥದ್ದೇ. ಯಾವುದು? ಸನ್ಯಾಸ ಯೋಗವಾಗಲಿ ಕರ್ಮಯೋಗವಾಗಲಿ ಎರಡೂ ಕೂಡ ಒಳ್ಳೆ ಶ್ರೇಯಸ್ಕರವಾದಂಥದ್ದು, ಅಂದ್ರೆ ಮೋಕ್ಷವನ್ನೇ ಕೊಡ್ತಕ್ಕಂಥದ್ದಾಗುತ್ತೆ ಎರಡೂ ಕೂಡ. ಆದ್ರೆ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಅವೆರಡರ ಮಧ್ಯದಲ್ಲಿ ಏನು ಕರ್ಮಯೋಗ ಇದೆಯಲ್ಲ, ಸನ್ಯಾಸ ಯೋಗಕ್ಕಿಂತಲೂ ಕೂಡ ಸ್ವಲ್ಪ ಶ್ರೇಷ್ಠವಾದದ್ದು ಅನ್ನುವ ಮಾತನ್ನ, ಶ್ರೇಷ್ಠವಾದದ್ದು ಅನ್ನೋದನ್ನ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಅದಕ್ಕೋಸ್ಕರವೇ ಈ ಮಾತುಗಳೆಲ್ಲ ಧನ್ಯೋ ಗೃಹಸ್ಥಾಶ್ರಮ ಮುಂತಾದ ಎಲ್ಲ ಮಾತುಗಳನ್ನ ಅದಕ್ಕೆ ನಾವು ಹೇಳ್ತಕ್ಕಂಥವರಾಗ್ತೇವೆ. ಸನ್ಯಾಸ ಕಾಮಾದಿವರ್ಜನ, ರಾಯರು ಅದಕ್ಕೆ ವ್ಯಾಖ್ಯಾನವನ್ನು ಮಾಡುತ್ತಾರೆ. ಸನ್ಯಾಸ ಕಾಮಾದಿವರ್ಜನ ರೂಪ ಕರ್ಮಯೋಗ ಭಗವದರ್ಪಣ ಬುದ್ಧ ಕರ್ಮಾನುಷ್ಠಾನ ರೂಪಶ್ಚ ಉಭೌ ಸಮುಚಿತವು ಸಂತವು ನಿಶ್ರೇಯಸ ಕರು. ಯಾವುದು?
ಸನ್ಯಾಸ ಅನ್ನೋದೇನು ಅಂದ್ರೆ ಕಾಮಾದಿಗಳನ್ನು ಎಲ್ಲವನ್ನು ಬಿಡ್ತಕ್ಕಂಥವರಾಗಿ ಏನು ಮಾಡ್ತಾರೆ, ಪರಮಾತ್ಮನ ಧ್ಯಾನವನ್ನೇ ಮಾಡ್ಕೊಂಡಿರ್ತಾರಲ್ಲ, ಇದು ಒಂದು ಯೋಗ. ಇದು ಕೂಡ ಮೋಕ್ಷವನ್ನ ಕೊಡುವಂಥದ್ದೇ, ಒಳ್ಳೆ ಶ್ರೇಯಸ್ಸನ್ನ ಮಾಡುವಂಥದ್ದು. ಮತ್ತೆ ಭಗವದ್ ಅರ್ಪಣ ಬುದ್ಧ, ಪರಮಾತ್ಮನಿಗೆ ಎಲ್ಲವನ್ನ ನಾನು ಅರ್ಪಣೆ ಮಾಡ್ತಾ ಇದ್ದೇನೆ ಎನ್ನುವಂತಹ ಬುದ್ಧಿಯಿಂದ ಕರ್ಮಾನುಷ್ಠಾನ ರೂಪಶ್ಚ, ಯಾವುದೋ ಕರ್ಮಯೋಗ, ಕರ್ಮಗಳನ್ನ ಏನು ಅನುಷ್ಠಾನ ಮಾಡ್ತೇವೋ ಅದು, ಇದು ಕೂಡ ಒಳ್ಳೆ ಶ್ರೇಯಸ್ಕರ, ನಮಗೆ ಒಳ್ಳೆಯದನ್ನೇ ಮಾಡ್ತಕ್ಕಂಥದ್ದಾಗುತ್ತೆ. ತಯೋಸ್ತು ಮಧ್ಯೆ, ಅವೆರಡರ ಮಧ್ಯದಲ್ಲಿ ಯಾವುದಪ್ಪ ಒಳ್ಳೆಯದು ಅಂತಂದ್ರೆ ಭಗವದ್ ದರ್ಪಣ ಬುದ್ಧ ಕರ್ಮಾನುಷ್ಠಾನ ರೂಪೋ ಯಹ ಕರ್ಮಯೋಗ ಸತು ವಿಶಿಷ್ಯತೆ ಶ್ರೇಷ್ಠೋ ಭವತಿ. ರಾಯ ವ್ಯಾಖ್ಯಾನವನ್ನ ಮಾಡ್ತಾರೆ. ಏನು ಭಗವಂತನಿಗೆ ಎಲ್ಲ ಇದನ್ನ ನಾವು ಅರ್ಪಿಸಬೇಕು ಎನ್ನುವಂತಹ ಬುದ್ಧಿಯಿಂದ ಏನು ಈ ಕರ್ಮಾನುಷ್ಠಾನವನ್ನ ಮಾಡ್ತಕ್ಕಂಥವ್ರಾಗ್ತೇವೋ, ಈ ಕರ್ಮಯೋಗ ಇದೆಯೋ ಸದು ವಿಶಿಷ್ಯತೆ ಶ್ರೇಷ್ಠೋ ಭವತಿ. ಏನು ಸನ್ಯಾಸ ಯೋಗ ಮತ್ತು ಕರ್ಮಯೋಗದ ಮಧ್ಯದಲ್ಲಿ ಕರ್ಮಯೋಗವೇ ಶ್ರೇಷ್ಠ ಅನ್ನುವ ಮಾತನ್ನ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ ಎನ್ನುವುದನ್ನ ರಾಯರು ಕೂಡ ವ್ಯಾಖ್ಯಾನ ಮಾಡಿ ಕೊಡ್ತಕ್ಕಂಥವ್ರಾಗ್ತಾರೆ. ಮತ್ತೆ ಈ ಸನ್ಯಾಸಿಯ ಲಕ್ಷಣ ಏನು, ಈ ಸನ್ಯಾಸವನ್ನು ಎಲ್ಲರೂ ಹೊಂದಬೇಕು. ಈಗ ನಾವು ಕಾವಿ ಉಟ್ಕೊಂಡಿರೋರು ಒಬ್ಬರೇ ಸನ್ಯಾಸಿಗಳು ಅಂತಲ್ಲ, ಈ ಲಕ್ಷಣವನ್ನ ಯಾವ ವ್ಯಕ್ತಿ ತಾನು ಅಳವಡಿಸಿಕೊಳ್ತಾನೋ ಅವರೆಲ್ಲರೂ ಕೂಡ ಒಂದು ರೀತಿಯ ಸನ್ಯಾಸಿಗಳೇ ಅಂತ ಅರ್ಥ. ಇನ್ನು ಸನ್ಯಾಸಿಗಳಿಗೆ ಈ ಲಕ್ಷಣ ಇರಬೇಕು ಅನ್ನೋದು ಏನು ಹೇಳಬೇಕು, ಅವ್ರಿಗೆ ಇದ್ದೇ ಇರಬೇಕು. ಆದ್ರೆ ಪ್ರತಿಯೊಬ್ಬ ವ್ಯಕ್ತಿ ಇಲ್ಲಿ ಹೇಳಿದಂತಹ ಈ ಲಕ್ಷಣವನ್ನ ಅಳವಡಿಸಿಕೊಂಡ ಅಂತಾದರೆ ಅವನು ಕೂಡ ಸನ್ಯಾಸಿ ಅಂತಾನೆ ಅನಿಸಿಕೊಳ್ತಾನೆ. ಏನಪ್ಪಾ ಅಂತಂದ್ರೆ ಜ್ಞೇಯ ಸ ನಿತ್ಯ ಸನ್ಯಾಸಿ ಯೋನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ಬಂಧೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಏನು ಅಂತಂದ್ರೆ ಯಾರು ಯಾರನ್ನ ದ್ವೇಷ ಮಾಡೋದಿಲ್ವೋ, ಯಾರು ಯಾರನ್ನ ದ್ವೇಷ ಮಾಡಬಾರದು ಅಂತಾರಲ್ಲ, ಆದ್ರಿಂದ ಯಾರು ಯಾರನ್ನ ದ್ವೇಷ ಮಾಡೋದಿಲ್ವೋ ಅಂತಹ ವ್ಯಕ್ತಿ ಸನ್ಯಾಸಿ ಅಂತಾನೆ ಕರೆಸಿಕೊಳ್ತಾನೆ. ಮತ್ತೆ ದ್ವಂದ್ವ ಅತೀತನಾಗಿರಬೇಕು ಅಂದ್ರೆ ನಿಷ್ಠೆಯಾಗಿರಬೇಕು ಅಂತ ಅರ್ಥ, ತತ್ವನಿಷ್ಠೆಯಾಗಿರಬೇಕು ಅಂತ. ಅಂದ್ರೆ ಕಾಮ್ಯಕರ್ಮ, ಯಾರು ಕಾಮ್ಯಕರ್ಮವನ್ನ ಮಾಡೋದನ್ನ ಬಿಟ್ಟಿರ್ತಾರೋ, ಈಗ ನಾವು ಕೂಡ ಕರ್ಮಯೋಗದಲ್ಲಿರುವವರು ಕೂಡ ಕಾಮ್ಯಕರ್ಮಗಳನ್ನ ಬಿಟ್ಟಿರ್ಬೇಕಲ್ವಾ. ಎಲ್ಲ ಭಗವದರ್ಪಣ ಬುದ್ಧ ಅಂತ ಅವಾಗಿಂದ ಹೇಳ್ತಾನೆ ಇದ್ದಾರೆ. ಪರಮಾತ್ಮನಿಗೋಸ್ಕರ ಪರಮಾತ್ಮ ಸಂಪ್ರೀತನಾಗ್ಲಿ, ಪರಮಾತ್ಮನಿಗೆ ಇದೆಲ್ಲವನ್ನ ಅರ್ಪಣೆ ಮಾಡಬೇಕು ಅಂತ ಮಾಡಬೇಕೇ ಹೊರತು ಭಗವತ್ ಪ್ರೇರಣೆಯ ಭಗವತ್ ಪ್ರೀತ್ಯರ್ಥಂ ಅಷ್ಟೇ, ಬೇರೆ ಯಾವ ಒಂದು ಕಾಮನೆಗಳನ್ನ ಇಟ್ಕೊಂಡು ಮಾಡಬಾರದು ಅಂತಾನೆ ಹೇಳ್ತಾ ಇದ್ದಾರಲ್ಲ. ಆದ್ರಿಂದ ಯಾರು ಈ ಕಾಮವನ್ನ, ಈ ಕರ್ಮಯೋಗದಲ್ಲಿರೋರು ಈ ಕಾಮ ಮುಂತಾದವುಗಳನ್ನೆಲ್ಲವನ್ನು ಕೂಡ ಬಿಡ್ತಕ್ಕಂಥವರಾಗಬೇಕು. ಅವನನ್ನ ನಿತ್ಯ ಸನ್ಯಾಸಿ ಅಂತ ತಿಳಿ. ಇದು ನಿಜವಾದ ಸನ್ಯಾಸ ಲಕ್ಷಣ. ಇದು ಯಾರು ಸನ್ಯಾಸ ಯೋಗದಲ್ಲಿದ್ದಾರೋ ಅವರಿಗೂ ಇದು ಅವ್ರಿಗಿದ್ದೇ ಇರುತ್ತೆ, ಹೇಳೋಷ್ಟೇ ಬೇಡ. ಆ ಮಹಾನುಭಾವರು ಎಲ್ಲವನ್ನ ಬಿಟ್ಟಿರ್ತಾರಲ್ಲ, ಅದರಿಂದ ಅವರಲ್ಲಿ ವಿಶೇಷವಾಗಿದ್ದೇ ಇರುತ್ತೆ. ಕರ್ಮಯೋಗದಲ್ಲಿರ್ತಕ್ಕಂತಹ ವ್ಯಕ್ತಿಯು ಸನ್ಯಾಸಿ ಅಂತ ಕರೆಸಿಕೊಳ್ತಾನೆ. ಯಾವಾಗ ಏನೇನು ಅಂತಂದ್ರೆ ಯಾರನ್ನು ದ್ವೇಷ ಮಾಡದೇ ಇರೋದು, ಮತ್ತೆ ಯಾವುದನ್ನು ಆಶಿಸದೇ ಇರೋದು. ಇಂಥದ್ದು ನಂಗೆ ಬೇಕು, ಅದು ಬೇಕು. ವಿದ್ಯಾಪ್ರಸನ್ನ ತೀರ್ಥರು ಚೆನ್ನಾಗಿ ಹೇಳ್ತಾರೆ, ದುಡ್ಡು ಹೇಗಿರುತ್ತೆ ವ್ಯಕ್ತಿಗೆ ಅಂದ್ರೆ ಬೇಕು ಬೇಕು ಅಂತ ಅನಿಸ್ತಾ ಇರ್ತಲ್ಲ ನಮಗೆ ದುಡ್ಡು. ಅದಕ್ಕೆ ವ್ಯಕ್ತಿ ಹೇಗೆ ಆಲೋಚನೆ ಮಾಡ್ತಾನೆ ಅಂದ್ರೆ ಸಾಸಿರ ಬಂದರೆ ಶಾಂತಿ ಎಂದರೀತೇನು, ಸಾಸಿರ ಬಂದಿತು ಶಾಂತಿಯ ಕಾಣಲಿಲ್ಲ, ಸಾಸಿರ ಏಸು ಬಂದವೋ ಮೋಸಗೋದೇನೋ, ಕ್ಲೇಶವು ಏರಿತು ಒಟ್ಟ ಭಾಗ್ಯವೇ, ಸಾಕೋ ಶ್ರೀ ಕೃಷ್ಣ ವಿನಯ ದಯವಿರಬೇಕು ಒಟ್ಟ ಭಾಗ್ಯವೇ, ಸಾಕು. ಈ ಬುದ್ಧಿ ಬರ್ಬೇಕಲ್ಲ, ಯಾವ್ದನ್ನ ಆಕಾಂಕ್ಷೆ ಪಡದೆ ಇರೋದು ಅಂದ್ರೆ ಇದೆ. ಸ್ವಾಮಿ ನೀ ಏನ್ ಕೊಟ್ಟಿದ್ಯೋ ನಂಗೆ ಸಾಕಪ್ಪ, ಬೇರೆ ಬೇಡ, ಇದೇ ತಾನೇ ಆಕಾಂಕ್ಷೆ ಬಿಡೋದು, ಆಸೆಯಿಂದ ಬಿಡೋದು. ಅಂದ್ರೆ ಸಾಶಿರ ಬಂದರೆ ಶಾಂತಿ ಎಂದರೀತೇನು. ಮೊದಲು ನಮ್ಮ ಸ್ಥಿತಿ ಹಾಗೆ ಇರುತ್ತೆ, ಒಂದಿಷ್ಟು ದುಡ್ಡು ಬಂದ್ಬಿಟ್ರೆ ಒಳ್ಳೆ ಒಂದು ಮನೆ ಆಗುತ್ತೆ, ಎಲ್ಲ ಆಗುತ್ತೆ, ಅನುಕೂಲವಾಗುತ್ತೆ ಅಂತ ಹೇಳಿ ಮೊದಲು ಅನ್ಕೋತೀವಿ. ಸರಿ, ಅದಕ್ಕೆ ದುಡ್ಡು ಒದಗಿ ಬರುತ್ತೆ, ಒಂದೊಳ್ಳೆ ಮನೆಯೂ ಆಗುತ್ತೆ, ಗಾಡಿಗಳು ಬರುತ್ತೆ, ಎಲ್ಲ ಆರಾಮಿರುತ್ತೆ. ಆದ್ರೆ ಸಾಸಿರ ಬಂದಿತ್ತು ಶಾಂತಿಯ ಕಾಣಲಿಲ್ಲ. ಸರಿ, 1 ಲಕ್ಷ ಎಲ್ಲ ಏನ್ ಬೇಕೋ ಎಲ್ಲ 1 ಲಕ್ಷ ಸಂಬಳ ಎಲ್ಲವೂ, ಎಷ್ಟು ದುಡ್ಡು ಬೇಕೋ ಒಬ್ಬ ವ್ಯಕ್ತಿ ಬದುಕಲಿಕ್ಕೆ ಎಲ್ಲ ಸ್ವಾಮಿ ಕೊಟ್ಟಿದ್ದಾನೆ. ಕೊಟ್ಟರು ಕೂಡ ಏನಾಗುತ್ತೆ, ಇನ್ನೊಂದು ಏನ ಇದ್ರೆ ಒಳ್ಳೇದಾಗುತ್ತಲ್ಲ, ಅದು ತಗೊಳ್ಳೋಣ ಇದು ತಗೊಳ್ಳೋಣ ಅಂತ ಶುರುವಾಗುತ್ತೆ. ಸಾಸಿರ ಬಂದರೆ ಶಾಂತಿ ಎಂದರಿತೇನೋ, ಸಾಸಿರ ಬಂದಿತ್ತು ಶಾಂತಿಯ ಕಾಣಲಿಲ್ಲ. ಅಷ್ಟು ಬಂತಲ್ಲ ಸುಮ್ಮನಿರ್ಬೋದು ತಾನೆ, ಇಲ್ಲ ಇನ್ನೊಂದೇನೋ ತಗೋಬೇಕು, ಇನ್ನೊಂದೇನೋ ಬೇಕು ಅಂತ ಆಶಿಸ್ತೀವಿ. ಸಾಸಿರ ವೇಸು ಬಂದವು. ಮತ್ತೆ ಆ ದುಡ್ಡನ್ನ ಸಂಪಾದನೆ ಮಾಡಿ 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 ಏನಾಯ್ತು ಅಂತಂದ್ರೆ ಅದನ್ನ ಉಳಿಸ್ಕೊಳ್ಳಕ್ಕೆ ಪ್ರಯತ್ನ. ಬಂದ ಹಣ, ಒಬ್ರು ತಮಾಷೆ ಮಾಡ್ತಾ ಇದ್ರು, ಏನು ಅಂದ್ರೆ ಎಷ್ಟು ಸಾಮಾನು ತರ್ತಿ ಮನೆಗೆ ಅಂತ, ಆ ಚೇರು ಈ ಚೇರು ಆ ಸಾಮಾನು ಈ ಸಾಮಾನು ಅಂತ ಒಂದು 108 ತಂದು ಇಟ್ಟುಬಿಡು ಮನೆಯೊಳಗೆ, ಸಾಮಾನೆಲ್ಲ ಮನೆ ಒಳಗಿರ್ಲಿ, ನೀವು ಹೊರಗೆ ಬಂದ್ಬಿಡು ಮನೆಯಿಂದ ಅಂತ.
ಅಷ್ಟು ಸಾಮಾನು ತಂದಿಟ್ಕೊಂಡು ಏನು ಮಾಡ್ತಿ ಅಂತ. ಹಾಗೆ ಅನೇಕ ದುಡ್ಡು ಬಂದು 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 ಏನಾಗುತ್ತೆ ಅಂದ್ರೆ ಸಾಸಿರ ವೇಷ ಬಂದವು ಮೋಸ ಹೋದರೆ ಕ್ಲೇಶ ಹೋಗಿದೆ. ಆ ದುಡ್ಡನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಮತ್ತೆ ಇನ್ನೊಂದಿಷ್ಟು ಪ್ರಯತ್ನಗಳನ್ನ ಮಾಡ್ತಾ 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 ಅಲ್ಲೇ ಬೀಳ್ತೇವೆ. ಆಗ್ಲಿ ನಮ್ಮನ್ನು ನಾವು ಮೋಸ ಮಾಡ್ತೀವಿ. ಆ ದುಡ್ಡು ಉಳಿಸ್ಕೊಳ್ಳಿಕ್ಕೆ ವ್ಯತ್ಯಾಸವಾದಾಗ ಕ್ಲೇಶ ನಮಗೆ ಬಂದೇ ಬರುತ್ತೆ. ದುಡ್ಡು ಜಾಸ್ತಿ ಎಲ್ಲಾಗುತ್ತೋ ಕ್ಲೇಶ ಇದ್ದೇ ಇದೆಯಲ್ಲ, ಏನು ಹೇಳೋಷ್ಟೇ ಇಲ್ಲ. ಆದ್ರಿಂದ ಕೊಟ್ಟ ಭಾಗ್ಯವೇ ಸಾಕು ಸ್ವಾಮಿ. ಯಾವುದನ್ನ ಅಪೇಕ್ಷಿಸ್ತೇನೆ, ನೀನೇನು ಕೊಟ್ಟಿರ್ತೀಯೋ, ಯಾರನ್ನು ದೇಶ ಮಾಡದೆ ನೀನೇನು ಕೊಟ್ಟಿರ್ತೀಯೋ ಅದರಲ್ಲಿ ನಾನು ಬದುಕ್ತೇನೆ. ಇನ್ನೊಂದನ್ನ ನಾನು ಆಸೆ ಪಡೋದಿಲ್ಲ, ಇನ್ನೊಂದನ್ನ ಆಶಿಸ್ತೇನೆ. ಯಾವನು ಬದುಕ್ತಕ್ಕಂಥವನಾಗ್ತಾನೋ ಇವನನ್ನು ಸನ್ಯಾಸಿ ಅಂತ ತಿಳಿ. ಈ ಸನ್ಯಾಸ ಆ ಮಹಾನುಭಾವರಿಗೆ, ಸನ್ಯಾಸದಲ್ಲೇ ಇರ್ತಕ್ಕಂತಹ ಮಹಾನುಭಾವರಿಗೆ ಇದ್ದೇ ಇರುತ್ತೆ. ಕರ್ಮಯೋಗದಲ್ಲಿ ಇರ್ತಕ್ಕಂತಹ ವ್ಯಕ್ತಿಗೂ ಈ ರೀತಿಯಾದಂತಹ ಸನ್ಯಾಸ ಬೇಕೇ ಬೇಕು. ಪರಮಾತ್ಮ ಕೊಟ್ಟದ್ರಲ್ಲಿ ಬದುಕ್ತೇನೆ ಅಂತ ಹಿಂದೆನೂ ಆ ಮಾತು ಬಂತು, ಈಗಲೂ ಕೂಡ ಆ ಮಾತು ಬಂದಿದೆ. ಅದರಿಂದ ಪರಮಾತ್ಮ ಕೊಟ್ಟಿದ್ರಲ್ಲಿ ಯಾರು ಬದುಕಿ ಎಲ್ಲವನ್ನ ಬಿಡ್ತಕ್ಕಂಥವರಾಗ್ತಾರೋ ಅವರು ಕೂಡ ಸನ್ಯಾಸಿಗಳೇ ಅಂತಾನೆ ಕರೆಸಿಕೊಳ್ತಾರೆ ಎನ್ನುವ ಮಾತನ್ನ ಕೃಷ್ಣ ಪರಮಾತ್ಮ ತಿಳಿಸಿಕೊಡ್ತಾನೆ. ಮತ್ತೆ ಕರ್ಮಯೋಗ ಏನಿದೆಯೋ ಅದು ಜ್ಞಾನಕ್ಕೆ ಯಾವತ್ತೂ ಕೂಡ ವಿರೋಧವಾಗುವುದಿಲ್ಲ. ಕೆಲವೊಬ್ರು ಹೀಗೆ ತಿಳ್ಕೊಂಡಿರ್ತಾರೆ. ಅಲ್ಲೇ ವ್ಯಾಖ್ಯಾನದಲ್ಲಿ ರಾಯರು ತಿಳಿಸ್ತಾರೆ, ಅದನ್ನ ಹೇಳಿಬಿಡ್ತೀನಿ. ಏನು ಅಂದ್ರೆ ಕೆಲವೊಬ್ರು ಹೀಗೆ ತಿಳ್ಕೊಳ್ತಾರೆ, ಕರ್ಮಗಳನ್ನ ಕೇವಲ ಗೃಹಸ್ಥಾಶ್ರಮಿಗಳೇ ಆಚರಣೆ ಮಾಡಬೇಕು, ಅವರಿಗೆ ಜ್ಞಾನ ಬೇಕಾಗಿಲ್ಲ, ಜ್ಞಾನ ಎಲ್ಲ ಸನ್ಯಾಸಿಗಳಿಗೆ ಅಂತ ಅದನ್ನು ವ್ಯಾಖ್ಯಾನ ಮಾಡ್ತಾರೆ ಮಹಾನುಭಾವರು. ಆದ್ರಿಂದ ಜ್ಞಾನ ಅನ್ನೋದು ಸನ್ಯಾಸಿಗಳಿಗೆ ಸೀಮಿತ, ಮತ್ತೆ ಈ ಕರ್ಮ ಎಲ್ಲ ಅನ್ನೋದು ನಮ್ಮ ಗೃಹಸ್ಥರಿಗೆ, ಜ್ಞಾನ ತಗೊಂಡು ಏನ್ ಮಾಡಬೇಕಾಗಿಲ್ಲ ಅಂತ ಕೆಲವೊಬ್ರು ಆಲೋಚನೆ ಮಾಡ್ತಾರೆ. ಅದು ತಪ್ಪು. ಮತ್ತೆ ಇನ್ನು ಕೆಲವರು ಏನ್ ಆಲೋಚನೆ ಮಾಡ್ತಾರೆ ಅಂತಂದ್ರೆ, ಅಪರೋಕ್ಷ ಜ್ಞಾನವಾದ ಮೇಲೆ ಉಪಾಸನೆ ಯಾಕೆ ಬೇಕು? ಬೇಕಾಗಿಲ್ಲ. ಏನ್ ಅಪರೋಕ್ಷ ಜ್ಞಾನ ಪಡ್ಕೊಂಡ್ಬಿಟ್ಟಿದ್ದಾರೆ ತಾನೇ, ಇನ್ನು ಉಪಾಸನೆ ಮಾಡಿ ತಗೊಂಡು ಏನ್ ಮಾಡಬೇಕು? ಈ ಉಪಾಸನೆಯಲ್ಲ ಯಾಕಿರೋದು? ಅಪರೋಕ್ಷ ಜ್ಞಾನ ಪಡೆಯೋಕ್ಕೆ ಪಡೆದು ಬಿಟ್ಟಿದ್ದಾರೆ. ಅಪರೋಕ್ಷ ಜ್ಞಾನ ಆದ ಮೇಲೆ ಉಪಾಸನೆ ಬೇಡ ಅಂತ ಕೆಲವೊಬ್ರು ಆಲೋಚನೆ ಮಾಡ್ತಾರಂತೆ. ಸಾಂಖ್ಯಯೋಗವು ಪೃಥಕ್ ಬಾಲಾಹ ಪ್ರವದಂತಿ ನ ಪಂಡಿತಾಹ ಏಕಮಾಪ್ಯ ಸ್ಥಿತಃ ಸಮ್ಯಕ್ ಉಭಯೋರ್ ಬಿಂದತೆ ಫಲಂ. ಆದ್ರಿಂದ ನಾನು ಕೇವಲ ಕರ್ಮವನ್ನೇ ಮಾಡ್ತೇನೆ ಅಂತ ಹೇಳಿ ಆ ಜ್ಞಾನವನ್ನ ಕೆಲವೊಬ್ರು ಬಿಟ್ಬಿಡ್ತಾರೆ. ಅಪರೋಕ್ಷ ಜ್ಞಾನವಾದ್ಮೇಲೂ ಉಪಾಸನೆ ಬೇಡ ಅಂತ ಬಿಟ್ಟರು ವ್ಯತ್ಯಾಸವಾಗುತ್ತೆ. ಯಾಕೆ? ಕರ್ಮ ಅಂದ್ರೆ ಕರ್ಮಗಳನ್ನ ಆಚರಣೆ ಮಾಡುವವನಿಗೆ ಜ್ಞಾನವಿಲ್ಲ ಅಂತಾದ್ರೆ ಕರ್ಮಗಳು ಸರಿಯಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಕರ್ಮಯೋಗ ಮತ್ತೆ ಕರ್ಮಗಳಿಗೂ ಮತ್ತು ಜ್ಞಾನಕ್ಕೂ ಎಲ್ಲದಕ್ಕೂ ಪರಸ್ಪರ ಕಾರ್ಯಕಾರಣ ಭಾವ ಇದೆ. ಒಂದೊಂದಕ್ಕೊಂದೊಂದು ಕಾರಣವಾಗೇ ಆಗುತ್ತೆ. ಬುದ್ಧಿ ಕರ್ಮಾನುಸಾರಿಣಿ ಅಂತ ಹೇಳಿದಂತೆ ಎಲ್ಲ ನಮಗೆ ಉತ್ತಮವಾದ ಜ್ಞಾನ ಬೇಕು ಅಂದ್ರೆ ಒಳ್ಳೆ ಕರ್ಮಾನುಷ್ಠಾನ ಬೇಕೇ ಬೇಕು. ಒಳ್ಳೆ ಕರ್ಮಾನುಷ್ಠಾನವನ್ನ ಮಾಡಬೇಕಾದ್ರೆ ಉತ್ತಮವಾದ ಜ್ಞಾನವನ್ನ ನಾವು ಪಡ್ಕೊಳ್ಳೇಬೇಕು. ಎಲ್ಲದಕ್ಕೂ ಪರಸ್ಪರ ಅಲ್ಲಿ ಕಾರ್ಯಕಾರಣ ಭಾವ ಇದ್ದೇ ಇದೆ. ಒಂದಕ್ಕೊಂದೊಂದು ಒಂದು ಕಾರ್ಯವಾಗುತ್ತೆ, ಒಂದು ಕಾರಣವಾಗುತ್ತೆ. ಹೀಗಿದ್ದದ್ದನ್ನ ಯಾರು ಚೆನ್ನಾಗಿ ತಿಳ್ಕೊಳ್ಳಲ್ವೋ ಅದರಿಂದ ಕೇವಲ ಜ್ಞಾನ ಬಿಟ್ಟು ಬಿಡ್ತೇನೆ, ಕೇವಲ ಕರ್ಮ ಮಾಡ್ತೇನೆ ಅಂತ ಕೆಲವೊಬ್ರು. ಅಪರೋಕ್ಷ ಜ್ಞಾನದ ತನಕ ಕರ್ಮ ಮಾಡ್ತೀನಿ, ಅಪರೋಕ್ಷ ಜ್ಞಾನ ಆದ್ಮೇಲೆ ಕರ್ಮ ಬಿಟ್ಟು ಬಿಡ್ತೀನಿ ಕೆಲವೊಬ್ರು. ಈಗ ಏನಾದ್ರೂ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ಜ್ಞಾನ ಇಲ್ಲ, ಕರ್ಮದಲ್ಲಿ ವ್ಯತ್ಯಾಸವಾಗಿ ಪಾಪಕ್ಕೆ ನಾವು ಗುರಿ ಆಗ್ಬೇಕಾಗುತ್ತೆ. ಆದ್ರಿಂದ ಕರ್ಮಯೋಗವನ್ನು ಮಾಡುವವನೂ ಕೂಡ ಉತ್ತಮವಾದ ಜ್ಞಾನವನ್ನು ಪಡೆದುಕೊಳ್ಳೇಬೇಕು. ಮತ್ತೆ ಯಾರು ಅಪರೋಕ್ಷ ಜ್ಞಾನವನ್ನು ಪಡೆದಿದ್ದಾರೋ ಅವರು ಉಪಾಸನಾದಿಗಳನ್ನು ಮಾಡಲಿಲ್ಲ ಅಂತಾದ್ರೆ ಸುಖ ಹ್ರಾಸವನ್ನು, ಆನಂದ ಹ್ರಾಸವನ್ನು ಹೇಳಿದ್ದಾರಾದ್ರಿಂದ ಅವರೂ ಉಪಾಸನೆಯಿಂದ ಮಾಡಬೇಕು. ಹಿಂದೆ ಇನ್ನೊಂದು ಉತ್ತರವನ್ನು ಕೃಷ್ಣ ಪರಮಾತ್ಮ ಕೊಟ್ಟಿದ್ದಾನೆ, ಲೋಕ ಸಂಗ್ರಹಾರ್ಥಂ. ಅದು ಎಲ್ಲ ಇಟ್ಕೊಳ್ಬೇಕು ನಾವಿಲ್ಲಿ ಇಟ್ಟುಕೊಂಡು ಇದಕ್ಕೂಗೋಸ್ಕರ. ಯಾಕೆ? ಆನಂದ ಹ್ರಾಸವೂ ಆಗುತ್ತಾದ್ರಿಂದ ಎರಡನ್ನ ಯಾರು ಹೊಂದುತ್ತಾರೋ, ಉತ್ತಮವಾದ ಜ್ಞಾನವನ್ನು ಹೊಂದಬೇಕು, ಉತ್ತಮವಾದ ಒಳ್ಳೆ ಉಪಾಸನೆಯನ್ನು ಮಾಡಬೇಕು, ಒಳ್ಳೆ ಕರ್ಮಯೋಗದಲ್ಲೂ ಇರಬೇಕು, ಮತ್ತೆ ಸನ್ಯಾಸ ಯೋಗದಲ್ಲೂ ಇರಬೇಕು. ಎಲ್ಲವೂ ನಮ್ಮದಾಗಬೇಕು. ಈಗ ಪಾನಕ ಅಂದರೆ ಕೇವಲ ಸಕ್ಕರೆ ಹಾಕಿ ಕೊಟ್ರೆ ಯಾರು ಕುಡಿತಾರೆ? ಯಾರು ಕುಡಿಯಲ್ಲ. ಅಥವಾ ಕೇವಲ ನಿಂಬೆಹಣ್ಣು ಹಿಂಡು ಕೊಟ್ರೆ ಯಾರು ಕುಡಿಯಲ್ಲ. ಏಲಕ್ಕಿ ಪುಡಿ, ಸಕ್ಕರೆ, ನಿಂಬೆಹಣ್ಣು ಎಲ್ಲ ಹಾಕಿ ಚೆನ್ನಾಗಿ ಅದನ್ನು ಕಲಿಸಿಕೊಟ್ರೆ ಆನಂದವಾಗಿ ಎಲ್ಲರೂ ಕುಡಿತಾರೆ. ಹೇಗೋ ಅದರಂತೆ ಎಲ್ಲವೂ ನಮಗೆ ಬೇಕು. ಇಲ್ಲಿ ಹಿಂದೆ ಹೇಳಿದಂತಹ ಸನ್ಯಾಸ ಯೋಗವೂ ನಮಗಿರಬೇಕು, ಇನ್ನೊಬ್ಬರನ್ನ ದ್ವೇಷ ಮಾಡದೇ ಇರೋದು ಎಲ್ಲವೂ ಕೂಡ ನಮಗಿರಬೇಕು, ಉತ್ತಮವಾದ ಜ್ಞಾನವೂ ನಮಗಿರಬೇಕು, ಕರ್ಮಯೋಗದಲ್ಲೂ ನಾವಿರಬೇಕು. ಹೀಗಿದ್ದಂತಾದ್ರೆ ಆ ವ್ಯಕ್ತಿ ಒಳ್ಳೆ ಜ್ಞಾನವನ್ನು ಪಡ್ಕೊಂಡು ಮೋಕ್ಷಕ್ಕೆ ಹೋಗ್ತಕ್ಕಂಥವನಾಗ್ತಾನೆ. ಏನಾದರೂ ಕೂಡ ಇದರಲ್ಲಿ ಯಾವುದನ್ನ ಒಂದನ್ನಾದ್ರೂ ಆ ವ್ಯಕ್ತಿ ಬಿಟ್ಟ ಅಂತಾದ್ರೆ ಚಕ್ರ ಮುರಿದಿರೋ ಕಾರಿಗೆ ಹಾಗೆ ಮುಂದೆ ಹೋಗಕ್ಕಾಗಲ್ಲ ಅಂತ. ಹಾಗೆ ಅದರಿಂದ ಎಲ್ಲವನ್ನು ಯಾರು ಕರ್ಮಯೋಗ, ಸನ್ಯಾಸ ಯೋಗ ಎಲ್ಲವನ್ನೂ ಕೂಡ ಸ್ವಲ್ಪ ಸ್ವಲ್ಪ ಪಡ್ಕೊಂಡು ಯಾರು ಉತ್ತಮವಾದ ಸಾಧನೆಯನ್ನು ಮಾಡಿಕೊಳ್ತಾರೋ ಅಂತಹ ವ್ಯಕ್ತಿಗೇನೆ ಭಗವದ್ ಅಪರೋಕ್ಷ ಜ್ಞಾನವಾಗಿ ಮೋಕ್ಷವನ್ನು ಹೊಂದತಕ್ಕಂಥವನಾಗ್ತಾನೆ ಅನ್ನುವ ಮಾತನ್ನ ಕೃಷ್ಣ ಪರಮಾತ್ಮ ತಿಳಿಸಿಕೊಡ್ತಾನೆ. ಕಡೆಗೆ ಒಂದು ಮಾತನ್ನ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಏನು ಅಂತಂದ್ರೆ,
ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ. ಯಾಕೆ ಅಂತಂದ್ರೆ ಈ ಅನೇಕ ಈ ಹಿಂದೆ ಹೇಳಿದಂತಹ ಎಲ್ಲ ವಿಷಯಗಳಲ್ಲೂ ಅಧ್ಯಾಯಗಳಲ್ಲೂ ಯಜ್ಞ ಯಾಗಾದಿಗಳ ಬಗ್ಗೆ ಹೇಳಿದ್ದಾನೆ. ಅನೇಕ ವ್ರತಗಳ ಆಚರಣೆ ಬಗ್ಗೆ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಜ್ಞಾನವನ್ನ ಯಾಕೆ ಪಡ್ಕೊಳ್ಬೇಕು ಅಂತ ಹೇಳಿದ್ದಾನೆ. ಜ್ಞಾನವನ್ನ ಹೇಗೆ ಪಡ್ಕೊಳ್ಬೇಕು ಅಂತ ಹೇಳಿದ್ದಾನೆ. ಜ್ಞಾನ ಪಡುವವರು ಹೇಗಿರ್ತಾರೆ, ಸಂಶಯಗ್ರಸ್ತರಾದವರು ಹೇಗಿರ್ತಾರೆ, ಎಲ್ಲದಕ್ಕೂ ಒಂದು ಉಪಸಂಹಾರವನ್ನ ಕೃಷ್ಣ ಪರಮಾತ್ಮ ಮಾಡ್ತಕ್ಕಂಥವನಾಗ್ತಾನೆ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಂ ಜ್ಞಾತ್ಮಾ ಮಾಂ ಶಾಂತಿ ಮೃಚ್ಛತಿ ಅನ್ನೋ ಮಾತನ್ನು ಕೃಷ್ಣ ಪರಮಾತ್ಮ ಹೇಳ್ತಾನೆ. ಏನು ಅಂತಂದ್ರೆ ಈ ಜ್ಯೋತಿಷ್ಠೋಮ ಮುಂತಾದ ಎಲ್ಲ ಯಾಗ ಯಜ್ಞಾದಿಗಳಿದೆ. ರಾಯರು ಅದನ್ನ ವ್ಯಾಖ್ಯಾನ ಮಾಡ್ತಾರೆ. ಯಜ್ಞೋಜ್ಯೋತಿ ಜ್ಯೋತಿಷ್ಠೋಮಾದಿ. ಏನು ಯಜ್ಞ ಯಾಗಾದಿಗಳನ್ನ ಏನು ಮಾಡ್ತೀಯೋ ಆ ಯಜ್ಞ ಯಾಗಾದಿಗಳನ್ನ ನಿಜವಾಗ್ಲೂ ಭೋಗಿಸುವವನು ಯಾರು ಅಂತಂದ್ರೆ ಪರಮೇಶ್ವರನೇ, ಪರಮಾತ್ಮನೇ ಅದನ್ನು ಭೋಗಿಸ್ತಾನೆ. ಸರ್ವಲೋಕ ಮಹೇಶ್ವರ, ಎಲ್ಲ ಲೋಕಕ್ಕೆ ಒಡೆಯನಾದಂತಹ ಈ ಪರಮಾತ್ಮನೇ ಭೋಗಿಸ್ತಾನೆ. ಅಂದ್ರೆ ನಮ್ಮಿಂದ ಆಗ್ಬೇಕಾದ್ದೇನಿಲ್ಲ. ಭೋಗಿಸ್ತಾನೆ ಅಂದ್ರೆ ಎಲ್ಲ ಅವನಿಗೆ ಸಮರ್ಪಣೆಯನ್ನ ಭಕ್ತಿಯಿಂದ ನಾವು ಮಾಡಿದ್ರೆ ಸ್ವೀಕಾರ ಮಾಡ್ತಾನೆ ಅಂತ ಅರ್ಥ. ಅವನು ಭೋಗಿಸ್ತಾನೆ ಅಂದ್ರೆ ಹಾಗಲ್ಲ, ನಮ್ಮ ಹಾಗಲ್ವಲ್ಲ. ಅದರಿಂದ ಯಾರು ಈ ಎಲ್ಲ ಯಜ್ಞ ಯಾಗಾದಿಗಳನ್ನ ಮಾಡಿ ಸರ್ವ ಲೋಕಕ್ಕೂ ಕೂಡ ಒಡೆಯನಾದಂತಹ ಈ ಪರಮಾತ್ಮನಿಗೆ ಎಲ್ಲವನ್ನ ಅರ್ಪಿಸ್ತಾರೋ ಅದನ್ನು ಪರಮಾತ್ಮ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ. ಮತ್ತೆ ಸುಹೃತ್, ಯಾಕೆ ಅವನು ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ ಅಂತಂದ್ರೆ ಒಳ್ಳೆ ಹೃದಯವಂತಿಕೆ ಇರ್ತಕ್ಕಂಥವನು, ಒಳ್ಳೆ 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 ಹೃದಯವಂತಿಕೆಯಿಂದ ಎಲ್ಲರನ್ನ ಸ್ವೀಕಾರ ಮಾಡ್ತಕ್ಕಂಥವನು ಪರಮಾತ್ಮ. ಆದ್ರಿಂದ ಅದನ್ನ ಸ್ವೀಕಾರ ಮಾಡ್ತಾನೆ. ಸರ್ವಭೂತಾನ, ಎಲ್ಲ ಭೂತದ ಮೇಲೆ, ಎಲ್ಲ ಭೂತ ಪದಾರ್ಥಗಳ ಮೇಲೆ, ಎಲ್ಲ ಜೀವಿಗಳು. ಅದಕ್ಕೆ ವ್ಯಾಸರಾಜರು ಹೇಳಿದಂತೆ ಭೂತ ದಯಾಪರನಾಗಿರಬೇಕಂದ್ರೆ, ಭೂತ ಅಂತಂದ್ರೆ ಅಲ್ಲಿ ಕೇವಲ ಜೀವಿಗಳು ಅಷ್ಟೇ ಅಲ್ಲ, ಕ್ರಿಮಿ ಕೀಟ ಮುಂತಾದ ಎಲ್ಲ ಪದಾರ್ಥಗಳು ಏನೇನಿದೆಯೋ ಎಲ್ಲದರ ಮೇಲೂ ಕೂಡ ಒಳ್ಳೆ ಹೃದಯವಂತಿಕೆಯಿಂದ ಇದ್ದಂತಹ ಈ ಪರಮಾತ್ಮ ದಯೆಯನ್ನ ಮಾಡ್ತಾನಂತೆ. ಇದೆಲ್ಲದರನ್ನ ಸೃಷ್ಟಿ ಸ್ಥಿತಿ ಲಯ ಮುಂತಾದವುಗಳನ್ನ ಮಾಡಿ ನಿಯಮನವನ್ನ ಮಾಡಿ ಎಲ್ಲವನ್ನೂ ಕೂಡ ರಕ್ಷಣೆ ಮಾಡತಕ್ಕಂತಹ ಈ ಪರಮಾತ್ಮ ಏನಿದ್ದಾನೋ ಇಂತಹ ಪರಮಾತ್ಮನನ್ನ ಯಾರು ಜ್ಞಾತ್ವ ಚೆನ್ನಾಗಿ ತಿಳಿದುಕೊಂಡು ಯಾರು ಇರ್ತಕ್ಕಂಥವರಾಗ್ತಾರೋ ಅಂತಹ ವ್ಯಕ್ತಿ ಏನು ಮಾಡ್ತಾನೆ, ಉತ್ತಮವಾದ ಜ್ಞಾನದಿಂದ ನನ್ನನ್ನು ಧ್ಯಾನಿಸ್ತಕ್ಕಂಥವನಾಗ್ತಾನೆ. ಅಂತಹ ಜ್ಞಾನಿ ನನ್ನ ಧ್ಯಾನಿಸಿದ ಅಂತ ಆದ್ರೆ, ಚೆನ್ನಾಗಿ ನನ್ನನ್ನ ಉಪಾಸನೆ ಮಾಡಿದ ಅಂತಾದ್ರೆ ಅಂತಹ ವ್ಯಕ್ತಿಗೆ ನನ್ನ ಸಾಕ್ಷಾತ್ಕಾರವಾಗುತ್ತೆ. ಅಂದ್ರೆ ಅಪರೋಕ್ಷ ಜ್ಞಾನವಾಗುತ್ತೆ ಅಂತ ಅರ್ಥ. ಇಲ್ಲಿ ಕೃಷ್ಣ ಅಪರೋಕ್ಷ ಜ್ಞಾನದವರೆಗೆ ಹೇಳಿರೋದು. ಅಪರೋಕ್ಷ ಜ್ಞಾನ ಆದಮೇಲೆ ಹಿಂದೆ ಉತ್ತರ ಕೊಟ್ಟಂತೆ ಪ್ರಾರಬ್ಧ ಕ್ರಮ ಇದ್ದಲ್ಲಿ ಅದನ್ನು ಅನುಭವಿಸಿ ಉಪಾಸನಾದಿಗಳನ್ನು ಮಾಡಿ ಪರಮಾತ್ಮನ ಪ್ರೀತಿಯನ್ನು ಮಾಡಿ ಮುಂದೆ ವ್ಯಕ್ತಿ ಮೋಕ್ಷವನ್ನು ಹೊಂದತಕ್ಕಂಥವನಾಗ್ತಾನೆ. ಇಲ್ಲ ಅಂತಾದ್ರೆ ತತ್ ಕ್ಷಣದಲ್ಲಿ ಅವನಿಗೆ ಮೋಕ್ಷ ಅನ್ನೋದು ಆಗ್ತಕ್ಕಂಥದ್ದಾಗುತ್ತೆ ಅನ್ನುವ ಮಾತನ್ನ ಕೃಷ್ಣ ಪರಮಾತ್ಮ ಉಪದೇಶ ಮಾಡ್ತಾನೆ. ಅದನ್ನೇ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ತಾವು ವ್ಯಾಖ್ಯಾನ ಮಾಡಿಕೊಡ್ತಾರೆ. ಯಜ್ಞೋ ಜ್ಯೋತಿಷ್ಠೋಮಾದಿ. ಯಜ್ಞಗಳು ಅಂತಂದ್ರೆ ಅನೇಕ ಜ್ಯೋತಿಷ್ಠೋಮ ಯಾಗ ಮುಂತಾದವುಗಳು ಏನೇನಿದೆಯೋ. ಯಾಕೆ ಅಂತಂದ್ರೆ ಹಿಂದೆ ಇನ್ನೊಂದು ಮಾತನ್ನ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಏನು ಅಂತಂದ್ರೆ ಯಾರು ಕಾಮ್ಯ ಕರ್ಮಗಳನ್ನ ಮಾಡ್ತಕ್ಕಂಥವ್ರಾಗ್ತಾರೋ ಅವರು ಮತ್ತೆ ತಮ್ಮ ಪುಣ್ಯವನ್ನ ಕಳ್ಕೊಂಡು ಅಂತಾದ್ರೆ ಎಲ್ಲಿಗೆ ಬಂದು ಬೀಳ್ತಾರೆ, ಮತ್ತೆ ಈ ಸಂಸಾರಕ್ಕೆ ಬಂದು ಬೀಳ್ತಾರೆ. ಅದರಿಂದ ಕಾಮ್ಯ ಕರ್ಮವನ್ನ ಮಾಡಬೇಡ ಅಂತ ಮತ್ತೆ ಮೇಲಿಂದ ಮೇಲೆ ಹಿಂದೆನೂ ಕೃಷ್ಣ ಪರಮಾತ್ಮ ಅದನ್ನು ಉಪದೇಶ ಮಾಡಿದ್ದ. ಅದರಂತೆ ಯಾರು ಈ ಎಲ್ಲ ಯಜ್ಞ ಯಾಗಾದಿಗಳನ್ನ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾರೋ, ತಪಃ ಕೃಚ್ಛ ಚಾಂದ್ರಾಯಣ ಆದಿ, ಅನೇಕ ವ್ರತಗಳು, ಚಾಂದ್ರಾಯಣ ಮುಂತಾದ ವಯೋವ್ರತ ಮುಂತಾದ ಎಲ್ಲ ವ್ರತಗಳು ಏನಿದೆಯೋ ಅದೆಲ್ಲವನ್ನು ಕೂಡ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಕ್ಕಂಥವ್ರಾಗಬೇಕು. ಜ್ಞಾತ್ವ ಅಂತಂದ್ರೆ ವಿಶೇಷವಾಗಿ ಪರಮಾತ್ಮನನ್ನು ಧ್ಯಾನ ಮಾಡಿ. ಮಾಂ ಜ್ಞಾತ್ವ ಅಂತ ಏನು ಕೃಷ್ಣ ಪರಮಾತ್ಮ ಹೇಳಿದ್ದಾನೋ, ಜ್ಞಾತ್ವ ಅಂತ ಹೇಳಿದ್ರೆ ರಾಯರು ವ್ಯಾಖ್ಯಾನ ಮಾಡ್ತಾರೆ ಧ್ಯಾತ್ವ ಅಂದ್ರೆ ವಿಶೇಷವಾಗಿ ಆ ಪರಮಾತ್ಮನನ್ನೇ ಧ್ಯಾನ ಮಾಡಿದಾಗ. ಎಂಥವನು ಪರಮಾತ್ಮ? ಸುಹೃತ್ ಉಪಕಾರಿಣ. ಯಾಕೆ ಪರಮಾತ್ಮನನ್ನ ಸುಹೃತ್ ಅಂತ ಕರೀತಾರೆ ಅಂತಂದ್ರೆ ಆ ಪರಮಾತ್ಮ ಎಲ್ಲ ಭೂತಗಳಿಗೆ ಉಪಕಾರವನ್ನ ಮಾಡ್ತಾನೆ. ಅದಕ್ಕೆ ಸೃಷ್ಟಿ ಮಾಡೋದು ಉಪಕಾರ ಅಲ್ವಾ? ಅವನು ಸೃಷ್ಟಿಗೆ ತಂದಿರ್ಲಿಲ್ಲ ಅಂತಂದ್ರೆ ನಾವೇನ್ ಮಾಡ್ತಾ ಇದ್ವಿ? ಸೃಷ್ಟಿಯನ್ನ ಅವನೇ ಮಾಡ್ತಾನೆ, ಇದೊಂದು ಉಪಕಾರ. ನಿಯಮನವನ್ನ ಅವನೇ ಮಾಡ್ತಾನೆ, ಇದೊಂದು ಉಪಕಾರ. ಮತ್ತೆ ನಾಶವನ್ನ ಮಾಡ್ತಾನೆ, ಎಲ್ಲವೂ ಕೂಡ ಉಪಕಾರವೇ. ಅದರಿಂದ ಸುಹೃತ್. ಪ್ರಹ್ಲಾದರಾಜರು ಕೂಡ ಈ ಮಾತನ್ನ ಹೇಳ್ತಾರೆ. ದೈತ್ಯ ಬಾಲಕರಿಗೆ ಉಪದೇಶ ಮಾಡ್ಬೇಕಾದ್ರೆ ಯಾಕೆ ನಾವು ದೇವರನ್ನು ಉಪಾಸನೆ ಮಾಡಬೇಕು ಅಂತಂದ್ರೆ ಅವನು ಸುಹೃತ್, ಎಲ್ಲ ಭೂತಗಳಿಗೆ ನಿಮ್ಮೆಲ್ಲರಿಗೂ ಕೂಡ ದೊಡ್ಡ ಉಪಕಾರಿಯಾಗಿದ್ದಾನ. ಅದರಿಂದ ಅವನನ್ನು ಉಪಾಸನೆ ಮಾಡಿ. ಯಾರು ಲೋಕದಲ್ಲಿ ಉಪಕಾರಿಯಾಗಿರ್ತಾನೋ ಸ್ನೇಹಿತ, ಅವನ ಬಗ್ಗೆ ಒಳ್ಳೆ ಪ್ರೀತಿ ಇಟ್ಟುಕೊಳ್ತೇವೋ ಇಲ್ವೋ ನಾವು. ಅದರಂತೆ ದೈತ್ಯ ಬಾಲಕರಿಗೆ ಹೇಳ್ತಾರೆ ಸುಹೃತ್, ಒಳ್ಳೆ ಉಪಕಾರಿಯಾಗಿದ್ದಾನೆ ಪರಮಾತ್ಮ, ಅದಕ್ಕಾಗಿ ಪರಮಾತ್ಮನನ್ನು ಪ್ರೀತಿ ಮಾಡ್ರಿ ಅಂತ ಹಿಂದೆ ಪ್ರಹ್ಲಾದರಾಜರಾಗಿದ್ದಾಗಲೂ ಸಹಿತ ಆ ಮಾತನ್ನ ದೈತ್ಯ ಬಾಲಕರಿಗೆ ತಿಳಿಸಿಕೊಡ್ತಾರೆ. ಅದರಂತೆ ಸುಹೃತ್ ಉಪಕಾರಿಯಾದಂತಹ ಈ ಪರಮಾತ್ಮ ಶಾಂತಿ ಸಾಧನಂ ಮುಕ್ತಿ ಹೇತು. ಏನು ಮುಕ್ತಿ ಹೇತುವಾದಂತಹ ಏನು ಈ ಶಾಸ್ತ್ರ ಮುಂತಾದವುಗಳು, ಅಪರೋಕ್ಷ ಜ್ಞಾನ, ಶಾಸ್ತ್ರಾಧ್ಯಯನ, ಅಪರೋಕ್ಷ ಜ್ಞಾನ, ಇದೆಲ್ಲವೂ ಕೂಡ ಪರಂಪರೆಯ ಮುಕ್ತಿಗೆ ಕಾರಣವೇ ಆಗುತ್ತೆ. ಇಂಥದ್ದೆಲ್ಲವನ್ನೂ ಕೂಡ
ಏನು ಮಾಡ್ತಾನೆ, ಮುಕ್ತಿ ಸಾಧನ, ಏನು ಈ ಜ್ಞಾನಕ್ಕೆ ಸಾಧನವಾದವನು ಪರಮಾತ್ಮನೇ. ಯಾಕೆಂದ್ರೆ ವಿದ್ಯೆ ಹೇಳುವ ನೀನೆ, ಬುದ್ಧಿ ಕಲಿಸುವ ನೀನೆ, ನನ್ನ ಉದ್ಧಾರಕರ್ತ ಮಮ ಸ್ವಾಮಿ ನೀನೆ ಅಂತ ಹೇಳಿದಂತೆ, ಮುದ್ದು ಸಿರಿ ಪುರಂದರ ವಿಠಲ ನಿನ್ನ ಅಡಿ ಮೇಲೆ ಬಿದ್ದುಕೊಂಡಿರುವ ಜನಗೆ ಯಾತರ ಭಯವು ಅಂತ ಹೇಳಿದಂತೆ ಮುಕ್ತಿ ಸಾಧನನು ಅವನೇ, ಶಾಸ್ತ್ರಜ್ಞಾನವನ್ನು ಕೊಡುವವನು ಅವನೇ. ಇದೆಲ್ಲವನ್ನು ಕೊಡ್ತಕ್ಕಂತಹ ಏನು ಈ ಪರಮಾತ್ಮ ಇದ್ದಾನೋ ಅವನನ್ನ ಜ್ಞಾತ್ವ, ಚೆನ್ನಾಗಿ ಧ್ಯಾನ ಮಾಡಿದಲ್ಲಿ, ಉಪಾಸನೆಯನ್ನ ಮಾಡಿದಲ್ಲಿ ರಿಚ್ಛತಿ ಸಾಕ್ಷಾತ್ಕಾರವತಿ ಇತ್ಯರ್ಥ. ಅಂತಹ ಪರಮಾತ್ಮನನ್ನ ಪರಮಾತ್ಮನ ಸಾಕ್ಷಾತ್ಕಾರವನ್ನ ಪ್ರತಿಯೊಬ್ಬ ವ್ಯಕ್ತಿಯು ಹೀಗೆ ನಡ್ಕೊಂಡ ಅಂತಾದ್ರೆ ಆ ವ್ಯಕ್ತಿ ಪರಮಾತ್ಮನ ಸಾಕ್ಷಾತ್ಕಾರವನ್ನ ಪಡೆಯಲಿಕ್ಕೆ ಸಾಧ್ಯ ಇದೆ ಅಂತ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಉಪದೇಶ ಮಾಡಿದ್ದಾನೆ ಅಂತ ರಾಘವೇಂದ್ರ ತೀರ್ಥಗುರು ಸಾರ್ವಭೌಮರು ತಮ್ಮ ಗೀತಾ ವಿವೃತ್ತಿ ಎನ್ನುವಂತಹ ಈ ಗ್ರಂಥದಲ್ಲಿ ಗೀತಾ ವ್ಯಾಖ್ಯಾನ ರೂಪವಾದಂತಹದ್ದು. ಮೊದಲೇ ದಿನ ಹೇಳಿದಂತೆ ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ, ಟೀಕಾ ಎಲ್ಲದಕ್ಕೂ ಸಮನ್ವಯವಾಗುವಂತೆ ಆ ಗೀತೆಯನ್ನ ವ್ಯಾಖ್ಯಾನ ಮಾಡಿಕೊಟ್ಟಂತಹ ಮಹಾನುಭಾವರು ರಾಘವೇಂದ್ರ ತೀರ್ಥಗುರು ಸಾರ್ವಭೌಮರು. ಅವರ ಗ್ರಂಥವೇ ಅದ್ಭುತ. ಚಿತ್ತೇನಾಯುಕ್ತಮರ್ಥಂ ಕಲಯತಿ ಅಂತ ನಾವು ಏನ್ ಕೇಳ್ತೇವಲ್ಲ, ಒಂದು ವಾಕ್ಯವನ್ನು ನೋಡಿದ್ರು ಅಂತಂದ್ರೆ ಒಂದು ಸತಿಲಿಯೂ ಆ ವಾಕ್ಯದಿಂದ ಅಯಥಾರ್ಥವಾದಂತಹ ಅರ್ಥವನ್ನ ಮನಸ್ಸಿನಿಂದಲೂ ತಗೊಳ್ತಾ ಇರ್ಲಿಲ್ಲಂತೆ. ಯಾವತ್ತು ರಾಯರ ಮನಸ್ಸಿಗೆ ಅಯಥಾರ್ಥವಾದ್ದೇ ಬರ್ತಿರ್ಲಿಲ್ಲಂತೆ ಯಾವತ್ತು. ಅದಕ್ಕೆ ಹೇಳ್ತಾರಲ್ಲ ದಾಸರು, ಅಂತಿಂಥವನಲ್ಲ ಇಂಥವನು ಬೇಕೆಂದು ಹುಡುಕಿದರಿಲ್ಲ, ಎಂಥೆಂಥ ವಿಷಯದ ಭ್ರಾಂತಿ ಈತನಿಗೆ ಇಲ್ಲ. ಯಾರಿಗೆ? ಪ್ರಹ್ಲಾದರಾಜರಿಗೆ. ಅನಂತಾದ್ರೀಶನ ಚಿಂತನೆಯ ಬಗೆ ಬಲ್ಲ ಯಾರು? ಈ ಪ್ರಹ್ಲಾದರಾಜರು. ಅದರಿಂದ ಅವರೇ ರಾಯರಾಗಿ ಹೊಂದಿದ್ದಾರಾದ್ರಿಂದ ಯಾವತ್ತೂ ಕೂಡ ಯಾವ ವಾಕ್ಯವನ್ನು ನೋಡಿದರೂ ರಾಯರು ಅಯಥಾರ್ಥವಾಗಿ ಮನಸ್ಸಿನಿಂದಲೂ ಆಲೋಚನೆ ಮಾಡ್ತಿರ್ಲಿಲ್ಲ. 10 ಜನರ ಬಳಿಯಲ್ಲಿ ಚರ್ಚೆ ಮಾಡಿ ನಿರ್ಣಯಿಸಬೇಕಾದ ವಿಷಯವನ್ನ ಒಬ್ಬರೇ ಕೂತು ಮನಸ್ಸಿಂದಲೇ ಆಲೋಚನೆ ಮಾಡಿ ಅದನ್ನು ನಿರ್ಣಯಿಸ್ತಾ ಇದ್ದಂತೆ. ಆ ರೀತಿಯಾದಂತಹ ಯೋಗ್ಯತೆ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರದ್ದು. ಮತ್ತೆ ಉತ್ತನ್ನೋ ಭಕ್ತಿ ಭೂಯ ಹೇಳಿದ್ದನ್ನು ಇನ್ನೊಮ್ಮೆ ಹೇಳೋದಿಲ್ಲ. ಅವರು ವ್ಯಾಖ್ಯಾನವನ್ನು ಅಧ್ಯಯನ ಮಾಡಿದಾಗ ಸ್ಪಷ್ಟ ಅದು ನಮಗೆ ಗೊತ್ತಾಗುತ್ತೆ. ಮುತ್ತನ್ನೋ ಭಕ್ತಿ ಭೂಯ ಹೇಳಿದ್ದನ್ನ ಮತ್ತೆ ಹೇಳಲ್ಲ, ಬರಿಬೇಕಾದ್ರೆ ಮತ್ತೆ ಕಾಟ್ ಹಾಕಲ್ಲ. ಒಂದು ಚೀಟಿ ಬರಿ ಅಂದ್ರೆ ನಮಗೆ ದೇವ್ರು ಕಾಣಿಸ್ಬಿಡ್ತಾನೆ. ಈಗ ಬರೆಯೋದು ತಪ್ಪೇ ಹೋಗಿದೆ ಬಿಡಿ, ಈಗೆಲ್ಲ ಮೊಬೈಲಲ್ಲೇ ಅಲ್ವಾ, ಈಗ ಚೀಟಿ ಬರೆಯೋದು ಅನ್ನೋದೇ ಮರ್ತೋಗಿದೆ. ಯಾವುದೋ ಚಿಕ್ಕ ವಯಸ್ಸಲ್ಲಿ ನೋಟ್ಸ್ ಬರೆದಿದ್ದ ಅಭ್ಯಾಸ ಅಷ್ಟೇ, ಈಗೆಲ್ಲ ಮೊಬೈಲಲ್ಲೇ ಎಲ್ಲ. ಆದ್ರಿಂದ ಯಾವತ್ತೂ ಬರಿಬೇಕಾದ್ರೆ ಒಂದು ದಿನ ಕಾಟ್ ಹಾಕ್ತಿರ್ಲಿಲ್ಲಂತೆ. ಅಂದ್ರೆ ಅಷ್ಟು ಶುದ್ಧವಾಗಿ ಬರಿತಾ ಇದ್ರು, ಶುದ್ಧವಾದ ತತ್ವಗಳನ್ನೇ. ಅಯ್ಯೋ ನಾ ಇಲ್ಲಿ ವ್ಯತ್ಯಾಸ ಬರೆದಿದ್ದೇನೆ, ಒಂದು ಬರೆದ್ರು ಅಂದ್ರೆ ಸರಿಯಾಗಿ ಆಚಾರ್ಯರಿಗೆ, ಟೀಕಾರಾಯರಿಗೆ, ವ್ಯಾಸರಾಯರಿಗೆ ಸಮ್ಮತವಾಗುವಂತೆಯೇ ಬರೆಯೋದು. ವಾಕ್ಯದಲ್ಲಿ ವ್ಯತ್ಯಾಸವಿಲ್ಲ, ವಾಕ್ಯದ ಅರ್ಥದಲ್ಲೂ ವ್ಯತ್ಯಾಸವಿಲ್ಲ. ಆ ರೀತಿಯಾದಂತಹ ಒಂದು ಗ್ರಂಥ ರಚನೆ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರದ್ದು. ತಸ್ಮಾದಸ್ಯ ಪ್ರಬಂಧ ಪ್ರಣಯನ ವಿಷಯ ಸ್ತೂಯತೆ ರಾಘವೇಂದ್ರ. ಅದಕ್ಕೋಸ್ಕರ ಈ ಒಂದು ಗ್ರಂಥ ಶೈಲಿ, ಈ ಎಲ್ಲ ಗ್ರಂಥ ಶೈಲಿಯನ್ನು ಹೊಂದಿದಂತಹ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರನ್ನ ನಾನು ಸ್ತೋತ್ರ ಮಾಡ್ತೇನೆ ಅನ್ನುವ ಮಾತನ್ನ ವಾದೀಂದ್ರ ತೀರ್ಥ ಗುರು ಸಾರ್ವಭೌಮರಾಡ್ತಾರೆ. ಅವರು ಏನು ಸಾಮಾನ್ಯದವರಲ್ಲ ವಾದೀಂದ್ರ ತೀರ್ಥರು. ಅವರನ್ನ ನೆನೆಸ್ಕೊಂಡಾಗ್ಲೇ ರಾಯರಿಗೆ ಪೂರ್ಣ ಪ್ರೀತಿ ಆಗೋದಾದ್ರಿಂದ ವಿಜಯದಾಸರನ್ನು ಮಾತು ಹೇಳ್ತಾರೆ. ಎಂಥವ್ರು ವಾದೀಂದ್ರ ತೀರ್ಥರು ಅಂತಂದ್ರೆ, ಕಂಡೆನು ಕಂಗಳಲ್ಲಿ ಭೂಮಂಡಲಗಳು ಮೆರೆವ ಯತಿಗಳ ಮಂಡಲಾಬ್ಧಿಗೆ ಸೋಮನಿನಿಪ ಅಖಂಡ ಮಹಿಮ ವಾದೀಂದ್ರ ಗುರುಗಳು. ಅದರಲ್ಲಿ ಒಂದು ಮಾತು ಹೇಳ್ತಾರೆ, ನಮ್ಮೆಲ್ಲರಿಗೆ ಸಂಬಂಧಪಟ್ಟ ಮಾತು. ಬಸಣವಾಯ ಪಲ್ಲಕ್ಕಿ ಸುತ್ತ ಬಾರಿಸುವ ನಾನಾ ವಾದ್ಯದ ಘೋಷ, ಕುಶಿಕರೆದೆ ದಲ್ಲಣರು ಎಂದು ದಶ ದಿಕ್ಕಿನೊಳು ಕೀರ್ತಿ ತುಂಬಿರೆ, ಶಿಶು ಮೊದಲಾದವರು ತಮ ತಮ ಬೆಸನೆ ಪೇಳಲು ಕೇಳಿ ಅವರೊಬ್ಬಸವ ಕಳೆದು ಇಷ್ಟಾರ್ಥ ತೋರುವ ಋಷಿಕುಲೋತ್ತಮರಾದ ಗುರುಗಳ ಅಂತ ಕರೀತಾರೆ ವಾದೀಂದ್ರ ತೀರ್ಥರನ್ನ. ಏನು ಅಂದ್ರೆ ಅವರ ಪಲ್ಲಕ್ಕಿ ಹೊರಟು ಅಂತಂದ್ರೆ ನಾನಾ ವಾದ್ಯಗಳ ಘೋಷವಾಗಬೇಕಂತೆ. ಮತ್ತೆ ಇವ್ರು ಹೇಗಿದ್ರು ಅಂತಂದ್ರೆ, ಯಾರು ಸುಳ್ಳು ತತ್ವಗಳನ್ನ ಹೇಳ್ತಾರಲ್ಲ ಅವ್ರು ಎದೆ ಬಗೆಯುವಂತಹ ಸಾಮರ್ಥ್ಯ ಅವರಿಗಿತ್ತು. ಅವ್ರ ಹೆಸರು ತಕ್ಕಂತೆ ವಾದೀಂದ್ರ ತೀರ್ಥರೇ ಬಗೆಯುವಂತಹ ಸಾಮರ್ಥ್ಯ ಅವರಿಗಿತ್ತು. ಮತ್ತೆ ಅವರಷ್ಟು ಕಠೋರರ ಅಂದ್ರೆ ಅಲ್ಲಂತೆ. ಶಿಶು ಮೊದಲಾದವರು ತಮ ತಮ ಬೇಸನೆ ಹೇಳಲು, ಚಿಕ್ಕ ಚಿಕ್ಕ ಮಕ್ಕಳು, ನಾವೆಲ್ಲರೂ ಕೂಡ ಅವರಿಗೆ ಮಕ್ಕಳೇ, ಅವರಿಗೆ ಇದ್ದಂತಹ ಕಷ್ಟಗಳನ್ನ ಹೋಗಿ ಆ ವಾದೀಂದ್ರ ತೀರ್ಥ ಗುರು ಸಾರ್ವಭೌಮರಲ್ಲಿ ಕೇಳ್ಕೊಂಡ್ವಿ ಅಂತಾದ್ರೆ ಆ ಎಲ್ಲ ಕಷ್ಟಗಳನ್ನ ಕಳೆದು ಸುಖವನ್ನ ಕೊಟ್ಟು ಒಳ್ಳೆ ಜ್ಞಾನವನ್ನ ಕೊಟ್ಟು ಉದ್ಧಾರ ಮಾಡುವಂತಹ ಋಷಿಕುಲೋತ್ತಮರಾದ ಗುರುಗಳ ಅಂತ ವಿಜಯದಾಸರು ವಿಶೇಷವಾಗಿ ಅವರನ್ನು ಕೊಂಡಾಡ್ತಾರೆ. ಅಂತಹ ವಾದೀಂದ್ರ ತೀರ್ಥ ಗುರು ಸಾರ್ವಭೌಮರು ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರಿಗೆ ಅಚ್ಚುಮೆಚ್ಚು. ಇವತ್ತು ಮಂತ್ರಾಲಯದಲ್ಲಿ ಯಾರೇ ಸೇವೆ ಮಾಡಿದರೂ ಕೂಡ ವಾದೀಂದ್ರ ತೀರ್ಥರು ಸೈನ್ ಹಾಕಿದ್ರೆ ರಾಯರು ಸೈನ್ ಹಾಕ್ತಾರೆ, ಇಲ್ಲೋದಿಲ್ಲ. ಪ್ರಸಿದ್ಧವಾದಂತಹದ್ದು. ಎಷ್ಟೋ ಜನಕ್ಕೆ ಸ್ವಪ್ನಗಳು ಆಗೋಗಿದೆ, ನನಗೆ ಮಾತ್ರ ಪ್ರದಕ್ಷಿಣೆ ಹಾಕಿದೆ ಅವ್ರಿಗೆ ಹಾಕ್ಲಿಲ್ಲ ಅಂತ. ಅದರಿಂದ ಅಲ್ಲಿ ಮಾಡಿದ್ರೇನೆ ನಾನು ಪ್ರೀತನಾಗೋದು ಅಂತ. ಹೀಗೆ ಎಷ್ಟೋ ಜನಕ್ಕೆ ಸ್ವಪ್ನಗಳು ಆಗಿದೆ. ಇಂತಹ ವಾದೀಂದ್ರ ತೀರ್ಥ ಗುರು ಸಾರ್ವಭೌಮರು ಅವರನ್ನು ಕೊಂಡಾಡಲಿಲ್ಲ, ಕೇವಲ ರಾಯರನ್ನು ಕೊಂಡಾಡಿದ್ರೆ ಮತ್ತೆ ಇನ್ನ ವ್ಯತ್ಯಾಸವಾಗಬಾರದು ಅಂತ ವಾದೀಂದ್ರ ತೀರ್ಥರ ಬಗ್ಗೆನೂ ಒಂದು ವಿಷಯ ಹೇಳಿದೆ. ಅದನ್ನು ಕೇಳೋದ್ರಿಂದ ರಾಯರು ಪ್ರೀತರಾಗ್ತಾರೆ. ಆದ್ರಿಂದ ಇಂತಹ ವಾದೀಂದ್ರ ತೀರ್ಥರು ಹೇಳಿದಂತೆ ಆ ಅದ್ಭುತವಾದ ಗ್ರಂಥಗಳನ್ನು ರಚನೆ ಮಾಡಿ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ನಮ್ಮೆಲ್ಲರಿಗೂ ಕೊಟ್ಟಿದ್ದಾರೆ. ಇದಕ್ಕೋಸ್ಕರ ಅವತರಣ ಮಾಡಿ ಬಂದಂತಹ ದಿನ ಈ ಶುಭ ದಿನವಾಗಿದೆ. ಆದ್ರಿಂದಲೇ ಏನು
ಈ ಒಂದು 7 ದಿನಗಳ ಕಾಲ ಈ ಗೀತಾಭಿವೃತ್ತಿಯ ಚಿಂತನೆಯನ್ನ ಮಾಡಿದ್ದೇವೋ ಅನೇಕ ತಪ್ಪುಗಳಾಗೇ ಇರ್ತವೆ. ಯಾಕಂದ್ರೆ ನಾನು ತುಂಬಾ ಚಿಕ್ಕವನು, ಅನೇಕ ದೊಡ್ಡ ದೊಡ್ಡ ವಿದ್ವಾಂಸರಿದ್ರು ನನ್ನಂತಹ ಚಿಕ್ಕವನಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ನರಹರಿ ಸಮುದ್ರ ಮುಂತಾದ ಎಲ್ಲ ಈ ಮಠದ ಎಲ್ಲ ಅಧಿಕಾರಿಗಳು ಎಲ್ಲರೂ ಕೂಡ ನನ್ನಂತಹ ಚಿಕ್ಕವನಿಗೂ 2 ಮಾತು ರಾಯರ ಸನ್ನಿಧಾನದಲ್ಲಿ ಹೇಳಿ ಅಂತ ಅವಕಾಶವನ್ನು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ರಾಯರ ವರ್ಧಂತಿಯಾದ್ರಿಂದ ಎಲ್ಲ ಸಜ್ಜನರಿಗೆ ಎಲ್ಲರಿಗೂ ಕೂಡ ಒಂದು ಜ್ಞಾನಭಕ್ತಿ ವೈರಾಗ್ಯಾದಿಗಳು ವಿಶೇಷವಾಗಿ ವರ್ಧಿಸಲಿ ಅಂತ ಆ ರಾಘವೇಂದ್ರ ತೀರ್ಥಗುರು ಸಾರ್ವಭೌಮರಲ್ಲಿ ವಿಶೇಷವಾಗಿ ನಾನು ಪ್ರಾರ್ಥನೆಯನ್ನ ಮಾಡ್ತಾ, ಅನೇಕ ತಪ್ಪುಗಳನ್ನ ದೊಡ್ಡವರು ಮನ್ನಿಸಲಿ, ಏನು 2 ವಿಷಯವನ್ನ ಒಳ್ಳೆಯದನ್ನ ಹೇಳಿದ್ದೇನೋ ಅದು ಎಲ್ಲ ರಾಘವೇಂದ್ರ ತೀರ್ಥಗುರು ಸಾರ್ವಭೌಮರ ಎಲ್ಲ ಜ್ಞಾನಿಗಳ ದೊಡ್ಡವರ ಅನುಗ್ರಹದಿಂದ ಹೇಳಿದ್ದೇನೆ ಅಂತ ಹೇಳ್ತಾ, ನನ್ನ ಈ ಒಂದು 7 ದಿನಗಳ ಕಾಲ ಏನು ನಾನು ಪ್ರವಚನವನ್ನ ಮಾಡಿದ್ದೇನೋ ಈ ಎಲ್ಲ ವಿಚಾರಗಳನ್ನ, ಏನು ಈ ಗೀತಾಭಿವೃತ್ತಿಯನ್ನ ಯಥಾಮತಿ ಹೇಳುವ ಪ್ರಯತ್ನವನ್ನ ಮಾಡಿದ್ದೇನೋ ಈ ಎಲ್ಲ ಮಾತುಗಳನ್ನ ಅಸ್ಮದ್ಗುರುವಂತರ್ಗತ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತನಾದಂತಹ ಆ ಒಂದು ರಾಯರ ಉಪಾಸ್ಯ ಮೂರ್ತಿಯಾದಂತಹ ಆ ರಾಮಚಂದ್ರ ದೇವರಲ್ಲಿ, ಮೂಲ ರಾಮಚಂದ್ರ ದೇವರಲ್ಲಿ ನನ್ನ 2 ಮಾತುಗಳನ್ನ ಸಮರ್ಪಣೆ ಮಾಡುತ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀ ಮಧ್ವೇಶಾರ್ಪಣಮಸ್ತು.